ನಮಾಮಿ ಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಸಂಸ್ಥೆಯ ಪರವಾಗಿ, ದೊರೆಯ ಪರವಾಗಿ, ನಾಡದೇವಿಯ ಪರವಾಗಿ, ನಾಡಿನ ಬಹುದೊಡ್ಡ ಗುರುಗಳ ಪರವಾಗಿ ನಿಮಗೆಲ್ಲರಿಗೂ ಈ ಸಂಕ್ರಾಂತಿ ಹಬ್ಬ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಖುಷಿಯನ್ನ ತಂದ್ಕೊಡ್ಲಿ, ಆರೋಗ್ಯ ತಂದ್ಕೊಡ್ಲಿ, ಸಮಾಧಾನ ತಂದ್ಕೊಡ್ಲಿ, ತೃಪ್ತಿಯಾಗಿರಿ, ಇರುವುದರಲ್ಲಿ ತೃಪ್ತಿ ಪಡಿ. ಯಾಕಂದ್ರೆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ಬಂದಾಗ ಇಲ್ಲದ ತೃಪ್ತಿಯ ಕಡೆ ಹುಡುಕಾಟ. ಮನುಷ್ಯನಿಗೆ ಒಂದೇ ಒಂದು ವಿಚಾರದಲ್ಲಿ ತೃಪ್ತಿ ಪಡಿಸ್ಬೋದಂತೆ, ಯಾವುದರಲ್ಲೂ ತೃಪ್ತಿ ಆಗಲ್ಲ. ಎಷ್ಟು ಅಧಿಕಾರ ಇದ್ರೂ ಇನ್ನೊಂದಷ್ಟು, ಎಷ್ಟು ದುಡ್ಡಿದ್ರು ಇನ್ನೊಂದಷ್ಟು ದುಡ್ಡು, ಎಷ್ಟು ಅಲಂಕಾರ ಇದ್ರು ಇನ್ನೊಂದಷ್ಟು ಅಲಂಕಾರ, ಎಷ್ಟೇ ಒಡವೆ ಇದ್ರು ಇನ್ನೊಂದಷ್ಟು ಒಡವೆ, ಎಷ್ಟೇ ಬಂಗಾರ ಇದ್ರೂ ಇನ್ನೊಂದಷ್ಟು ಬಂಗಾರ, ಎಷ್ಟೇ ಅಂದವಿದ್ದರೆ ಪಕ್ಕದಲ್ಲಿರೋ ಇನ್ನೊಂದು ಅಂದದ ಮೇಲೆ, ಚಂದದ ಮೇಲೆ, ಇವುಗಳ ಕೋರಿಕೆಗಳಲ್ಲೇ ಮನುಷ್ಯ ಒದ್ದಾಡೋದು. ತನ್ನ ಹತ್ರ ಇರೋ ಒಂದು ತೃಪ್ತಿಯನ್ನ ಹುಡುಕೋದೇ ಇಲ್ಲ, ತನಗಿರತಕ್ಕಂಥದ್ದನ್ನ ಸಮಾಧಾನ ಪಡ್ಕೊಳ್ಳೋದೇ ಇಲ್ಲ, ಯಾವುದಿಲ್ಲವೋ ಅದನ್ನೇ ಹುಡುಕ್ತಾನೆ. ಅದಕ್ಕೆ ಭಗವಂತ ಒಂದೇ ಒಂದು ವಿಚಾರದಲ್ಲಿ ತೃಪ್ತಿ ಕೊಟ್ಟಿದ್ದಾನೆ. ಹೌದು, ಅದು ಊಟದಲ್ಲಿ. ಈ ಸಂಕ್ರಾಂತಿಗೆ ಆರೋಗ್ಯಕರ ಊಟ ತಿನ್ನಿ, ತೃಪ್ತಿಕರ ಊಟ ತಿನ್ನಿ, ಸಮಾಧಾನಕರ ಊಟ ತಿನ್ನಿ. ಏನು ಕೊಟ್ಟಿದ್ದಾನೋ ಆ ಶಿವಯ್ಯ, ಹೌದು, ಅದರಲ್ಲಿ ತೃಪ್ತಿ ಪಡಿ. ಯಾಕಂದ್ರೆ ಅದೊಂದಕ್ಕೆ ಸಾಕಪ್ಪ, ನಮಗೆ ಇನ್ನೆಷ್ಟಿಡ್ತೀಯೋ ಅಂತೀವಿ ನಾವು. ಸಾಕು ಸಾಕು, ಇನ್ನೆಷ್ಟು ಅಂತ, ಬೇರೆ ಎಲ್ಲದಕ್ಕೂ ಬೇಕು ಬೇಕು ಅನ್ನೋ ನಮ್ಮ ಮನಸ್ಸು ಶಿವ ತೃಪ್ತ ಆದ ಸರ್. ಅದಕ್ಕೆ ಆಚಾರ್ಯರ ಮನೆಯಲ್ಲಿ, ಗುರುಗಳ ಮನೆಯಲ್ಲಿ ನಿತ್ಯ ಅನ್ನದಾನ ಅನ್ನೋದು ಒಂದಿದ್ದೇ ಇರುತ್ತೆ. ಆಲಯಗಳಲ್ಲಿ ಅಲ್ಲೊಂದು ಪ್ರಸಾದ, ಇಲ್ಲದವರಿಗೆ, ತೊಳಲಾಟದಲ್ಲಿರುವವರಿಗೆ ಈ ಊಟದ ಮುಖೇನ, ಪ್ರಸಾದ ಮುಖೇನ, ನಾವು ಊಟ ಅನ್ನಲ್ಲ, ನಾವು ಪ್ರಸಾದ ಅಂತ ಹೇಳ್ತೇವೆ. ಆ ಮಹಾಪ್ರಸಾದ ಮುಖೇನ ಸಂತೃಪ್ತಿ ತುಂಬಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಲೇ ಇರ್ತಾರೆ. ಸೊ ಅಂಥದ್ದು ನಿಮ್ಮ ಬಾಳಿನಲ್ಲೂ ನಡೆಯಲಿ. ನೀವು 4 ಜನಕ್ಕೆ ಆ ಒಂದು ಪ್ರಸಾದ ಬಡಿಸುವಷ್ಟರ ಮಟ್ಟಕ್ಕೆ ಆ ಭಗವಂತ ಅನುಗ್ರಹ ಕೊಡಲಿ ಅಂತ ಹೇಳ್ತಾ, ಈ ಒಂದು ಸಂಕ್ರಾಂತಿ ಹಬ್ಬ ನಾಡಿನ ಎಲ್ಲರಿಗೂ, ದೊರೆಗೆ, ದೇಶಕ್ಕೆ, ರಾಜ್ಯಕ್ಕೆ, ರಾಶಿಯ ಅಂತರ್ಗತವಾಗಿ ಹೇಗಿದೆ, ಯಾವ ತರ ಇದೆ. ನಿನ್ನೆಯ ಸಂಚಿಕೆಯಲ್ಲಿ ಕೃಷಿಕರ ಪರವಾಗಿ, ಕೃಷಿಕರಿಗೆ ಬೆಳೆ ವ್ಯವಹಾರ ಅನ್ನತಕ್ಕಂಥದ್ದು ಹೇಳಿದ್ವಿ. ಇವತ್ತು ಇಂಡಿವಿಜುವಲ್ ರಾಶಿಗಳಿಗೆ ಅನುಸಾರವಾಗಿ ಈ ಸಂಕ್ರಾಂತಿ ಯಾವ ಫಲಿತಾಂಶವನ್ನ ತಂದು ಕೊಡುತ್ತೆ ಅನ್ನೋದನ್ನ ನೋಡೋಣ. ಸಾಮಾನ್ಯವಾಗಿ ಒಳ್ಳೆಯದು ಅಂತ ಮಾಡುವುದೇ ಜಾತಕದಲ್ಲಿ ಗುರು ಚೆನ್ನಾಗಿರ್ಬೇಕು, ಗುರುಬಲ ಇರಬೇಕು, ಗುರು ಕೆಟ್ಟಿರಬಾರ್ದು, ಗುರು ವಕ್ರವಾಗಿರಬಾರ್ದು, ಗುರು ಅಷ್ಟಮದಲ್ಲಿರಬಾರ್ದು, ಗುರು ಷಷ್ಠದಲ್ಲಿರಬಾರ್ದು, ಗುರು ನೀಚದಲ್ಲಿರಬಾರ್ದು. ಅಲ್ಲೊಂದು ತೊಳಲಾಟ ಇದ್ದಿದ್ದೆ ಆತನ ಜೀವನದಲ್ಲಿ. ಯಾರಿಗಾದರೂ ಗುರು ಕೆಡ್ತು, ಎಲ್ಲಾ ಕೆಡ್ತು. ಜ್ಞಾನವೇ ಕೆಟ್ಟಿದೆ ಅಲ್ವಾ? ಜ್ಞಾನವೇ ಕೆಟ್ಟಿದೆ ಅಂದ ಮೇಲೆ ಎಲ್ಲ ಅಜ್ಞಾನವೇ. ನಮ್ ಜೊತೆ ಸೇರ್ಕೊಳ್ಳೋರೆಲ್ಲ ಅಜ್ಞಾನವಂತರೆ. ಅಜ್ಞಾನದ ದಾರಿ, ತಪ್ಪು ದಾರಿ, ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರ, ತಪ್ಪಾದ ವ್ಯಾಪಾರ ಅನ್ನತಕ್ಕಂಥ ಭಾವಾರ್ಥ ಕೇಳ್ಕೊಂಡು ಹೋಗ್ಬಿಡ್ತಾನೆ ಗುರು. ಹೇಗಾದ್ರೂ ಸರಿ ಬದುಕ್ಬೇಕು, ಹೇಗಾದ್ರೂ ಸರಿ ದುಡ್ಡು ಮಾಡಬೇಕು, ನಾನು ಮಾತ್ರ ಚೆನ್ನಾಗಿರ್ಬೇಕು. ಗುರು ಕೆಟ್ಟಾಗ ಭಾವ ಬರುತ್ತೆ. ಅಲ್ಲೊಂದು ಸುಳ್ಳಿನ ಮದುವೆ, ಸುಳ್ಳಿನ ಬದುಕು, ಸುಳ್ಳಿನ ವ್ಯವಹಾರ, ಸುಳ್ಳಿನ ವ್ಯಾಪಾರ. ನೀವು ಯಾರದೇ ನೋಡಿ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ದಿಢೀರ್ ಶ್ರೀಮಂತರಾಗಿದ್ದಾರೆ, ವಿಪರೀತ ದುಡ್ಡು ಮಾಡಿದ್ದಾರೆ, ವಿಪರೀತ ಅಧಿಕಾರ ಲಾಲಸೆಗೆ ಬಂದು ನಿಂತಿದ್ದಾರೆ ಅಂದ್ರೆ ಅಲ್ಲೊಂದು ಗುರು ಕೆಟ್ಟಿರ್ತಾನ ಅವ್ರ ಜಾತಕದಲ್ಲಿ. ಹಾಗೆ ಹೇಳ್ಕೊಂಡ್ ಬಂದಿರ್ತಾನ ಅವರನ್ನ. ಅವ್ರು ಎಲ್ಲದಕ್ಕೂ ಸಿದ್ಧ. ಮೂರು ಬಿಟ್ಟವರು ಊರಿಗೆಲ್ಲಾ ದೊಡ್ಡವರು ಅಂತ ಹೇಳ್ತಿರ್ತಾರೆ. ಸತ್ಯವೇ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಡೋದು. ಅವ್ರಿಗೆ ಅದ್ರಲ್ಲಿ ಜೀರ್ಣಿಸ್ಕೊಳ್ಳೋ ತಾಕತ್ತಿದೆ ಮಕ್ಕಳೇ. ಪಾಪಿ ಚಿರಾಯು ಅಂತ ಹೇಳ್ತಾರೆ. ಅವನಿಗೆ ಯಾಕೆ ಅಷ್ಟು ದೊಡ್ಡ ಆಯಸ್ ಕೊಡುತ್ತೆ ಅಂತ ಹೇಳಿದ್ರೆ, ಬದಲಾಗ್ತಾನೇನೋ. ಇಷ್ಟು ದುಡ್ಡು ಮಾಡದಲ್ವಾ, ಇನ್ನು ಮೇಲೆಯಾದ್ರೂ ಭಗವಂತನ ಸೇವೆ, ಸಮಾಜ ಸೇವೆ ಅಂತ ಮಾಡ್ತಾನೇನೋ ಅಂತ ಮತ್ತಷ್ಟು ಕೊಟ್ಟು ನೋಡುತ್ತಂತೆ. ಅದೇ ಪುಣ್ಯಾತ್ಮನಿಗೆ ನೀನ್ ಮಾಡಿದ್ ಸಾಕು, ಯಾವಾಗ ಕರ್ಕೊಂಡು ಹೋಗೋಣ ಅಂತ ಕಾಯ್ತಿರ್ತಾರಂತೆ. ಅದಕ್ಕೆ ಪುಣ್ಯವಂತರಿಗೆ, ತುಂಬಾ ಧರ್ಮವಂತರಿಗೆ ಬೇಗ ಅಂತ ಒಂದು ವಿವೇಕಾನಂದರನ್ನ ತಗೊಳ್ಳಿ, ಅವರ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರನ್ನ ತಗೊಳ್ಳಿ, ಅವರ ಸಮಕಾಲೀನರಾದಂತಹ ರಮಣ ಮಹರ್ಷಿಗಳನ್ನ ತಗೊಳ್ಳಿ, ಶಂಕರಾಚಾರ್ಯರನ್ನ ತಗೊಳ್ಳಿ,
ರಾಮಾನುಜಾಚಾರ್ಯರನ್ನ ತಗೊಳ್ಳಿ, ನೀವು ಯಾರನ್ನೇ ತಗೊಳ್ಳಿ, ಕನಕದಾಸರನ್ನ ತಗೊಳ್ಳಿ, ಧರ್ಮವಂತರು ಪುಣ್ಯವಂತರು ನಡೆದಾಡಿದಂತ ನಾಡು ನಮ್ಮದು. ನೋಡಿ ಅವರಿಗೆ ಬಿಟ್ಟಿತ್ತ ಪ್ರಕೃತಿ, ಸುತ್ತಮುತ್ತ ಆ ಒಂದು ಪ್ರಭಾವಗಳು ಅವರನ್ನು ಬಿಟ್ಟಿತ್ತ. ಅಲ್ಲೊಂದು ಪ್ರಯೋಗ, ಅಲ್ಲೊಂದು ಪರೀಕ್ಷೆ. ಹರಿಶ್ಚಂದ್ರನ್ ಬಿಡ್ಲಿಲ್ಲ, ರಾಮರಿಗೆ ಬಿಡ್ಲಿಲ್ಲ, ಕೃಷ್ಣರಿಗೆ ಬಿಡ್ಲಿಲ್ಲ, ಧರ್ಮರಾಯರಿಗೆ ಬಿಡ್ಲಿಲ್ಲ. ರಾವಣಾಸುರನಿಗೆ ಎಲ್ಲಾ ಕೊಡ್ತು, 7 ದಿನದಲ್ಲಿ ಎಲ್ಲಾ ಮುಗಿಸ್ತು. ದುರ್ಯೋಧನಿಗೆ ಎಲ್ಲಾ ಕೊಡ್ತು, 18 ದಿನದಲ್ಲಿ ಎಲ್ಲಾ ಮುಗಿಸ್ತು. ನೋಡಿ ಏನು ಲೆಕ್ಕಾಚಾರಗಳು, ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಅವರಿಗೆ ಮಾತ್ರ ಗುರು ನೀಚ ಇದ್ದಾಗ ಆ ತರದ ಭಾವಗಳಲ್ಲೇ ಬೇಯ್ತಿರ್ತಾರೆ. ನೋಡಿದಾನೆ, ತುಂಬಾ ದೊಡ್ಡ ದೊಡ್ಡ ಜಾತಕಗಳನ್ನ ನೋಡಿದಾನೆ, ಅಲ್ಲಿ ಗುರು ಕೆಟ್ಟಿರುತ್ತೆ. ಹೇಗಾದ್ರೂ ಸರಿ, ಏನೋ ಒಂದ್ ಸುಳ್ಳು ಹೇಳ್ತಾರೆ, ಇನ್ನೊಂದ್ ಸುಳ್ಳು ಹೇಳ್ತಾರೆ, ಇನ್ನೊಂದು ಆಶ್ವಾಸನೆ ಹೇಳ್ತಾರೆ, ಇನ್ನೊಂದು ಭರವಸೆ ಹೇಳ್ತಾರೆ. ಅಷ್ಟಮಾಧಿಪತಿ ಸೂರ್ಯ ಮಕರ ರಾಶಿಯಲ್ಲಿ ಕುಳಿತಿರೋದ್ನ ಬರೀ ಸುಳ್ಳುಗಳ ಕೊಂಪೆ ಬೊಂಪೆ ನಡೆಯುತ್ತದೆ ದೇಶದಲ್ಲಿ. ನೆನಪಿಟ್ಟುಕೊಳ್ಳಿ, ಆತ್ಮಕಾರಕನೇ ಕೆಟ್ಟು ಬಿಟ್ಟಿದ್ದಾನೆ. ಆತ್ಮ ಕೆಟ್ಟು ಅಂದ್ರೆ ನಮ್ಮ ಆತ್ಮದಲ್ಲಿ ಎಲ್ಲಿದೆ ಶುದ್ಧಿ? ಬಾಚ್ಕೊಳ್ಳೋ, ಮೆಲ್ಲಗ್ ತಗೊಳ್ಳೋ, ತಿನ್ನೋ, ತಗೊಂಡೋಗೋ ಅನ್ನತಕ್ಕಂಥ ಭಾವಾರ್ಥ. ಅಷ್ಟಮಾಧಿಪತಿ ಅಲ್ಲೊಂದು ಕಳ್ಳನ ಮನಸ್ಸು ಉಳ್ಳುಳ್ಳಾಗೆ ಅನ್ನತಕ್ಕಂಥದ್ದು. ದೊರೆಯೇ ತಪ್ಪು ಮಾಡುತ್ತಾನೆ. ಹೇಗಾದ್ರೂ ಸರಿ, ಧರ್ಮದ ಹೆಸರಿನಲ್ಲೋ ಜಾತಿಯ ಹೆಸರಿನಲ್ಲೋ ಇನ್ನೊಂದು ಅನ್ನತಕ್ಕಂಥ ಭಾವಾರ್ಥಗಳಿಗೆ ನಮ್ಮನ್ನ ಪ್ರಚೋದನೆ ಮಾಡತಕ್ಕಂಥದ್ದು ದೊರೆ ಮಟ್ಟದ ವ್ಯಕ್ತಿಗಳು ಮಾಡತಕ್ಕಂಥದ್ದಾಗುತ್ತದೆ. ನಾವು ಕೂಡ ಭ್ರಮೆಗೆ ಭ್ರಾಂತು ಅಂತ ಹೇಳ್ತೇವೆ, ಜಾರುತ್ತೇವೆ. ಇದೇ ಸತ್ಯನಪ್ಪ, ಅವ್ರು ಹೇಳ್ತಿರೋದೇ ಸತ್ಯ. ಯಾವುದೋ ಒಂದು ಪ್ರಚೋದನೆಗಳು ಜಾಸ್ತಿ ಆಗ್ತವೆ. ಸಾಮಾನ್ಯರು ಶಿಕ್ಷಿಸಲ್ಪಡುತ್ತಾರೆ, ಸಾಮಾನ್ಯರು ಒದ್ದಾಡುತ್ತಾರೆ. ಯಾಕಂದ್ರೆ ಸಾಮಾನ್ಯ ಅನ್ನತಕ್ಕಂಥ ಶನಿ ನೋಡಿ ರಾಹು ಸಾರದಲ್ಲಿ ತಟಸ್ಥ ಆಗ್ಬಿಟ್ಟಿದ್ದಾನೆ. ಆ ರಾಹು ಬುಧನ್ ಸಾರದಲ್ಲಿ, ಆ ಬುಧ 12ನೇ ಮನೆಯಲ್ಲಿ. ಸೊ ಬುದ್ಧಿ ಕೆಟ್ಟವರಾಗಿ ನಮ್ಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಲೆಕ್ಕಾಚಾರ, ಇನ್ಯಾವ್ದು ಲೆಕ್ಕಾಚಾರ, ಇವುಗಳ ಒದ್ದಾಟವೇ ಗಾಬರಿ ಉಡಿಸ್ತಕ್ಕಂಥ ಒಂದು ಪ್ರಸಂಗವನ್ನ ಈ ಒಂದು ಮಕರ ಲಗ್ನದಲ್ಲಿ ಇರೋದ್ರಿಂದ ತುಂಬಾ ಜಾಗರೂಕತೆ. ದೊರೆ ಮಟ್ಟದ ವ್ಯಕ್ತಿಗಳಿಗೆ ಟೆನ್ಷನ್ ಬೇಡಲ್ಲ. ಆ ಮಟ್ಟದ ಸ್ಥಾನ, ಅಧಿಕಾರ, ಆಕಾಂಕ್ಷೆ ಪಡುತ್ತಿರತಕ್ಕಂಥವರಿಗೆ ಬಿಡುವುದಿಲ್ಲ. ಅಲ್ಲೊಂದು ಎಳೆದಾಟ, ಒದ್ದಾಟ ನಡೆಯತಕ್ಕಂಥದ್ದಾಗುತ್ತೆ. ಹೌದು, ದೇಶದ ದೊರೆಗೂ ಕೂಡ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ. ನಮ್ಮ ರಾಜ್ಯದ ದೊರೆಯೂ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಮೇಷ ಲಗ್ನ ಅಲ್ಲಿದೆ. ಯಾಕೆಂದ್ರೆ ಗುರು ನೋಡಿ ವೃಶ್ಚಿಕ ಲಗ್ನಕ್ಕೆ 6ನೇ ಮನೆ. ದೇಶದ ದೊರೆ ಕೆಲವೊಂದು ನಿರ್ಧಾರಗಳು, ಆಲೋಚನೆಗಳು ಅವರ ಮೇಲೆ ಗುರು 6ನೇ ಮನೇಲಿ ಕುಳಿತಿದ್ದಾನೆ. ಅಲ್ಲೊಂದು ಅಪವಾದಗಳು, ದೇವ ಕಾರ್ಯಕ್ಕೆ ನೋಡಿ ಅಪವಾದಗಳು, ಸರಿಯಾದ ಸಮಯಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತಿಲ್ಲ ಅಂತಕ್ಕಂಥದ್ದು. ಮಾಡಿದ್ರು ನನ್ನ ಅನುಭವ, ನನ್ನ ಗುರುಗಳು ಸಾವಿರಾರು ಗುರುಗಳ ಒಂದು ಪರಿಭ್ರಮಣ, ಲಕ್ಷಾಂತರ ಜಾತಕಗಳ ಪರಿಭ್ರಮಣ ಏನಾದರೂ ಆಗಿದ್ದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಬೆಳಿಗ್ಗೆ 4:15, 4:15 ಆ ಸಂದರ್ಭದಲ್ಲಿ ಧನುರ್ಲಗ್ನ, ಆ ಲಗ್ನದಲ್ಲೇ ಕುಜ, ಬುಧ ತಟಸ್ಥನಾಗಿದ್ದಾನೆ, ಕೇಂದ್ರಾಧಿಪತಿ ಯೋಗ ಅಂತ ಹೇಳ್ತೀವಿ. ನೇರವಾಗಿ ಗುರುದೃಷ್ಟಿ ಕೋಟಿ ದೋಷಗಳನ್ನ ತೆಗೆದು ಬಿಡುತ್ತೆ ಅಂತ ಹೇಳ್ತೇವೆ. ಕೋಟಿ ದೋಷಗಳನ್ನ ಏನು ಮೇಷಲಗ್ನ ಅಂತ ಮಾಡ್ತಿದ್ದಾರೆ, ಅಭಿಜಿತ್ ಮುಹೂರ್ತ ಮಾಡ್ತಿದ್ದಾರೆ, ಅದರ ಬದಲು ಬೆಳಿಗ್ಗೆ 4:00 ಆಗಿದ್ದರೆ ಆ ಸ್ವಾಮಿ ಪ್ರತಿಷ್ಠಾಪನೆ ಇನ್ನೊಂದು ಸ್ವಲ್ಪ ಆ ಹೆಸರು, ನಾವು ಸಾಮಾನ್ಯವಾಗಿ ನೋಡೋದು ಒಂದು ಕ್ಷೇತ್ರಕ್ಕೆ ಹೆಸರು ಬರಬೇಕು. ಹೆಸರು ಬಂತು ಅಂದ್ರೆ ಎಲ್ಲ ಬಂತು. ಆ ಕ್ಷೇತ್ರದಲ್ಲಿ ಅಲ್ಲೊಂದು ವಿಸ್ಮಯ ನಡೆಯಬೇಕು, ಕೇಳಿದ್ದು ನಡೆಯಬೇಕು. ಏನೋ ಒಂದು ದೇವತಾ ಕಾರ್ಯ ನಾನು ಮಾಡಿಬಿಟ್ಟೆ, ತಂದಿಟ್ಬಿಟ್ಟೆ, ದುಡ್ಡಿದೆ, ಹೆಸರಿದೆ, ಜನಬಲ ಇದೆ, ಗುರುಬಲ ಇದೆ, ದೈವ ಬಲ ಇದೆ, ಅಲ್ಲ. ಅದೆಲ್ಲದಕ್ಕೂ ಮೀರಿದ್ದು ಆ ಪ್ರಣವ ಶಕ್ತಿಯನ್ನ ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸಿದರೆ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ, ದಾರಿ ತೋರಿಸ್ತಕ್ಕಂಥದ್ದಾಗ್ಬೇಕು. ನಮ್ಮ ಉಡುಪಿ ಕೃಷ್ಣ ನೋಡಿ, ನಮ್ಮ ಶೃಂಗೇರಿ ಪೀಠ ನೋಡಿ, ಕ್ಷೇತ್ರ ನೋಡಿ, ಹರಿಹರಪುರ ಕ್ಷೇತ್ರ ನೋಡಿ, ಈ ತರದಿದ್ದಾವೆ. ಧರ್ಮಸ್ಥಳ ಕ್ಷೇತ್ರ ನೋಡಿ, ಮಹದೇಶ್ವರ ಕ್ಷೇತ್ರ ನೋಡಿ, ನಂಜುಂಡೇಶ್ವರ ಕ್ಷೇತ್ರ ನೋಡಿ. 1-2 ಅಲ್ಲೊಂದು ಋಷಿ ಪರಂಪರೆಯೇ ಬಂದು ನಿಂತು ಅಲ್ಲೊಂದು ಪ್ರತಿಷ್ಠಾಪನ, ಅಲ್ಲೊಂದು ಲೆಕ್ಕಾಚಾರ, ಧರ್ಮ ಸಂಕ್ರಮಣ, ಯುಗಾಂತರಗಳಿಂದಲೂ ಸಹಸ್ರಾರು ವರ್ಷಗಳಿಂದಲೂ ದಾಳಿಗಳಾದರೂ ಅಲ್ಲೊಂದು ನಿಯಮಬದ್ಧ ಶಕ್ತಿ ಪೀಠಗಳಿದ್ದಾವೆ. ಅಲ್ಲಿ ಹೋದ್ರೆ ಏನಕ್ಕೆ ಜನವೋ ಜನ ಮರಳೋ ಅಂತ. ತಿರುಪತಿಗೆ ಯಾಕೆ ಅಷ್ಟು ಜನ ಹೋಗ್ಬೇಕು?
ನಮ್ಮ ಸವದತ್ತಿಗೆ ಯಾಕೆ ಅಷ್ಟೊಂದ್ ಜನ ಹೋಗ್ಬೇಕು, ಬನಶಂಕರಿಗೆ ಯಾಕೆ ಹೋಗ್ಬೇಕು, ಶಿರಸಿ ಅಮ್ಮನಿಗೆ ಯಾಕೆ ಹೋಗ್ಬೇಕು, ಇಡುಗುಂಜಿ ಗಣಪತಿಗೆ ಯಾಕೆ ಹೋಗ್ಬೇಕು, ನಮ್ಮ ಕುರುಡುಮಲೈ ಗಣಪತಿಗೆ ಯಾಕೆ ಹೋಗ್ಬೇಕು, ಕೈವಾರ ಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು? ಹೌದಲ್ವಾ? ಅಲ್ಲೊಂದು ಲೆಕ್ಕಾಚಾರ, ದೈವ ನಿರ್ಣಯ ನಡೆದಿರುತ್ತೆ. ಮಾಡ್ತಿದ್ದಾರೆ, ತಪ್ಪು ಅಂತ ಹೇಳ್ತಿಲ್ಲ. ಈ ಮುಹೂರ್ತ ಕಾರಕೋ ಕಾರಕ ಭಾವನಾಸ್ತಿ, ಒಂಟಿ ಗುರು ಅಲ್ಲೊಂದು ಒದ್ದಾಟ ಕೊಡ್ತಾನೆ. ಅಲ್ಲ ಆಲ್ರೆಡಿ ಗುರು ಮಟ್ಟದ ವ್ಯಕ್ತಿಗಳು ಈ ಒಂದು ಪ್ರಾಣ ಪ್ರತಿಷ್ಠೆ ಪೂರ್ಣವಾಗದೆ ಅಲ್ಲೊಂದು ಮಾತು, ಭಿನ್ನಾಭಿಪ್ರಾಯಗಳು, ಇನ್ನೊಂದು ಅನ್ನತಕ್ಕಂಥದ್ದು ಸಣ್ಣ ಸೆಳೆದಾಟ ಅಲ್ಲೊಂದು ಆಗ್ತಿದೆ. ದೊಡ್ಡದೇನೂ ಆಗೋದಿಲ್ಲ ಬಿಡಿ, ಯಾಕಂದ್ರೆ ಗುರು ವಿಶೇಷವಾಗಿ ಪೂರ್ವ ಪುಣ್ಯ ಸ್ಥಾನ, ಭಾಗ್ಯಸ್ಥಾನ ನೋಡ್ತಿರೋದ್ನ ಅಭಿವೃದ್ಧಿಯ ಪ್ರತೀಕ ಆಗತಕ್ಕಂಥದ್ದು. ಸೊ ನಮ್ಮ ದೇಶದ ದುರ್ಗೆ ಆ ಒಂದು ಗುರು 6ನೇ ಮನೆಯಲ್ಲಿರೋದ್ರಿಂದ ಆರ್ಥಿಕ ಸ್ಥಿತಿ, ಜನಗಳು, ಧರ್ಮ, ದೇವರು, ಪ್ರಜ್ಞಾ ಇವುಗಳ ವಿಚಾರದಲ್ಲಿ ಕೆಲವೊಂದು ಗಲಿಬಿಲಿಗಳ ಒಂದು ನಿರ್ದೇಶನಗಳನ್ನ ತಗೋಬಿಡ್ತಾರೆ. ಯಾಕಂದ್ರೆ ಕುಜ ಬುಧ ಬೇರೆ ಸೇರಿದ್ದಾನೆ. ಸೊ ಅವ್ರಿಗೂ ಕನ್ಫ್ಯೂಷನ್ ಆಗ್ತದೆ. ಮಾಡುತ್ತಿರುವ ಕೆಲಸ, ಕಾರ್ಯ, ಧರ್ಮ ಕಾರ್ಯ, ಪೂಜಾ ಕಾರ್ಯ, ಧರ್ಮಬದ್ಧ ಜೀವನ, ಧರ್ಮಬದ್ಧ ಲೆಕ್ಕಾಚಾರ. ಸೊ ಅಲ್ಲೆಲ್ಲೋ ಒಂದು ಸಣ್ಣ ತೊಳಲಾಟ. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬೇರೆ ರಾಹು ಕುಳಿತಿದ್ದಾನೆ, ಬುಧನ ಭಾವ. ಸೊ ಗಲಿಬಿಲಿ ಆಗತಕ್ಕಂಥದ್ದಾಗುತ್ತೆ. ಆರ್ಥಿಕ ಸ್ಥಿತಿಗೆ ಸಂಬಂಧಪಟ್ಟಂತ ಆ ಒಂದು ಸಿದ್ಧತೆಗಳಿರ್ಬೋದು, ಟ್ಯಾಕ್ಸೇಷನ್ ಫಾರ್ಮೇಶನ್ ಇರಬಹುದು, ಸಾಮಾನ್ಯರನ್ನ ಮೆಚ್ಚಿಸ್ತಕ್ಕಂಥ ಕಾರ್ಯ ಇರಬಹುದು. ಅಲ್ಲೊಂದು ಎಳೆದಾಟಗಳು ಸೂಚ್ಯವಾಗಿ ಕಾಣಿಸ್ತಿದೆ. ಒಂದ್ ಸ್ವಲ್ಪ ಮೇ 1ನೇ ತಾರೀಕು ಮೇಲೆ ಗುರು 7ನೇ ಮನೆಗೆ ಬಂದ್ಬಿಡ್ತಾನೆ. ಒಂಚೂರು ಚೇತರಿಸ್ಕೋತಾರೆ, ತಮ್ಮ ನಿರ್ಧಾರಗಳಲ್ಲಿ ಬದಲಾವಣೆಗಳು ಬರುತ್ತೆ. ಒಂದ್ ಸ್ವಲ್ಪ ಸಾಮಾನ್ಯರಿಂದ ಎಲ್ಲರಿಗೂ ಕೂಡ ಸಮಾಧಾನ ಸಿಗತಕ್ಕಂಥದ್ದಾದರೂ ಒಂದ್ 3.5-4 ವರ್ಷ ನಮಗೆ ತೊಳಲಾಟ ತಪ್ಪಿದ್ದಲ್ಲ, ಇದು ನಿಶ್ಚಿತವೇ. ನಮಗ್ 3.5-4 ವರ್ಷ. ಯಾಕಂದ್ರೆ 4ನೇ ಅರ್ಧಾಷ್ಟಮ ಶನಿ ವೃಶ್ಚಿಕ ಲಗ್ನದ ಮತ್ತೆ ಪಂಚಮಕ್ಕೆ ಬರ್ತಾನೆ. ಆದ್ರೆ ನಮ್ಮ ಮಕರ ಲಗ್ನಕ್ಕೆ ಪಂಚಮ ಸ್ಥಾನಕ್ಕೆ ಮುಂದಿನ ವರ್ಷ ಮಾರ್ಚ್ 20-25 ಆಸುಪಾಸಿನಲ್ಲಿ ಆ ಶನಿ ಮೂವ್ಮೆಂಟ್ ಆಗ್ತಿದ್ದ ಹಾಗೆಯೇ ದೊಡ್ಡ ಬದಲಾವಣೆಗಳು ಸಾಮಾನ್ಯರ ಬದುಕು, ಜೀವನ, ವೃತ್ತಿ ಬದುಕಿನಲ್ಲಿ ವಿಶೇಷ ಬದಲಾವಣೆಗಳಾಗ್ತಕ್ಕಂಥದ್ದಾಗುತ್ತೆ. ರಾಜ್ಯದವರೆಗೂ ಕೂಡ ಅವರದು ವೃಶ್ಚಿಕ ಲಗ್ನವೇ ನೋಡಿ, ತಮಾಷೆ. ಅಲ್ಲೊಂದುಂಟು, ಎಳೆದಾಟ ಉಂಟು. ವಿರೋಧ ಪಕ್ಷದ ನಾಯಕ ಅವರಿಗೂ ಕೂಡ ಗುರು 12ನೇ ಮನೆ ಉಂಟು. ಸೊ ಇವರ ನಿರ್ಧಾರಗಳನ್ನ ಇವರು ತಪ್ಪಂತಾರೆ, ಇವರ ನಿರ್ಧಾರ ಇವರು ತಪ್ಪಂತಾರೆ. ಇಬ್ಬರ ನಿರ್ಧಾರಗಳಲ್ಲೂ ತಪ್ಪುಗಳು ಎದ್ದು ಕಾಣಿಸಿ ಜನಗಳ ನಡುವೆ ಗಲಿಬಿಲಿಯಾಗಿ ಕನ್ಫ್ಯೂಷನ್ ಆಗತಕ್ಕಂಥದ್ದಾಗುತ್ತೆ. ಧರ್ಮದ ವಿಚಾರದಲ್ಲಿ ಬಹುದೊಡ್ಡ ದಂಗಲ್ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ. ಹುಷಾರು, ಜಾಗ್ರತೆ. ಮನುಷ್ಯ ಭೋಗದ ಕಡೆ ವಾಲಿ ಬಿಡುತ್ತಾನೆ. ಹೃದಯ ಕೆಟ್ಟಿದೆ. ಹೇಗೆ ತಿಂದ್ರೆ ಹೇಗಾದ್ರೂ ತಿನ್ನೋಣ, ಹೇಗ್ ಬದುಕಿದ್ರೆ ಹಿಂಗೇ ಬದುಕೋಣ ಅನ್ನೋದೇನೂ ಇಲ್ಲ. ಬದುಕೋ. ಯಾಕಂದ್ರೆ ಶುಕ್ರ ಅಷ್ಟು ಪ್ರಬಲವಾಗಿ ಕುಜನ ಮನೆಯಲ್ಲಿ ಇರೋದ್ರಿಂದ ಮನುಷ್ಯ ನಾನು ಎಕ್ಸರ್ಸೈಸ್ ಮಾಡಿದ್ರೆ ಆರೋಗ್ಯವಾಗಿರ್ತೇನೆ. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಪರ್ಸನ್ಸ್ ಡಮಾಲು ಡಿಮಿಲು ಆಗಿದೆ. ಸೊ ಆರೋಗ್ಯದ ವಿಚಾರದಲ್ಲಿ ತುಂಬಾ ಜಾಗರೂಕತೆ ಇರಿ. ಯಾಕಂದ್ರೆ ಆರೋಗ್ಯಕಾರಕ, ಆರೋಗ್ಯಂ ಭಾಸ್ಕರಂ ಅಂತ ಹೇಳ್ತೇವೆ. ಅಂತ ಒಂದು ಭಾಸ್ಕರ ಅಷ್ಟಮಾಧಿಪತಿ ಮಕರ ರಾಶಿನಲ್ಲಿ ಕುಳಿತಿರೋದ್ರಿಂದ ಕಿಡ್ನಿ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಪ್ರಾಬ್ಲಮ್ಸ್, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ವರ್ಟಿಗೋ ಪ್ರಾಬ್ಲಮ್, ಬ್ಯಾಕ್ ಪೇನ್ ಪ್ರಾಬ್ಲಮ್, ಕಣ್ಣುಗಳಲ್ಲಿ ಸಮಸ್ಯೆ, ಜೀರ್ಣಾಂಗಗಳಲ್ಲಿ ಸಮಸ್ಯೆ, ತೊಡೆಗಳಲ್ಲಿ ಸಮಸ್ಯೆ, ಮಂಡಿಗಳಲ್ಲಿ ಸಮಸ್ಯೆ, ದೇಹದಲ್ಲಿ ನಿಶ್ಶಕ್ತಿ. ನೋಡೋಕ್ ಮಾತ್ರ ಚೆನ್ನಾಗಿ ಕಾಣಿಸ್ತಾರೆ, ವೀಕ್ ಆಗ್ಬಿಡ್ತಾರೆ. ಅದನ್ನು ಸೂಚಿಸ್ತಿದೆ. ಸೊ ಜನಸಾಮಾನ್ಯರು ತುಂಬಾ ಎಚ್ಚರಿಕೆಯಿಂದ ಇರತಕ್ಕಂಥದ್ದಿರಿ. ದೊರೆಯೂ ಎಚ್ಚರಿಕೆಯಿಂದಿರಬೇಕು. ತಮ್ಮವರೇ ಗುರು 6ನೇ ಮನೆಗೆ ಹೋದಾಗ ಇನ್ ಯಾರು ಅಲ್ಲ, ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾರೆ. ನಮ್ಮ ರಾಜ್ಯದ ದೊರೆಗೆ ಇನ್ಯಾರು ಅಲ್ಲ, ನಿಮ್ಮ ಪಕ್ಷದವರೇ, ನಿಮ್ ಜೊತೆಲಿರೋರೇ, ನಿಮ್ಮ ಒಂದು ಸಹೋದ್ಯೋಗಿಗಳಿದೆ ಮಾಡುವ ಎಡವೆಟ್ಟು ನಿಮ್ಮ ಮೇಲೆ ಒಂದು ಅಪಾರ್ಥಗಳು ಬರತಕ್ಕಂಥದ್ದಾಗುತ್ತೆ. ಅದೃಷ್ಟಕ್ಕೆ ಗುರು 6ನೇ ಮನೇಲಿ ಕುಳಿತು ನೇರವಾಗಿ ನಿಮ್ಮ ವಾಕ್ಸ್ಥಾನ, ಧನಸ್ಥಾನ ತುಂಬಾ ಅದ್ಭುತವಾಗಿ ಮಾತಿನಿಂದ, ಚಾಕಚಕ್ಯತೆಯಿಂದ ನಿಭಾಯಿಸ್ಕೊಂಡು ಹೋಗತಕ್ಕಂಥದ್ದಾದರೂ ಗುರು ತನ್ನ ಪ್ರಭಾವ ಸೂಚಿಸ್ಬಿಡ್ತಾನೆ. ದಿವಾಳಿ ಆಗ್ತೀವಿ. 6ನೇ ಮನೆ ಗುರು ಅಂದ್ರೆ ಸಾಲ ಹೆಚ್ಚಾಗುತ್ತೆ, ಕೋತ ಅನುಭವಿಸ್ತೀವಿ. ಕಡಿಮೆ ಎಂದರೂ ಒಂದ್ 30,000 ಕೋಟಿ ಇಲ್ಲ 60,000 ಕೋಟಿ ಇಲ್ಲ 90,000 ಕೋಟಿ ನಮ್ಮ ರಾಜ್ಯದ ಬಜೆಟ್ಗೆ ಕೋತ ಬರ್ತಕ್ಕಂಥದ್ದಾಗುತ್ತೆ. ಬರ್ದಿಟ್ಕೊಳ್ಳಿ. ಈ ಬಾರಿ ಬಜೆಟ್ ಮೆನ್ಷನ್ ಮಾಡ್ತಾರಲ್ಲ, ನೋಡಿ ಇರ್ಬೇಕಾದ್ರೆ ಅವರು ತೆಗೆದುಕೊಂಡಿರುವ ಯೋಜನೆಗಳು 2ನೇ ಮನೇಲಿ ನೋಡಿ ಕುಜಾಬುಧ ಗಲಿಬಿಲಿ ಮಾಡಿಟ್ಬಿಡ್ತಾನೆ. ಆ ಎಕ್ಸಿಕ್ಯೂಷನ್ ಅಲ್ಲಿ
ಸ್ಟ್ರೆಂತ್ ಬ್ರೇಕ್ ಆಗ್ತಕ್ಕಂಥದ್ದಾಗುತ್ತೆ. ಅಲ್ಲೆಲ್ಲೋ ಸಿಸ್ಟಮ್ ಎರರೋ, ಇಲ್ಲ ಸಿಸ್ಟಮೇ ಸರಿ ಇಲ್ವೋ, ಮಾಡ್ತಿರೋ ಯೋಜನೆಗಳಲ್ಲಿ ತಡೆಗಳು ಬರ್ತಕ್ಕಂಥದ್ದು, ಜನಗಳಲ್ಲಿ ಅತೃಪ್ತಿ ಬರ್ತಕ್ಕಂಥದ್ದು, ನೀವು ಪರ್ಟಿಕ್ಯುಲರ್ ಆಗಿ ಒಂದು ಧರ್ಮದ ಪರವಾಗಿದ್ದೀರಾ ಇಲ್ಲ ಒಂದು ಜಾತಿ ಪರವಾಗಿದ್ದೀರಾ ಅನ್ನತಕ್ಕಂಥ ಅಪವಾದಗಳು ಬರ್ತಕ್ಕಂಥದ್ದು ಇರುತ್ತೆ. ವೆರಿ ಕೇರ್ಫುಲ್. ನಿಮ್ಮ ಒಂದು ಸಹೋದ್ಯೋಗಿಗಳ ಒಂದು ಕೆಲವೊಂದು ತಪ್ಪುಗಳು ದೊಡ್ಡದಾಗಿ ಹೊರಗಡೆ ಬಂದ್ಬಿಡುತ್ತೆ. ಗುರು 6ನೇ ಮನೇಲಿ ಇದ್ದಾಗ ಅವ್ರು ಮಾಡಿದ್ದು ನಿಮಗೂ, ನನ್ನ ಮಗ ತಪ್ಪು ಮಾಡಿದ್ರೆ ನನ್ನ ಮೇಲೆ ಎಂತ ಗುರುಜಿ ಮಗ ಕಣೋ ಅಂತಾರೆ. ಫಸ್ಟ್ ಹಾಕೋದೇ ಅದು. ಸೊ ನಿಮ್ಮ ಸಂಪುಟದ ಸಹೋದ್ಯೋಗಗಳು ಮಾಡಿಕೊಳ್ಳುವ ಎಡವಟ್ಟು ತಪ್ಪುಗಳು ಎದ್ದು ಹೊರಗಡೆ ಬರುತ್ತೆ. ಅದರಲ್ಲೂ ಲಗ್ನದಲ್ಲೇ ಲಗ್ನದಲ್ಲೇ ಶುಕ್ರನ ಭಾವವಿರುವುದರಿಂದ ವೆರಿ ಕೇರ್ಫುಲ್. ಒಬ್ಬ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಖಾತೆ, ವೃತ್ತಿ, ವ್ಯವಹಾರ ದೊಡ್ಡ ಸಮಸ್ಯೆ ಆಗಿ ಹೊರಗಡೆ ಅದು ಬಂದ್ಬಿಡುತ್ತೆ. ಯಾರದ್ದು ಯಾವುದೋ ಒಂದು ಸ್ಕ್ಯಾಂಡಲ್, ಯಾವುದೋ ಸ್ತ್ರೀ, ಯಾವುದೋ ಒಂದು ದೊಡ್ಡ ಅಧಿಕಾರಿ, ಇಲ್ಲ ಆ ಸ್ತ್ರೀ ಅದಕ್ಕೆ ಸಂಬಂಧಪಟ್ಟಂತದ್ದು, ಅಲ್ಲೊಂದು ಎಳೆದಾಟಗಳು ತಂದು ತಟ್ಟೆನಲ್ಲಿಡುತ್ತೆ. ವೆರಿ ಕೇರ್ಫುಲ್. ಅದ್ರ ಕಡೆ ಒಂದು ಸಣ್ಣ ಗಮನ ಕೊಡಿ. ಆದರೆ ಮೇ 1ರ ನಂತರ, ಯುಗಾದಿ ಹಬ್ಬದ ನಂತರ ಒಂದ್ ಸ್ವಲ್ಪ ಚೇತರಿಕೆ, ಪ್ರಗತಿಯ ಸಂಕೇತವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್. ಸ್ವಲ್ಪ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ. ಲ್ಯಾಂಡ್ಗಿಂತ ಎಲ್ಲರೂ ಬಂಗಾರ ಹಾಗೂ ಬೆಳ್ಳಿ, ಯಾಕಂದ್ರೆ ಶನಿ ಚಂದ್ರನ್ ಜೊತೆಲಿ ಸೇರಿದ್ದಾನೆ, ರಾಹು ಸಾರ. ಸೊ ಭೂಮಿಯ ಒಳಗಡೆ ಸಿಗತಕ್ಕಂಥ ಈ ಬಾಕ್ಸೈಟ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಬೇರೆ ಬೇರೆ ಏನೇನೋ ಸಿಗ್ತಿರುತ್ತೆ. ಬಂಗಾರ, ವಜ್ರ, ವೈಢೂರ್ಯ, ಆಭರಣಗಳ ರತ್ನಗಳು, ಮುತ್ತು ರತ್ನಗಳ ಒಂದು ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಇನ್ವೆಸ್ಟ್ಮೆಂಟ್, ಪ್ರಿಸರ್ವೇಶನ್ ತುಂಬಾ ಒಳ್ಳೆ ಆದಾಯವನ್ನ ತಂದು ಕೊಡತಕ್ಕಂಥದ್ದು ಜನಸಾಮಾನ್ಯರಿಂದ ಎಲ್ಲರಿಗೂ ಆಗತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ರಾಶಿಯಾಂತರ್ಗತವಾಗಿ ತಿಳಿಸ್ಕೊಡ್ಬೇಕು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಸಂಕ್ರಾಂತಿ ಹಬ್ಬದ ಫಲಾಫಲ ನೋಡೋಣ. ಮುಖ್ಯವಾಗಿ ಮೇಷರಾಶಿಗೆ ಈ ಸಂಕ್ರಾಂತಿ ಹಬ್ಬ, ಗುರು ಒಂಟಿ ಗುರು ಕುಳಿತಿರುವುದು ಜನ್ಮರಾಮ ವನವಾಸ ರಾಮ ಅನ್ನತಕ್ಕಂಥದ್ದು ಹೇಳ್ತೇವೆ. ಆ ಗುರುವು ಒಂದ್ ಸಣ್ಣದಾಗಿ ವ್ಯಯಾಧಿಪತಿ. ನಿಮಗೆ ಸ್ವಲ್ಪ ಖರ್ಚುಗಳು, ವೆಚ್ಚಗಳು, ಕೋರ್ಟ್ ಸಮಸ್ಯೆಗಳಿದ್ರೆ ಹೆಣಗಾಡಿಸ್ಬಿಡ್ತಕ್ಕಂಥದ್ದಾಗುತ್ತೆ. ಈ ಸಂಕ್ರಾಂತಿಗೆ ನೋಡಿ, ನಿಮಗೆ ವಿಶೇಷವಾಗಿ ದಶಮದಲ್ಲಿ ಸೂರ್ಯ, ಅಧಿಕಾರದಲ್ಲಿರೋರಿಗೆ ಅಧಿಕಾರವೇ ಭಾರ. ಯಾಕಪ್ಪ ತಗೊಂಡೆ, ಇದೆ ಆ ಸ್ಥಾನ ತಗೊಂಡ್ಮೇಲೆ ನಾವೇನು ಮಾಡಕ್ಕಾಗೋದಿಲ್ಲ, ನಿಭಾಯಿಸ್ಲೇಬೇಕು. ಅಲ್ಲಿ ಬರುತ್ತೆ ತಪ್ಪು ಒಪ್ಪು. ಸೊ ನಾನು ತಗೊಳ್ಳೋ ನಿರ್ಧಾರ, ಇನ್ನೊಂದು ಕೆಲವು ಮಾತುಗಳು ಬಾಯಿ ಜಾರದ ಹಾಗೆ ನೋಡ್ಕೊಳ್ಳಿ. ಯಾಕಂದ್ರೆ ಕುಜ ಬುಧ ಭಾಗ್ಯದಲ್ಲಿ ಕುಳಿತು ಏನೋ ಮಾತಾಡಿಸ್ಬಿಡ್ತಾರೆ. ವಿಪರೀತ ಬಲ. ರಾಶಿಯಾಧಿಪತಿ ಭಾಗ್ಯದಲ್ಲಿ ಕುಳಿತು, ಪೂರ್ವ ಪುಣ್ಯ ಸ್ಥಾನಾಧಿಪತಿ ದಶಮದಲ್ಲಿ ಕುಳಿತು, 11ನೇ ಮನೇಲಿ ಶನಿ, ನಿಮ್ಮನ್ನ ಟಚ್ ಮಾಡೋರಿಲ್ಲ. ಆದ್ರೂ ನಿಮಗೆ ಶತ್ರುಗಳ ಕಾಟ ಜಾಸ್ತಿ. ಯಾಕಂದ್ರೆ ಶನಿ ಪ್ರಬಲವಾಗಿದ್ದಾನೆ, ಬುಧ ಪ್ರಬಲವಾಗಿದ್ದಾನೆ, ಮರೆಯಾಗಿ ಶುಕ್ರ ಕುಳಿತಿದ್ದಾನೆ. ಸೊ ಯಾವುದೋ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತ ವ್ಯವಹಾರ, ವ್ಯಾಪಾರ, ಉದ್ಯೋಗ ಇವುಗಳ ವಿಚಾರದಲ್ಲಿ ಸ್ವಲ್ಪ ಎಳೆದಾಟಗಳಾಗತಕ್ಕಂಥದ್ದು. ಅದೇ ಕೆಮಿಕಲ್ಲು, ಫರ್ಟಿಲೈಸರ್ಸು, ಎಕ್ಸ್ಪೋರ್ಟು, ಇಂಪೋರ್ಟು, ಪೊಲೀಸ್ ಡಿಪಾರ್ಟ್ಮೆಂಟ್, ರಕ್ಷಣಾ ಇಲಾಖೆ, ನೇವಿ ಇಲಾಖೆ, ಡಿಫೆನ್ಸ್ ಇಲಾಖೆ, ರಾಜಕೀಯ, ಸರ್ಕಾರ ಮಟ್ಟದ ಕೆಲಸ ಕಾರ್ಯ, ಗುತ್ತಿಗೆ ಕಾರ್ಯ ಇವುಗಳಿಗೆ ಸಂಬಂಧಪಟ್ಟಂತದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂತ ಅಭಿವೃದ್ಧಿ ನೋಡತಕ್ಕಂತ ಒಂದು ಸಂಕ್ರಾಂತಿ ಹಬ್ಬವಾಗಿರುತ್ತೆ. ಸ್ವಲ್ಪ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಯಾಕಂದ್ರೆ ಒಂಟಿಯಾಗಿರಬಾರದು. ಗುರುವಿನ ಮೇಲೆ ಶನಿ ದೃಷ್ಟಿ ಇದೆ, ರಾಹುಸಾರದಿಂದ ನೋಡ್ತಿದ್ದಾನೆ. ಸೊ ಅದರಿಂದ ತಪ್ಪಾದ ವ್ಯಕ್ತಿಗಳ ಒಂದು ಪ್ರಚೋದನೆ ಬರಬಹುದು. ಇದ್ ಮಾಡ್ಬಿಡೋಣ ಸರ್, ತಪ್ಪಾದ್ರೂ ಸರಿ,
ಬಾಚ್ಕೊಳ್ಳೋಣ ಸರ್, ಇಲ್ಲ ಯಾವುದೋ ಒಂದು ತಪ್ಪಾದಂಥದ್ದು ನಿಮ್ಮ ಸಹೋದ್ಯೋಗಿಗಳು ಮಾಡಿದ್ದು, ಯಾಕಂದ್ರೆ ಸಪ್ತಮಾಧಿಪತಿ ಅಷ್ಟಮ, ಜೊತೆಲಿರೋರು ಸ್ಟಾಫು ಕೊಲೀಗ್ಸು ಮಾಡಿದಂತ ಎಡವಟ್ಟು ಎಳೆದಾಟ ನಿಮ್ಮ ಮೇಲೆ ಅಪವಾದ ಒಂದು ತಂದಿಟ್ಟು ಒಂಥರ ಭಾರ ಇಟ್ಕೊಂಡೇ ಓಡಬೇಕಾಗುತ್ತೆ. ಅದರಿಂದ ತಪ್ಪದೆ ಗುರು ಶಾಂತಿ ಮಾಡ್ಕೊಳ್ಳಿ. ಸಿದ್ಧಾರೂಢರ ಕ್ಷೇತ್ರ ಇದೆ, ಶ್ರೀಧರ ಸ್ವಾಮಿಗಳ ಕ್ಷೇತ್ರ ಇದೆ, ದತ್ತಪೀಠ ಇದೆ, ಗಾಣಗಾಪುರ ಇದೆ, ಸಾಯಿ ಕ್ಷೇತ್ರ ಇದೆ, ನಮ್ಮ ರಾಘವೇಂದ್ರ ಕ್ಷೇತ್ರ ಇದೆ, ನಮ್ಮ ಕೈವಾರ ಕ್ಷೇತ್ರ ಇದೆ, ನಂಜುಂಡೇಶ್ವರ ಕ್ಷೇತ್ರ ಇದೆ. ಗುರುವಿಂದ ದಾರಿ ತೋರಿಸಲ್ಪಟ್ಟಂತ ಕ್ಷೇತ್ರ ಪರಶುರಾಮ ಕ್ಷೇತ್ರ, ಅದು ವಿಶೇಷವಾಗಿ ನಂಜುಂಡೇಶ್ವರ ಕ್ಷೇತ್ರ. ಅಲ್ಲಿ ಹೋಗಿ ಉಳ್ಕೊಳ್ಳಿ, ಒಂದು ರಾತ್ರಿ ಉಳ್ಕೊಂಡು ಒಂದು ಧರ್ಮಬದ್ಧ ತಿಂಗಳಲ್ಲಿ ಒಂದು ದಿನ, ಶಿವರಾತ್ರಿ ಆದ್ರೂ ಅನ್ಕೊಳ್ಳಿ, ಸಂಕ್ರಾಂತಿ ಆದ್ರೂ ಅನ್ಕೊಳ್ಳಿ, ಇಲ್ಲ ನಿಮ್ಮ ಜನ್ಮ ನಕ್ಷತ್ರದ ದಿನ ಹೋಗಿ ಉಳ್ಕೊಂಡು ಅಲ್ಲೊಂದು ಬೆಳಿಗ್ಗೆ ಎದ್ದು ನದಿ ಸ್ನಾನ, ಕಪಿಲಾ ನದಿ ಸ್ನಾನ ಮಾಡಿ ಸ್ವಾಮಿಯ ದರ್ಶನ ಮಾಡತಕ್ಕಂಥದ್ದು ಮಾಡಿ, ನಿಮ್ಮ ಶಕ್ತಿಯಾನುಸಾರ ತನು ಮನ ಧನ ಒಂದಷ್ಟು ಅಕ್ಕಿ ಬೆಲ್ಲ ಕೊಬ್ಬರಿ ಆ ತರದ್ದೊಂದು ತುಲಾಭಾರ, ಹಣ್ಣಿನ ತುಲಾಭಾರ, ಬೆಲ್ಲದ ತುಲಾಭಾರ, ಈ ತರದ್ದು ಏನಾದ್ರೂ ಒಂದು ಶಕ್ತಿ ಇದ್ರೆ, ಇಲ್ಲ ಒಂದು 16 ರೂಪಾಯಿ ಸಮರ್ಪಣೆ, ಈ ರೀತಿ ಮಾಡಿ ಬರತಕ್ಕಂಥ ಧರ್ಮ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ಪಾಲ್ಗೊಳ್ಳಿ. ಇಲ್ಲ ಅಷ್ಟು ದೂರ ಹೋಗೋಕ್ ಸಮಯ ಇಲ್ಲ, ಟೈಮ್ ಇಲ್ಲ, ದುಡ್ಡಿಲ್ಲ, ವ್ಯವಸ್ಥೆ ಇಲ್ಲ ಅನ್ನತಕ್ಕಂಥವರು ಹತ್ತಿರದಲ್ಲೇ ಸಾಯಿ ಮಂದಿರ ಇದ್ದರೆ, ರಾಮ ಮಂದಿರ ಇದ್ದರೆ ಒಂದಷ್ಟು ಫಲತಾಂಬೂಲ ಆಗಾಗ ತಗೊಂಡು ಹೋಗಿ ಗುರುವಾರಗಳಂದು ಹೋಗಿ ದರ್ಶನ ಮಾಡಿ ಆ ಆಚಾರ್ಯರಿಗೆ, ವೃದ್ಧ ಆಚಾರ್ಯರಿಗೆ, ಹಿರಿಯರಿಗೆ ಕೊಟ್ಟು ಅಕ್ಷತೆ ಹಾಕಿಸ್ಕೊಂಡು ಆಶೀರ್ವಾದ ತಗೊಂಡ್ ಬರ್ತಕ್ಕಂಥದ್ದು ಮಾಡಿ. ಯಾರೂ ಕದಲಿಸಲಾರರು ನಿಮ್ಮನ್ನು. ಬ್ಯೂಟಿಫುಲ್. ಇನ್ನು ವೃಷಭ ರಾಶಿಗೆ ನಿಮಗೆ ಗುರುಬಲ ಒಂದು ಬಿಟ್ಟು ಇನ್ನು ಎಲ್ಲವೂ ಇದೆ. ಭೂಮಿ ಬಲ ಒಂದು ಬಿಟ್ಟು, ಶಕ್ತಿ ಬಲ ಒಂದು ಬಿಟ್ಟು, ವಿಪರೀತ ಶಕ್ತಿ ಇರುತ್ತೆ, ವಿಪರೀತ ಬುದ್ಧಿ ಇರುತ್ತೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಕೂಡ ಹೇಳ್ತೇವೆ. ಅತ್ಯಾಸೆ ಇದ್ದವನಿಗೆ ಏನೇನೋ ಮಾಡ್ಕೋತಾನೆ. ಹೌದು, ದುರ್ಯೋಧನನಷ್ಟು ಲೋಭಿ ಇಲ್ಲ, ರಾವಣನಷ್ಟು ಕಾಮಾಂಧನಿಲ್ಲ. ಬದುಕಿದನ ಇವನು ಬದುಕಿದನ ಯೋಚನೆ ಮಾಡಿ ನೋಡಿ. ರಾವಣನಿಗೆ ನೋಡಿದ ಯಾವುದೇ ಸುಂದರಿ ಬೇಕು ಅವನಿಗೆ, ಶಾಪ ಪುಣ್ಯ ಪಾಪ ಅದಾಮೇಲೆ. ಅವನು ಅಷ್ಟು ಓದಿ ಏನ್ ಪ್ರಯೋಜನ ಆಯ್ತು? ಅಷ್ಟು ಶಾಸ್ತ್ರಗಳನ್ನ ಮಾಡಿ ಏನು ಪ್ರಯೋಜನ ಆಯ್ತು? ಬರುತ್ತೆ, ಪ್ರಚೋದನೆ ಮಾಡುತ್ತೆ, ಈ ಅಧಿಕಾರ ತಗೋ, ಈ ದುಡ್ಡು ತಗೋ, ಈ ಅಂದ ತಗೋ, ಈ ಚಂದ ತಗೋ ಅನ್ನತಕ್ಕಂಥದ್ದು ಒಂದ್ ಸ್ವಲ್ಪ. ಸೊ ನನಗ್ ಭಯ ಇರೋದು ಅದೊಂದೇ, ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರಗಳು, ತಗಾದೆಯ ವ್ಯವಹಾರಗಳಿದ್ರೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಆದಷ್ಟು ಸ್ವಲ್ಪ ತಳ್ಳಿ. ಶನಿ ನಿಮ್ಗೆ 11ನೇ ಮನೆಗೆ ಬರ್ಲಿ. ಮುಂದಿನ ವರ್ಷ ಮಾರ್ಚ್ 20ರ ನಂತರ ಶನಿ 11ನೇ ಮನೆಗೆ ಬಂದಾಗ ಲೆಟ್ ಅಸ್ ಥಿಂಕ್ ಅಬೌಟ್ ಇಟ್. ಆದಷ್ಟು ಏನಾದ್ರು ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಕಟ್ಟೋದು, ಮಾರೋದು, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತದ್ದು, ಲಿಟಿಗೇಷನ್ ಸಂಬಂಧಪಟ್ಟಂತದ್ದು, ದಿಢೀರ್ ದುಡ್ಡು ಅವನೇನೋ ಕಷ್ಟ ಸಿಕ್ಕಾಕ್ಸ್ಕೊಳ್ಳೋಣ, ಮಾಡ್ಕೊಂಡ್ಬಿಡೋಣ, ಈ ತರದ ವ್ಯವಹಾರಗಳಿಗೆ ಹೋಗಿ ಸಿಕ್ಕಾಕೋತೀರಿ. ಈ ವರ್ಷ ನಡೆಯುವಷ್ಟು ಕೊಳ್ಳೆ, ಸೈಬರ್ ಕಳ್ಳತನ. ಯಾಕಂದ್ರೆ ಕುಜ ಬುಧ ನೋಡಿ ಮಕರ ರಾಶಿಗೆ 12ನೇ ಮನೆಯಲ್ಲಿ ಕೂತಿದ್ದಾರೆ, ಕನ್ಫರ್ಮ್ ಹೇಳ್ತಾನೆ. ಕಡಿಮೆ ಅಂದರೂ ಒಂದು 50,000 ಕೋಟಿ ಎತ್ತಾರೆ. ಬುಧ 5, ಕುಜ 9, ಒಂದು 50,000 ಕೋಟಿ ಇಲ್ಲ 90,000 ಕೋಟಿ ಬ್ಯಾಂಕ್ಗಳಲ್ಲೇ ಕೊಳ್ಳೆ ಹೊಡಿತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ನಿಮ್ಮ ಡಾಕ್ಯುಮೆಂಟ್ಸ್ ಕೇರ್ಫುಲ್. ಫೋರ್ಜರಿಗಳು ನಡೀತವೆ. ಮೊನ್ನೆ ನಾನು ತುಂಬಾ ತಿಳಿದಿರೋರ್ಗೆ ಹೇಳಿದ್ದೆ, ನಿಮ್ ಜೀವನದಲ್ಲಿ ನೀವು ಲ್ಯಾಂಡ್ ಕಳ್ಕೊಬಿಡ್ತೀರಿ, ಹುಷಾರಾಗಿರಿ, ಜಾಗ ಕಳ್ಕೊಬಿಡ್ತೀರಿ. ಅಂತದ್ದೇನು ಇಲ್ಲ, ಅಮ್ಮನ ಹೆಸರಲ್ಲಿ ಒಂದ್ ಮನೆ ಇದೆ ಅಂತ. 2.5 ಕೋಟಿಯ ಮನೆ ಮಕ್ಕಳನ್ನ ಹೊರಗಡೆ ಹಾಕ್ಬಿಟ್ಟಿದೆ. ಅಮ್ಮ ಯಾರ ಮಾತು ಕೇಳೋಲ್ಲ, ತನ್ನ ಹೆಸರಲ್ಲೇ ಇದೆ. ಯಾರೋ ಬಾಡಿಗೆಗೆ ಬಂದಿದ್ದಾರೆ, ಮಾತಾಡ್ತಾ ಯಾವ್ದೋ ಸ್ಕೀಮು, ಪ್ರೈಮ್ ಮಿನಿಸ್ಟರ್ ಸ್ಕೀಮ್ ಅಲ್ಲಿ 50,000 ಕೊಡ್ತಾರಮ್ಮ, ಇದು ಕೊಡ್ತಾರೆ ಅದು ಕೊಡ್ತಾರೆ ಅಂತ ಹೇಳಿ ಎಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲಿ ಸೈನ್ ಮಾಡ್ಕೊಂಡು ದಾನ ಮಾಡ್ಕೊಬಿಟ್ಟಿದ್ದಾರೆ ಅವ್ರ ಹೆಸರಿಗೆ. ಓಡ್ ಬರ್ತಾರೆ, ಗುರುಗಳೇ ಹಿಂಗಾಗ್ಬಿಟ್ಟಿದೆ. ಹೇಳಿದೆ, ದಾನ ಮಾಡ್ಬೇಕು ಅಂದ್ರೆ ಬ್ಲಡ್ ರಿಲೇಷನ್ ಇರ್ಬೇಕು ಫಸ್ಟ್ ಆಫ್ ಆಲ್. ಅವ್ನ ಯಾರೋ ಮಾಡ್ಕೊಂಡು ಅವ್ನ್ ಮೂರ್ಖ, ಏನು ನಡೆಯಲ್ಲ, ಸುಮ್ನೆ ಕೇಸ್ ಹಾಕೊಳ್ಳಿ, ನಿಮ್ ಕಡೆ ಆಗುತ್ತೆ. ಒಂದಾಗಿ ಎಲ್ಲ ಫ್ಯಾಮಿಲಿ ಅವ್ರು ಕುಳಿತುಕೊಂಡು ಮಾತಾಡಿ ಒಂದ್ ಕೇಸ್ ಹಾಕೊಳ್ಳಿ, ಒಂಚೂರು 2-3 ವರ್ಷ ಆಗ್ಬೋದು ಅಷ್ಟೇ.
ಹೇಳಿದೆ ಕಳ್ಕೋತೀರಿ ಜಾಗ್ರತೆ ಅಂತ ಹೇಳಿದ್ನಲ್ಲ, ಇದು ನಡೆದಿದೆ ನೋಡಿ. 2.5-3 ಕೋಟಿಯ ಮನೆ, ಒಳ್ಳೆ ಬೀಡಿಯ ಜಾಗದಲ್ಲಿ ಕಟ್ಟಿರೋ ಮನೆ ನೋಡಿ. ಯಾರೋ ಬಾಡಿಗೆಗೆ ಬಂದವರು ಇವ್ರಿಲ್ಲ, ಆ ಅಮ್ಮ ಸೇರಿಸ್ತಿಲ್ಲ ಮಕ್ಕಳನ್ನ. ತುಂಬಾ ಕಟ್ಟುಪಾಡು, ತುಂಬಾ ಒಂಥರ ಊರುಟು. ಹೇ ಹೋದ್ರ, ಇಬ್ರು ಸೊಸೆಯಂದನ್ನ ಸೇರ್ಸಿಲ್ಲ, ಮಗಳನ್ನೂ ಸೇರ್ಸಿಲ್ಲ, ಯಾರನ್ನೂ ಸೇರ್ಸಿಲ್ಲ. ನನ್ ಬದುಕಿದ್ದೆ ಹೇಗೆ ಅಂತ ನೋಡಿದ್ರೆ ಏನೋ ಕಾಯಿಲೆ, ಶುಗರು, ಪೀಕು ಏನೋ ಆಗಿ ಡಮಾಲ್. ನೋಡಿದ್ರೆ ಈ ಕೆಲಸ ಮಾಡಿದ್ದಾರೆ ನೋಡಿ. ಈ ರೀತಿ ಇರುತ್ತೆ. ಫೋರ್ಜರಿ ಕೇಸುಗಳು, ತುಂಬಾ ದೊಡ್ಡ ದೊಡ್ಡ ಫೋರ್ಜರಿ ಖಾತೆಗಳು, ಫೋರ್ಜರಿಯ ವ್ಯವಹಾರಗಳು ದೊಡ್ಡ ದೊಡ್ಡವ್ರದೆಲ್ಲ ಹೊರಗಡೆ ಬರುತ್ತೆ. ಅವರ ಹೆಸರಲ್ಲಿ ಬೇನಾಮಿ ಇತ್ತಂತೆ, ಇವ್ರ ಹೆಸರಲ್ಲಿ ಬೇನಾಮಿ ಇದೆಯಂತೆ, ಇದಿದೆಯಂತೆ, ಅದಿದೆಯಂತೆ, ಹಂಗಿದೆಯಂತೆ, ಹಿಂಗಿದೆಯಂತೆ, ಆ ತರ ಇದೆಯಂತೆ, ಈ ತರ ಇದೆಯಂತೆ. ಈ ರೀತಿಯ ಪ್ರಭಾವಗಳು ಎದ್ದು ಕಾಣಿಸ್ತಕ್ಕಂಥದ್ದಿದೆ. ವೃಷಭ ರಾಶಿ ಅತಿ ಮುಖ್ಯವಾಗಿ ವೆರಿ ಕೇರ್ಫುಲ್. ಅದರಲ್ಲೂ ರಾಶಿಯಾಧಿಪತಿ ಹೋಗಿ 7ನೇ ಮನೇಲಿ ಕುಳಿತು, 7ನೇ ಮನೆಯವನು ಹೋಗಿ 8ನೇ ಮನೇಲಿ ಕುಳಿತು, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಬುಧ ಕೂಡ ಅಲ್ಲಿ ಕುಳಿತಿರೋದನ್ನ ಕನ್ಫರ್ಮ್ ಹೇಳ್ತಾನೆ. ವಿಪರೀತ ಬುದ್ಧಿಗಳು ಯಾರೋ ಬಂದು ಸೇರ್ಕೊಂಡು ನಿಮ್ಮನ್ನ ತಲೆ ಕೆಡಿಸಿ, ಬುದ್ಧಿ ಕೆಡಿಸ್ತಕ್ಕಂಥ ವ್ಯವಹಾರಗಳು, ವ್ಯಾಪಾರಗಳು ಈ ತರದನ್ನ ಮಾಡಿಸಿ ನಿಮ್ಮನ್ನ ಚಿಕ್ಕಿಗೆ ಸಿಕ್ಕಾಕಿಸಿ ಮಾಡತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ದೊಡ್ಡ ರಿಸ್ಕ್, ದೊಡ್ಡ ಎಡವಟ್ಟು. ಅಟ್ಲೀಸ್ಟ್ ಯುಗಾದಿವರೆಗೂ ಜಾಗ್ರತೆ. ಆಮೇಲೆ ಇವು ಗುರು ಬಂದು ಕುತ್ಕೋತಾನೆ. ಅಯ್ಯೋ, ಅದು ಬೇರೆ ಒಂದ್ ಎಳೆದ ಆಟ. ದಶಮಕ್ಕೆ ಕರೆಕ್ಟ್ ಆಗಿ ಲಾಕ್ ಆಕ್ಷಣೆ ಕೂತಿದ್ದಾನೆ. ವಿಪರೀತ ಖರ್ಚುಗಳನ್ನ ತಂದಿರ್ತಾನೆ ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ. ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ರಿಸ್ಕ್ ಇಲ್ಲದ ವ್ಯವಹಾರ. ಒಂದ್ 50,000 ಅಡಿಕೆ ತಗೊಬಂದು ಇಳಿಸಿದೀನಿ, 50,000 ಕಳ್ಸಿದೀನಿ, 2% 1,000 ರೂಪಾಯಿ ಬಂತಪ್ಪ, ಸಾಕು. 50,000 ರೂಪಾಯಿ ಹಾಕಿದ್ದಕ್ಕೆ. ಆ ತರ ಸಣ್ಣ ಸಣ್ಣ ಮ್ಯಾಕ್ಸಿಮಮ್ 1 2 ಇಂದ 3 ಲಕ್ಷ, ಇನ್ನೂ ಮ್ಯಾಕ್ಸಿಮಮ್ ಅಂದ್ರೆ 5 ಲಕ್ಷ. ಅದು ಗೊತ್ತಿರೋರ ಹತ್ರನೇ, ಬರವಣಿಗೆ ಇಲ್ಲದೆ, ಶೂರಿಟಿ ಇಲ್ಲದೆ, ಲೀಗಲ್ ಇಲ್ಲದೆ, ಫಿಸಿಕಲ್ ಶೂರಿಟಿ ಇಲ್ಲದೆ ಮಾಡ್ಲೇಬೇಡಿ. ಯಾರ ಕೈಗಾದ್ರೂ ದುಡ್ಡು ಕೊಟ್ಟಿದ್ರಿ ಗೋವಿಂದ. ತುಂಬಾ ದೊಡ್ಡ ತಪ್ಪುಗಳೇನಾದ್ರೂ ಮಾಡಿದ್ರೆ ದಂಡನೆ ಅಂತೂ ಗ್ಯಾರಂಟಿ. ವೃಷಭ ರಾಶಿಯವರೆಗೂ ಗುರು 12 ಜೈಲು ವಾಸ, ಕುಜ ಬೇರೆ ಅಷ್ಟಮ, ದೇಶಾಂತರ ವಾಸ. ಅಷ್ಟಮದಲ್ಲಿ ಅವನು ಕುಳಿತಿದ್ದಾನೆ, ಅಷ್ಟಮಾಧಿಪತಿ 12ನೇ ಮನೇಲಿ ಕುಳಿತಿದ್ದಾನೆ. ಅದರಿಂದ ಪ್ರತಿ ತಿಂಗಳು, ಈ ತಿಂಗಳು ನಂಜುಂಡೇಶ್ವರ, ಈ ತಿಂಗಳು ಮಾದೇಶ್ವರ, ಈ ತಿಂಗಳು ಧರ್ಮಸ್ಥಳ, ಈ ತಿಂಗಳು ಶ್ರೀಶೈಲ, ಈ ತಿಂಗಳು ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಶಿವಕ್ಷೇತ್ರ, ಇಲ್ಲ ಈ ತಿಂಗಳು ಕಟೀಲು, ನೆಕ್ಸ್ಟ್ ಮಂತ್ ಕೊಲ್ಲೂರು, ಹೊರನಾಡು, ಶಿರಸಿ, ಬಾದಾಮಿ, ಬನಶಂಕರಿ, ಸವದತ್ತಿ. ಈ ತರದ್ದಾದರೂ ಒಂದೊಂದು ತಿಂಗಳು ಒಂದೊಂದು ದೈವ ಕ್ಷೇತ್ರ ಆಗುತ್ತಾ ಹೋಗಿ ಬನ್ನಿ. ಇಲ್ಲ ಒಂದು 16 ರೂಪಾಯಿ ಮನಿ ಆರ್ಡರ್ ಕಳಿಸ್ತಾ ಇದೆ. ಅಮ್ಮ ನನ್ ಕೈಯಲ್ಲಿ ಆಗ್ತಿಲ್ಲ ಬರ್ಲಿಕ್ಕೆ, ನನಗೆ ವ್ಯವಸ್ಥೆ ಇಲ್ಲ, ಇದಾದ್ರೂ ಮಾಡ್ತಕ್ಕಂಥದ್ದು. ಗುರು ಕೆಡ್ತು, ಎಲ್ಲಾ ಕೆಡ್ತು ನೋಡಿ. ಗುರು 12ನೇ ಮನೆ ಪೂರ್ಣ ಪ್ರಭಾ. ಬುಧ ಒಬ್ಬನೇ ಆದ್ರೂ ಅವ್ನ್ ನೋಡ್ಬೇಕು, ಇದ್ರಲ್ಲಿ ದುಡ್ಡು ಹಾಕೋಣ, ಅದ್ರಲ್ಲಿ ದುಡ್ಡು ಹಾಕೋಣ, ಹಿಂಗ್ ತೆಗಿಯೋಣ, ಹಂಗ್ ತೆಗಿಯೋಣ. ಇಲ್ಲೀಗಲ್ ವ್ಯವಹಾರ, ಕೋರ್ಟು, ಜೈಲು, ಓಡಾಟ, ಸುತ್ತಾಟ, ಯಾವುದೋ ಒಂದು ದೊಡ್ಡ ಎಡವಟ್ಟು ಕೆಲಸಗಳಿಗೆ ಕೆಲವರು ವೃಷಭ ರಾಶಿಯವರು ದೊಡ್ಡದಾಗೆ ಇಟ್ಟಿದ್ದೀರಿ. ಅಮ್ಮಮ್ಮ ಹುಷಾರು. ನಾನಂತೂ ಹೇಳ್ತೇನೆ, ನಾನ್ ನಂಬೋದೇ ಇಲ್ಲ. ಬುಧ ಸೇರಿದಾಗ ಗಾಳಿ ತುಂಬಿಸ್ಬಿಟ್ಟು ಬಲೂನ್ ಡಮಾಲ್ ಅನ್ಸ್ಬಿಡ್ತಾನೆ. ತುಂಬಾ ಜಾಗರೂಕತೆ. ಅದರಲ್ಲೂ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥ ವೃಷಭ ರಾಶಿಯವರಿಗೆ ದುಡ್ಡನ್ ಸಾಲದ ಬಾಬತ್ತು. ಯಾರ ಮಾತನೋ ನಂಬಿ ಥಿಯೇಟ್ರೋ, ಮೂವಿಯೋ ತೆಗಿಯೋಕ್ ಹೋಗಿ, ಸೀರಿಯಲ್ಸೋ ತೆಗಿಯೋಕ್ ಹೋಗಿ ಇನ್ವೆಸ್ಟ್ ಮಾಡಿ ಇಲ್ಲಿ ತೆಗೆದು ಆ ಸಾಲ ಈ ಸಾಲ, ಅಯ್ಯಪ್ಪ, ಇರೋ ಭೂಮಿ ಮನೆ ಜಾಗ ಎಲ್ಲ ಇಟ್ಬಿಡ್ತೀವಿ. ಈ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದ್ದೀರಾ, ವೆಹಿಕಲ್ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಕನ್ಸಲ್ಟೆನ್ಸಿ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಮೀಡಿಯಾನಲ್ಲಿ ಇದ್ದೀರಾ, ತುಂಬಾ ಹುಷಾರ್ ಮಕ್ಕಳು. ಸಾಮಾನ್ಯರಂತ ಆದಷ್ಟು ಇರಲಿಕ್ಕೆ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಯುಗಾದಿ ಹಬ್ಬದವರೆಗೂ, ಈ ಸಂಕ್ರಾಂತಿ ಫಲ ಉಗಾದಿಯವರೆಗೂ ಜಾಗ್ರತೆ ಮಕ್ಕಳ. ಇನ್ನು ಮಿಥುನ ರಾಶಿ, ಕೇಂದ್ರದಲ್ಲಿ ಅಸುರ ಗ್ರಹಗಳು ಕುಳಿತುಕೊಂಡಿದ್ದಾವೆ. ರಾಹು, ಕುಜ, ಕೇತು. ಬ್ಯೂಟಿಫುಲ್. ತುಂಬಾ ಕೆಟ್ಟದ್ದು ಹಾಗೆ ಎಲ್ಲ ಬಿದ್ದು ನಜ್ಜುಗುಜ್ಜಾಗಿರೋರಿಗೆ ದಿಢೀರಂತ ಎತ್ತಿ ಏನೋ ಒಂದು ಸ್ಥಾನ ಕೊಟ್ಟಾಗೆ. ಹೋಗಿ ಗುರುಗಳೇ, ಯಾರೋ ಮನೆ ಕೆಲಸದಲ್ಲಿ ಇದ್ದೀರಿ, ಎಲ್ಲಾ ಬಿಟ್ಟು ಕಳ್ಕೊಂಡು ಮನೆ ಯಜಮಾನ ಒಂದ್ ಮನೆ ನಿಮ್ ಹೆಸರು ಬರ್ಕೊಟ್ಟಾಗೆ, ಸೈಟ್ ಬರ್ಕೊಟ್ಟಾಗೆ, ಹೋಗೋ ನಾನು ಇರೋ ಅಷ್ಟು ದಿನ ಅಂತ. ಆ ತರದ್ದು ವಿಚಿತ್ರಗಳು ನಡೆಯತಕ್ಕಂಥದ್ದಾಗುತ್ತೆ. ಅಸುರ ಗ್ರಹಗಳು ಕೊಡುವಷ್ಟು ಸುಖ, ಎತ್ತರ, ಸ್ಥಾನ, ಗತ್ತು, ತೂಕ ಇನ್ಯಾರು ಕೊಡಲ್ಲ. ಹಾಗೆ ಅಸುರ ಗ್ರಹಗಳು ಕೊಡುವಷ್ಟು ಎಡವಟ್ಟು ಕೂಡ ಎಡವಟ್ಟು ವ್ಯಕ್ತಿಗಳ ಪರಿಚಯ. ಈಗ ನೋಡಿ, ಅದ್ಯಾವುದೋ ಒಂದು ದೊಡ್ಡ ಹೀರೋಯಿನ್
ಅವ್ನ್ ಜೈಲಲ್ಲಿ ಕುತ್ಕೊಂಡು ಅವಾಗ ಪತ್ರ ಬರೀತಾನಂತೆ. ಅಮ್ಮ ಜೊತೆಲಿದ್ದ ತಪ್ಪಿಗೆ ಆ ಪ್ರೀತಿನೋ ಪ್ರೇಮನೋ ಗೆಳತನೋ ಬಿಡಿ, ಬೇಕಿಲ್ಲ, ನಾವು ಮಾತಾಡ್ಬಾರ್ದು, ತಪ್ಪು. ನೋಡಿ ಅವನ್ ಒಳಗಡೆ ಕೂತಿದ್ರು ಇಲ್ಲಿ ಬಿಡ್ತಿಲ್ಲ. ಆಮೇಲೆ ಆಗಾಗ ಕರೆದು ಇಡಿ ಅವರಂತೆ, ಇನ್ಕಮ್ ಟ್ಯಾಕ್ಸ್ ಅಂತೆ, ಬೇರೆ ಬೇರೆ ಕ್ರೈಮ್ ಬ್ರಾಂಚ್ ಅವರು ಹಾಕೊಂಡು ರುಬ್ತಾ ಇದ್ದಾರೆ. ಅವನ್ ಜೊತೆಲಿದ್ದಾಗ ಕಾರ್ ಏನು, ಹೆಲಿಕಾಪ್ಟರ್ ಏನು, ಶಿಪ್ ಅಲ್ಲಿ ಸುತ್ತೋದೇನು, ಆ ಎಂಜಾಯ್ಮೆಂಟ್ ಏನು, ಆ ಪಾರ್ಟಿಗಳೇನು, ಆಹಾ ಓಹೋ, ಭೂಲೋಕದ ಸ್ವರ್ಗ ಇಲ್ಲೇ ಎದ್ದು ಬಿಟ್ಟಿತ್ತು. ಸ್ವರ್ಗಲೋಕ ಎಲ್ಲೂ ಇಲ್ಲ, ಇಲ್ಲೇ ಇತ್ತು, ಭೂಲೋಕಕ್ಕೆ ಬಂದು ಎಳೆದು ಬಿಟ್ಟಿತ್ತು. ಸೋ ಬ್ಯೂಟಿಫುಲ್. ಈಗ ನೋಡಿ ಮಿಥುನ ರಾಶಿ ಆ ತರದ್ದು ಒಂದು ಕನ್ಫ್ಯೂಷನ್ ಭಾವಗಳು ಇರತಕ್ಕಂಥದ್ದು ಉಂಟು. ನೀವು ಕನ್ಸಲ್ಟೆನ್ಸಿ, ಪ್ರಾಪರ್ಟಿ, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, IT ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಫೈನಾನ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ವಾಹನಗಳ ಮಧ್ಯವರ್ತಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ. ಯಾಕಂದ್ರೆ ಭಾಗ್ಯಾಧಿಪತಿ ಚೆನ್ನಾಗಿದ್ದಾನೆ. ಶುಕ್ರನನ್ನು ನೋಡ್ತಿದ್ದಾನೆ, ಆದ್ರೆ ಶುಕ್ರ 6ನೇ ಮನೇಲಿ ಇದ್ದಾನೆ. ಯೋಗ ಕೊಡುವ ಶುಕ್ರ ಕೆಟ್ಟಿರುವುದರಿಂದ ನಿಮ್ಮ ಯೋಗ ಭಂಗ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ತೊಂದರೆಗಳು ಬರ್ಬೋದು, ನಷ್ಟಗಳು, ಆರೋಗ್ಯ, ಓಡಾಟ, ಸ್ತ್ರೀಯರು, ಪುರುಷರು, ಮನೆಯ ಸ್ತ್ರೀಯರಿಂದಲೇ, ಮನೆಯ ಪುರುಷರಿಂದಲೇ ಅಲ್ಲೊಂದು ಎಳೆದಾಟ ಉಂಟು. ಪ್ರತಿ ಶುಕ್ರವಾರ ಮೊನ್ನೆ ಒಂದು ತಾಯಿ ಜೀವ ಎಷ್ಟು ಖುಷಿಯೋ, ತುಂಬಾ ಖುಷಿ ಆಗ್ಬಿಡ್ತು. ನನ್ ಮಗನ್ ಒಳ್ಳೆ ಕೆಲ್ಸ ಆಗಿದೆ ಫಾರಿನ್ ಅಲ್ಲಿ, ನೀವ್ ಹೇಳಿದ್ರಿ ಫಾರಿನ್ ಸಂಬಂಧನೇ ಬರುತ್ತೆಮ್ಮ, ಒಪ್ಕೋಬೇಕು, ಜಾತಿ ಹೆಚ್ಚು ಕಡಿಮೆ ಬರುತ್ತೆ, ಒಪ್ಕೋಬೇಕು, ಇದೇ ನಡೆಯೋದು ಅಂತ. ಈ ಪೂಜೆ ಮಾಡ್ಕೊಳ್ಳಿ, ಸುಮಂಗಲಿ ಪೂಜೆ ಅಂತ. ಗುರುಗಳೇ ಅದೇ ಆಗಿದೆ, ಚೆನ್ನಾಗಿದ್ದಾರೆ ಗುರುಗಳೇ. ನಿಜವಾಗ್ಲೂ ನಾನು ಹೇಗೆ ನಿಮ್ಗೆ ಧನ್ಯವಾದ ಹೇಳ್ಬೇಕು ಗೊತ್ತಿಲ್ಲ, ನನ್ ಮನ್ಸು ಒಪ್ಪಕ್ ಸಿದ್ಧ ಇರಲಿಲ್ಲ. ಅದನ್ನ ಮೊದ್ಲೇ ಹೇಳಿದ್ರಿ, ಇದೇ ನಡೆಯೋದು, ಹಿಂಗೇ ಬರುತ್ತೆ. ಅದಷ್ಟೇ, ಬಾಳೆ ಗಿಡದಲ್ಲಿ ಬಾಳೆ ಬರೋದನ್ನ ಅದೇನ್ ದೊಡ್ಡ ವಿದ್ಯೆಯಾ? ಈ 7-8 ಲಕ್ಷ ಜಾತಕಗಳು ನೋಡಿ 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 ಅಲ್ಲೊಂದು ಆ ದೇವಿ ಇಚ್ಛೆಯಿಂದ ಕದಲ್ಸಿದೆ. ನಾನಲ್ಲ ಹೇಳಿದ್ದು, ನನ್ನಿಂದ ಆಗ್ಬಿಟ್ಟಿದೆ ಅಂತ ಹೇಳೋದಂದ್ರೆ ಅದು ದಡ್ಡತನ. ಅಷ್ಟು ಜಾತಕಗಳನ್ನ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಆ ಮಹಾದೇವಿ, ವಾಗ್ದೇವಿ, ವಶಿನ್ಯಾದ ದೇವತೆಗಳು ಅಷ್ಟೇ. ಈಶತ್ವಂ ವಸಿತ್ವಂ ಅಮ್ಮನವರದು, ನನ್ನದೇನೂ ಅಲ್ಲ. ನನ್ಗೆ ಎಷ್ಟು ಸಂಭ್ರಮವೋ. ಇನ್ನೊಬ್ರು ಬರ್ತಾರೆ, ಗುರುಗಳೇ ನೋಡಿ ನೀವು ಹೇಳಿದಾಗ ಎಲ್ಲ ನಡೀತಿದೆ, ಈಗ ಮದುವೆಗೆ ಬಂದಿದ್ದೇನೆ, ಇಲ್ಲ ನಿನ್ ತಂಗಿದಾಗ್ಬೇಕು ಹೋಗಿ, ಅದಾದ್ಮೇಲೆ ಹೌದು ಗುರುಗಳೇ, ಅಲ್ಲಿ ಮುರಿದಿದೆ, ತಂಗಿದ್ ಮುರಿಯುತ್ತೆ, ಬಟ್ ಬೇರೆ ಸಂಬಂಧ ಬರುತ್ತೆ, ಅದನ್ನೇ ಮಾಡ್ಬೇಕು, ಬೇರೆ ಜಾತಿದೇ ಬರುತ್ತೆ ಅಂದ್ರೆ, ಗುರುಗಳೇ ಅದೇ ಬಂದಿದ್ದೆ, ನೀವು ಲಾಸ್ಟ್ ಟೈಮ್ ಬಂದಾಗ್ಲೂ ಅದನ್ನೇ ಹೇಳಿದ್ರಿ, ಅದೇ ಮಾಡಿದ್ದೇವೆ, 2 ವರ್ಷ ಆಗಿದೆ, ಶಿ ಇಸ್ ಹ್ಯಾವಿಂಗ್ ಎ ಕಿಡ್. ನಮಗ್ ಇಷ್ಟು ಒಳ್ಳೆ ಅಳಿಯ ಸಿಗ್ತಾನೆ, ನನಗ್ ಭಾವ ಸಿಗ್ತಾನೆ ಅಂತ ನಾನು ನೆನ್ಸೇ ಇರ್ಲಿಲ್ಲ. ಇದ್ರಲ್ಲಿ ಮಾಡಿದ್ರು ನಮ್ಗೆ ಸಿಗ್ತಿರ್ಲಿಲ್ಲ, ನೀವು ಅವತ್ತು ಬಾರಿ ಹೇಳಿದ್ರಿ, ನಡೆದಿದ್ದೇವೆ, ಯಾರ ಸಾಕು. ಆ ಪರಿಹಾರವನ್ನ ಮಾಡ್ಕೊಳ್ಳಿ. ಮುಖ್ಯವಾಗಿ ನೀವು ಅಷ್ಟೇ, ಒಂದು ಸುಮಂಗಲಿ ಪೂಜೆಯನ್ನ ಮನೇಲಾಯ್ತು ಅಂದ್ರೆ ಒಂದು ಪುಟ್ಟ ಲಕ್ಷ್ಮೀ ದಿಗ್ಬಂಧವೊಂದನ್ನ ತಂದು ದೇವರ ಮನೆಯಲ್ಲಿ ಒಂದು ಅಕ್ಕಿ, ಅಚ್ಚು ಬೆಲ್ಲ, ಒಂದು ಬಟ್ಲು ಕೊಬ್ಬರಿ ಅಲ್ಲಿಟ್ಟು, ಅಲ್ಲೊಂದು 3 ತರದ ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಒಂದು ಪುಟ್ಟ ಲಕ್ಷ್ಮೀ ಬಳೆ. ಯಾಕಂದ್ರೆ ಯೋಗಕಾರಕ ಲಕ್ಷ್ಮಿ ಕೆಟ್ಟಿದ್ದಾಳೆ. ಅಲ್ಲೊಂದು ಎಳೆದಾಟ, ಗುರು ಚೆನ್ನಾಗಿದೆ, ಆದ್ರೆ ಹಸಿರು ಗ್ರಹಗಳು ದಿಗ್ಬಂಧನವಾಗಿ ಕುಳಿತಿದೆ. ಏನೋ ಒಂದು ದುಡ್ಡು, ಆರೋಗ್ಯ, ಈ ತರದ ಎಳೆದಾಟ, ಅಧಿಕಾರ. 6 ಬಳೆ, ಒಂದು ಬ್ಲೌಸ್ ಪೀಸ್, ಒಂದು ನವಧಾನದ ಪ್ಯಾಕೆಟ್, ಒಂದು 9 ಖರ್ಜೂರ, ಇದೆಲ್ಲ ಇಟ್ಟು, ಎಲೆ, ಅಡಿಕೆ, ಹೂವು, ಹಣ್ಣು, ಅರಿಶಿನ, ಕುಂಕುಮ. ಕಂಪಲ್ಸರಿ ಶ್ರೀನಿವಾಸ, ವಿಷ್ಣು ದೇವಾಲಯಗಳು, ಕೃಷ್ಣ ಇರ್ಬೋದು, ವೇಣುಗೋಪಾಲ ಇರ್ಬೋದು, ಶ್ರೀನಿವಾಸ ಇರ್ಬೋದು, ಈ ತರದ ಆಲಯಕ್ಕೆ ಹೋಗ್ಬಿಟ್ಟು ಯಾರಾದ್ರೂ ಮುತ್ತೈದೆಗೆ ಒಮ್ಮೆ, ಇನ್ನೊಮ್ಮೆ ಕಂಪಲ್ಸರಿ ಕುಮಾರಿಗೆ, ಮದುವೆ ಆಗದ ಸ್ತ್ರೀಗೆ, ಕಡಿಮೆ ಅಂದರೂ ಒಂದು 15 ಇಲ್ಲ 16 ಶುಕ್ರವಾರ ಮಿನಿಮಮ್ ಮಾಡತಕ್ಕಂಥದ್ದು ಮಾಡಿ ಒಂದು ಸಮಾಧಾನ ಬರುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ನೋಡಿ, ಕುಜ ನಿಮಗೆ ಯೋಗಕಾರಕ, ದಿಗ್ಬಂಧನವಾಗಿದ್ದಾನೆ, ಬ್ಯೂಟಿಫುಲ್, ಸೂಪರ್. ಶುಕ್ರ ಪಂಚಮದಲ್ಲಿದ್ದರೆ ಮನೆಯಲ್ಲಿ ಶುಭ ಕಾರ್ಯಗಳ ಸಿಂಚನ. ಗುರು ದಶಮದಲ್ಲಿದ್ದಾನೆ, ವೃತ್ತಿಯಲ್ಲಿ ದಶಮದಲ್ಲಿ ಇರುವುದರಿಂದ ವೃತ್ತಿಗೆ ಸಂಬಂಧಪಟ್ಟಂತ ಒತ್ತಡ ಇರುತ್ತೆ. ಕೆಲಸ ಇದೆ, ಬಟ್ ಅಂತ ದುಡ್ಡು ಬರ್ತಿಲ್ಲ, ಬರಬೇಕಾದ ದುಡ್ಡು ಬರ್ತಿಲ್ಲ, ಆಗಬೇಕಾದ ವ್ಯವಹಾರ ಆಗ್ತಿಲ್ಲ, ನಿಧಾನಂ ವಿಳಂಬಂ. ಯಾಕಂದ್ರೆ ಅಷ್ಟಮದಲ್ಲಿ ಬೇರೆ ಶನಿ ಕುಳಿತಿದ್ದಾನೆ, ಅಷ್ಟಮದಲ್ಲೇ ಚಂದ್ರ ಕುಳಿತಿದ್ದಾನೆ. ಅಂದ್ರೆ
ದುಡ್ಡು 100 ರೂಪಾಯಿ ಬರೋಕ್ ಮೊದ್ಲು ಒಂದ್ 300 ರೂಪಾಯಿ ಲಾಕ್ ಆಗ್ಬಿಟ್ಟಿದೆ ನಿಮ್ಗೆ. ಕೊಡ್ಬೇಕು, ಕೊಡೋರು ಕೊಡೋಕ್ ಆಗ್ತಿಲ್ಲ, ಬರ್ಬೇಕಾದ ದುಡ್ಡು ಬರ್ತಿಲ್ಲ. ಈ ರೀತಿಯ ಒದ್ದಾಟಗಳಲ್ಲಿ ಕರ್ಕಾಟಕ ರಾಶಿಯವರು ಒಂಥರ ತಲೆ ಕೆಟ್ಟು ಕೂತು ಬಿಟ್ಟಿರ್ತೀರಿ. ಈ ಸಂಕ್ರಾಂತಿಗೂ ಅದೇ ಉಂಟು. ಹೌದು, ಅಲ್ಲೇನೋ ಒತ್ತಡ, ಎಳೆದಾಟ, ಒದ್ದಾಟ ಬರುತ್ತೆ. ಭೋಗಕ್ಕೆ ಕಡಿಮೆ ಇಲ್ಲ, ಆನಂದಕ್ಕೆ ಕಡಿಮೆ ಇಲ್ಲ, ಸುತ್ತಾಟಕ್ಕೆ ಕಡಿಮೆ ಇಲ್ಲ. ಅದ್ರಲ್ಲಿ ನೋಡಿ ಸಪ್ತಮದಲ್ಲಿ ಸೂರ್ಯ ದಗದಗ, ನನಗ್ ಭಯ ಅದೊಂದು ಬೇರೆ. ಅಸುರ ಗ್ರಹ ಸೂರ್ಯ ಅಧಿಕಾರ ಕೊಡ್ತಾನೆ. ಯಾರಾದ್ರೂ ಅಧಿಕಾರದಲ್ಲಿ ಇರೋರು ಪರ್ಸನಲ್ ಲೈಫ್ ನಲ್ಲಿ ಚೆನ್ನಾಗಿದ್ದಾರೆ ನೋಡಿ. ಯಾವುದೇ ದೊಡ್ಡ ಗುರು, ಯಾವುದೇ ದೊಡ್ಡ ದೊರೆ, ಯಾವುದೇ ದೇವರು ನೋಡಿ, ಅಷ್ಟು ದೊಡ್ಡ ಹೆಸರು ಇದೆಯಲ್ಲ ನಮ್ಮ ತಿರುಪತಿ ಶ್ರೀನಿವಾಸನಿಗೆ, ತಿಮ್ಮಪ್ಪನಿಗೆ ಗನ್ಮ್ಯಾನ್ ಇಟ್ಟುಬಿಟ್ಟಿದ್ದಾರೆ. ಗನ್ಮ್ಯಾನ್ ಹತ್ರಕ್ ಬರೋಕ್ ಬಿಡಲ್ಲ. ಯಾರೋ ಏನ್ ಮಾಡ್ಬಿಡ್ತಾರೋ, ಇನ್ನೇನ್ ಮಾಡ್ಬಿಡ್ತಾರೋ ಅಂತ. ಹತ್ರಕ್ ಸಾಮಾನ್ಯರನ್ ಬಿಡೋಲ್ಲ, ದೊರೆನ್ ಕೂಡ ಬಿಡಲ್ಲ. ಬಂದು ನೀನು ಅರ್ಧ ಗಂಟೆ ಅಲ್ಲಿ ನಿಂತ್ಕೊಪ್ಪ, ನೀನ್ ನೋಡಪ್ಪ ನಿನ್ಗೆ ಅಂತ ಬೇರೆ ಸಮಯ ಇನ್ನೊಂದು ಅಂತ ಹೇಳ್ಬಿಟ್ಟು ಹತ್ರಕ್ ಬರೋಕ್ ಅಷ್ಟು ಭಯ. ಭಗವಂತನಿಗೂ ಕೂಡ ಅಷ್ಟು ಬಲ ಬಂದಾಗ ಅವನು ಭಯದಲ್ಲಿ ಹೆಂಗ್ ಕುತ್ಕೊಂಡಿರ್ತಾನೆ. ಏನ್ ಮಾಡ್ತಾರೋ ಇವರು, ಇವನ ಮನಸ್ಸಿನಲ್ಲಿ ಏನಿದೆ, ಅವನ ಮನಸ್ಸಿನಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಲ್ಲರನ್ನ ತಿಳ್ಕೊಂಡು ಅವರವರ ಭಾವಕ್ಕೆ, ಅವರವರ ಕರ್ಮಕ್ಕೆ, ಅವರವರ ಧರ್ಮಕ್ಕೆ, ಅವರವರ ಪಾಪಕ್ಕೆ, ಅವರವರ ಪುಣ್ಯಕ್ಕೆ ಇಷ್ಟಿಷ್ಟು ಕೊಡ್ಬೇಕು ಅಂದ್ರೆ ಅವನು ಏನು ವಿಶ್ವ ವಿರಾಟ್ ಸ್ವರೂಪ. ಯೋಚನೆ ಮಾಡಿ ನೋಡಿ ಆ ಭಗವಂತ. ನಾವು ಬರೀ ಇಷ್ಟು ಮಾಡಿದ್ದಕ್ಕೆ ಇಷ್ಟು ಬರ್ಬೇಕಿತ್ತು ಅಂತೀವಿ. 8 ಅವರ್ ಡ್ಯೂಟಿ ಮಾಡಿದ್ರೆ ಎಷ್ಟು ಬರ್ಬೇಕು ಗೊತ್ತಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟು ಹಾಕಿದ್ರೆ ಎಷ್ಟು ಬರ್ಬೇಕು ಗೊತ್ತಾ? ಆ ಬುದ್ಧಿಯನ್ನ ಇಷ್ಟು 800 ಕೋಟಿ ಜನಕ್ಕೂ ಇಟ್ಟು ಅವರ ಧರ್ಮ, ಕರ್ಮ, ಪಾಪ, ಪುಣ್ಯ ಎಲ್ಲದಕ್ಕೂ ಲೆಕ್ಕ ಚುಕ್ತ ಇವರೇ ಅಮ್ಮ, ಇವರೇ ಅಪ್ಪ, ಇದೇ ಜಾಗ, ಇದೇ ಬದುಕು. ಪಾಪ ಒಂದು ಬಾರಿ ನೆನೆಸ್ ನೋಡಿ, ಎಲ್ಲ ರೋಮಾಂಚನ ಆಗ್ಬಿಡುತ್ತೆ ನಮಗೆ. ಯಾವುದಾ ಶಕ್ತಿ. ಅದಕ್ಕೆ ಆ ಭಗವಂತನಿಗೂ ಕೂಡ ಅದೊಂದು ದಿಗ್ಬಂಧನ ಅಂತಕ್ಕಂಥದ್ದು. ಸ್ವಲ್ಪ ಸಂಗಾತಿ, ಕುಟುಂಬ, ಎಳೆದಾಟ, ಒದ್ದಾಟ, ಓಡಾಟ ಇದೆಲ್ಲ ಇದೆ. ತಾಯಿ ಆರೋಗ್ಯ ನೋಡ್ಕೊಳ್ಳಿ, ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಕಾರಕ ಹೆಣ್ಣು ಮಕ್ಕಳಿದ್ರೆ ಆನಂದದ ಬ್ರಹ್ಮಾಂಡ ನಿಮಗೆ. ಗಂಡು ಮಗು ಇದ್ದರೆ ಯುಗಾದಿಯಷ್ಟಲ್ಲಿ ಏನೋ ಒಂದು ಎಳೆದಾಟ ಕೇಳ್ತೀರಿ. ಇಲ್ಲ ಅವನು ಕಳ್ಕೊತಾನೆ, ಕೆಲಸ ಕಳ್ಕೊತಾನೆ, ಬುದ್ಧಿ ಕಳ್ಕೊತಾನೆ, ಮಾತು ಕಳ್ಕೊತಾನೆ, ಅಭ್ಯಾಸಕ್ಕೆ ಒಳಗಾಗ್ತಾನೆ. ಯಾಕಂದ್ರೆ ಗುರು 12ನೇ ಮನೆಯಲ್ಲಿ ನೋಡಿ ರಾಹು. ಜ್ಞಾನಕಾರಕನಿಗೆ ನಾನು ಹೋಗ್ತೀನಿ ಅಂದ್ರೆ ಹಿಂದ್ಗಡೆ ಹೋಗ್ನು ಬಾರೋ ಆಡೋಣ. ನೋಡಿ ನೀವು ದಿನಾ ನೋಡಿ ಬ್ರೇಕಿಂಗ್ ನ್ಯೂಸ್ ಎಲ್ಲಿ ನೋಡಿದ್ರು ಗಾಂಜಾ ಸಿಕ್ತು, ಡ್ರಗ್ಸ್ ಸಿಕ್ತು, ಅದೇನೋ LSD ಸಿಕ್ತು. ಇದೆಲ್ಲ ನನಗೆ ಗೊತ್ತು ಅನ್ಕೋಬೇಡ್ರಪ್ಪ. ಪೇಪರು ನ್ಯೂಸ್ ನಾನು ಓದ್ತಲೇ ಇರ್ತೀನಿ, ತಿಳ್ಕೊಬೇಕು ನನಗೆ. ಯಾವ ಡಿಗ್ರಿನಲ್ಲಿ ಏನಾಗಿದೆ, ಯಾವ ಊರಲ್ಲಿ ಏನಾಗಿದೆ, ಇವತ್ತಿನ ತಿಥಿ, ಈ ನಕ್ಷತ್ರ ಕಾರಣಕತ್ವವಾಗಿ ಓಹೋ ಇದು ಈ ತರದ ಪ್ರಸಂಗ, ಈ ನಕ್ಷತ್ರಗಳ ಪರಿಚಯದ ಇತ್ತು ಅಂದ್ರೆ ಈ ಪ್ರಸಂಗ. ಇದೇ ಕೆಲಸ ನನಗೆ. ಇದೇ ಕೆಲಸ, ನನ್ನ ಕೆಲಸನೇ ಅದು. ಅದಕ್ಕೆ ನೋಡ್ತಲೇ ಇರ್ತೀನಿ. ಪ್ರತಿ ಅರ್ಧ ಗಂಟೆಗೊಮ್ಮೆ ಒಂದು ನ್ಯೂಸ್ ಮಾರ್ಕಪ್ ಮಾಡ್ಕೋತಾ ಇರ್ತೀನಿ. ಯಾವ ದೇಶ ಅದು, ಏನಕ್ಕೆ ಇಲ್ಲಿ ಭೂಕಂಪ ಆಯ್ತು, ಯಾವ ಗ್ರಹ ಪ್ರಚೋದನೆ, ಎಷ್ಟು ಡಿಗ್ರಿನಲ್ಲಿತ್ತು, ಲ್ಯಾಟಿಟ್ಯೂಡ್ ಎಷ್ಟು, ಲಾಂಗಿಟ್ಯೂಡ್ ಎಷ್ಟು, ಇದು ಹಾಕೋತಲೇ ಇರ್ತವೆ. ನಮ್ ಕೆಲ್ಸ ಅದು. ಅದನ್ನ ಗುರುಗಳು ಹೇಳಿದ್ರು, ಗುರುಗಳಿಗೂ ಇದಿದೆ ಅಂತ ಅನ್ಕೋಬಿಟ್ಟಿದಪ್ಪ ಪುಣ್ಯಾತ್ಮರ. ನಮಗದಿಲ್ಲ. ತಿಳಿಸ್ಕೊಡೋದು ನನ್ನ ಕರ್ತವ್ಯ. ಸೊ ಅದರಿಂದ ಆ ತರದ ಭಾವಗಳಲ್ಲಿ ಒದ್ದಾಟ. ನೀವು ದೇವಿ ಆರಾಧನೆ ಮಾಡಿ. ಅಷ್ಟಮದಲ್ಲಿ ಶನಿ ಆಯುಷ್ಯಕಾರಕ, ಕಂಟಕಕಾರಕ, ಸಪ್ತಮಾಧಿಪತಿ ಅಷ್ಟಮ ಕೊಡೋನ್ಮೋಸ್ಕಾರ. ಯಾವುದೋ ದುಷ್ಟ ವ್ಯಕ್ತಿಗಳು, ದುರ್ಬುದ್ಧಿ ವ್ಯಕ್ತಿಗಳು, ಎಡವಟ್ಟು ವ್ಯಕ್ತಿಗಳ ಪರಿಚಯ, ಯಾವುದೋ ದುಡ್ಡು, ದೂರದ ದುಡ್ಡು, ಮರೆಯಾದ ದುಡ್ಡು, ಮರೆಯಾಗಿ ಮುಚ್ಚಿಟ್ಟಿರುವ ದುಡ್ಡು ಅನ್ನತಕ್ಕಂಥ ಭಾವಾರ್ಥಗಳಲ್ಲಿ ಒಂದು ಎಳೆದಾಟ ಉಂಟು. ದೊಡ್ಡ ವ್ಯವಹಾರ ಹೋಗ್ಬೇಡಿ. ಆದ್ರೆ ಭೂಮಿ ವಿಚಾರದಲ್ಲಿ ಒಂದು ಪ್ರಗತಿ ಉಂಟು. ಯಾವುದೋ ಒಂದು ಹೆಂಗೋ ಒಂದು ಮಾಡ್ತೀವಿ. ಆಸ್ ಎಸ್ಪೆಷಲಿ ಲಿಟಿಗೇಷನ್ ಇರೋ ಪ್ರಾಪರ್ಟಿ ಇದೆ, ದಾರಿ ಆಗ್ತಿಲ್ಲ, ಆಗುತ್ತೆ. ಆಮೇಲೆ ಬರ್ಬೇಕಾದ ಭೂಮಿ ನಿಮ್ ಪಾಲಕ್ ಬರುತ್ತೆ. ಒಂದು 50% ಆದ್ರೂ ಬರುತ್ತೆ. 1 ಎಕರೆ ಬರೋ ಜಾಗದಲ್ಲಿ ಒಂದು ಅರ್ಧ ಎಕರೆ ಆದ್ರೂ ಬರತಕ್ಕಂತ ಒಂದು ಪ್ರಭಾವ ಉಂಟು. ಸೊ ದೇವಿ ಆರಾಧನೆ, ದೇವಿ ಪೂಜೆ, ದೇವಿ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಸಿಂಹ ರಾಶಿಗೆ ಸೂರ್ಯನೇ 6ನೇ ಮನೆಯಲ್ಲಿ ಕುಳಿತಿದ್ದಾನೆ. 6ನೇ ಮನೆಯಲ್ಲಿ ಸೂರ್ಯ ಇರೋದು ಒಳ್ಳೇದು. ಆದರೆ ಸಿಂಹ ರಾಶಿಯವರಿಗೆ ರಾಶಿಯಾಧಿಪತಿಯೇ ಹೋಗ್ಬಿಟ್ಟು 6ನೇ ಮನೆಯಲ್ಲಿ ನಷ್ಟಂ, ಕಷ್ಟಂ, ತೊಳಲಾಟಂ, ಏನೋ ಒಂದ್ ಬಾಧೆ. ನಾ ಹೇಳದ್ನಲ್ಲ, ದೊರೆಗೆ ತಪ್ಪಿದ್ದಲ್ಲ ಬಾಧೆ ಅನ್ನತಕ್ಕಂಥದ್ದು ಎಲ್ಲ ಇದೆ ನಿಮಗೆ. ಹಬ್ಬವೇ ನಿಮ್ ಮನೇಲಿ. ನಿಮ್ಗೆ ಜ್ವರ ಬಂದ್ಬಿಟ್ಟಿದೆ, ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ, ತಿನ್ನಕ್ಕಾಗ್ತಿಲ್ಲ. ಇದ್ಕೊಂಡ್ ಬೆಳೆ ಸಾರಿದ್ದಾರೆ, ತಿನ್ನಕ್ಕಾಗ್ತಿಲ್ಲ.
ಬಾಯೆಲ್ಲ ಸಪ್ಪೆ ಸಪ್ಪೆ ಗಂಜಿನ ಕೊಡ್ರ ಅನ್ನೋ ರೀತಿಯಲ್ಲಿ ಇರತಕ್ಕಂಥದ್ದು ಇರುತ್ತೆ. ನೀವು ತಪ್ಪಿಗೆ ಸಿಕ್ಕಾಕೋಬಿಡ್ತೀರ. ಹುಷಾರು, ನೀವು ತಪ್ಪಿಗೆ ಸಿಕ್ಕಾಕೋತೀರ. ಮಾಡಬಾರದ್ ಮಾಡಿದ್ರೆ ಆಗಬಾರದಾಗುತ್ತೆ. ಜಾಗ್ರತೆ. ಗುರುಬಲ ಇದೆ, ಕೇತು ಬಲ ಇದೆ, ಕುಜಬಲ ಇದೆ, ಬುಧನು ಚೆನ್ನಾಗಿದ್ದಾನೆ. ಬಟ್ ಅವನು ಎಡವಟ್ಟು ಪಂಚಮದಲ್ಲಿ ಕುಳಿತಿದ್ದಾನೆ ಕುಜನ್ ಜೊತೆನಲ್ಲಿ. ವಿಪರೀತ್ ಬುದ್ಧಿ, ವಿಪರೀತ್ ದುಡ್ಡು, ವಿಪರೀತ್ ಲೆಕ್ಕಾಚಾರ. ವಿದ್ಯೆಯಿಂದ ಗಳಿಕೆ, ಟೀಚಿಂಗ್, ಲೀಗಲ್ ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಅಡ್ವೈಸಿಂಗ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಲೀಗಲ್ ಸಿಸ್ಟಮ್, ಪೊಲೀಸ್ ಆಗಿದ್ದೀರಾ, ಡಿಫೆನ್ಸ್ ಅಲ್ಲಿ ಇದ್ದೀರಾ, ಸೈಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಕಂಡಿಡಿಯೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ದೂರದಲ್ಲಿ ಕೆಲಸ, ದೂರದಲ್ಲಿ ವ್ಯವಹಾರ, ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್, ಪ್ರಾಪರ್ಟಿ ಡೆವಲಪ್ಮೆಂಟ್, ಲೇಔಟ್, ಇವುಗಳಿಗೆ ಸಂಬಂಧಪಟ್ಟಂತ ವ್ಯವಹಾರ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಜ್ಯೋತಿಷ್ಕರಾಗಿದ್ದೀರಾ, ಅದ್ಭುತ ಪ್ರಗತಿ. ಒಂದೇ ಇವರಿಬ್ರು ನಾನು ಸ್ವಲ್ಪ ತಡಬಡಾಯಿಸ್ಬೋದು. ತೆಗೆದುಕೊಳ್ಳುವ ಯಾವ ನಿರ್ಧಾರ ತಗೋಬೇಕೋ ಅದಕ್ಕೆ ವಿಳಂಬ ಮಾಡೋದು, ಯಾವ್ದಕ್ ವಿಳಂಬ ಮಾಡಬೇಕೋ ಅದಕ್ಕೆ ಬೇಗ ಮಾಡೋದು, ಈ ತರದೊಂದು ಭಾವಾರ್ಥಗಳಿರ್ತಕ್ಕಂಥದ್ದನ್ನ ಸೂಚಿಸ್ತದೆ. ತುಂಬಾ ಕೇರ್ಫುಲ್. ಎಸ್ಪೆಷಲಿ ಆದಿತ್ಯ ಹೃದಯ ಸ್ತೋತ್ರವನ್ನ ನಿತ್ಯ ಪಠಣೆ ಮಾಡತಕ್ಕಂಥದ್ದು ಸ್ವಲ್ಪ ಮಾಡ್ಕೊಳ್ಳಿ ಯುಗಾದಿಯವರೆಗೂ. ಹೌದು, ನಿತ್ಯ ಕೇಳೋದು ಮಾಡೋದು. ಹತ್ತಿರದಲ್ಲಿ ಶಿವಾಲಯ ಇದ್ರೆ ಹೋಗಿ ಅಲ್ಲೊಂದು 10 ನಿಮಿಷ ಕುಳಿತುಕೊಳ್ಳಿ. ಆ ಮಹಾಮೃತ್ಯುಂಜಯ ಮಂತ್ರ, ಸೂರ್ಯ ದೇವಸ್ಥಾನ, ಸೂರ್ಯ ನಮಸ್ಕಾರ, ಶಿವಪೂಜೆ, ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ, ಸೂರ್ಯನಿಗೆ ಅರ್ಘ್ಯ ಬಡತಕ್ಕಂಥದ್ದು, ತಂದೆ ಮಾತು ಕೇಳೋದು, ತಂದೆ ಜೊತೆಲಿ ಇರೋದು, ಹಿರಿಯರ ಮಾತು ಕೇಳೋದು, ಹಿರಿಯರು ಹೇಳಿದ್ ಸರಿ ಅಂತ ಬಾಗೋದು. ಇಷ್ಟನ್ನ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಿ. ಎಲ್ಲ ಪಡಿತೀರಿ. ಭೂಮಿ, ಮನೆ, ಆಳು ಕಾಳು, ಮಕ್ಕಳು, ಗೌರವ ಎಲ್ಲ ಪಡೀತಕ್ಕಂಥದ್ದು ಗಲಿಬಿಲಿಯ ಡಿಸಿಷನ್ಸ್ ಅಷ್ಟೇ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ವಾವ್, ನೋಡಿ, ನಿಮಗೆ ಶನಿ 6ನೇ ಮನೆ, ಶುಕ್ರ 3ನೇ ಮನೆ. ಸೂರ್ಯ ನಿಮ್ಗೆ ಅಂತ ಬಾಧೆ ಕೊಡಲ್ಲ, ತೊಂದರೆ ಕೊಡಲ್ಲ. ಅವನ ಜೊತೆಲಿ ಯಾರೂ ಇಲ್ಲ. ಬುಧ ನೋಡಿ, ನಿಮ್ಮ ರಾಶಿಯಾಧಿಪತಿ 4ನೇ ಮನೆಯಲ್ಲಿ ಸುಖದ ಮನೆಯಲ್ಲಿ ಕುಳಿತಿದ್ದಾನೆ. ಅಷ್ಟಮಾಧಿಪತಿ ಕೇತು ಬೇರೆ ಕುಜನ್ ಸಾರದಲ್ಲಿ. ಆ ಕುಜ ಅಲ್ಲಿ ಬುಧನ್ ಜೊತೆ ಕೇತು ಸಾರದಲ್ಲಿ ಕುಳಿತಿದ್ದಾನೆ. ತಮಾಷೆ. ವಿದ್ವಾಂಸರು, ಚೆಸ್ ಪ್ಲೇಯರ್ಸ್, ದಿವಾನ್, ಚಾರ್ಟರ್ಡ್ ಅಕೌಂಟೆಂಟ್ಸ್, IT ಫೀಲ್ಡ್ ಅಲ್ಲಿ ಇದ್ದೀರಾ, ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇದ್ದೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಲ್ಡ್ ಅಲ್ಲಿ ಇದ್ದೀರಾ, ಕಾಮರ್ಸ್ ಫೀಲ್ಡ್ ಅಲ್ಲಿ ಇದ್ದೀರಾ, ಮ್ಯಾನೇಜ್ಮೆಂಟ್ ಫೀಲ್ಡ್ ಅಲ್ಲಿ ಇದ್ದೀರಾ, ಫೈನಾನ್ಸ್ ಫೀಲ್ಡ್ ಅಲ್ಲಿ ಇದ್ದೀರಾ, ಸ್ಟ್ರಾಟಜಿ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್ ಮ್ಯಾನೇಜ್ಮೆಂಟ್, ಡಿಸಿಷನ್ ಮೇಕಿಂಗ್, ರೀಟೇಲ್, ರೈಟಿಂಗ್, ಕಮ್ಯುನಿಕೇಶನ್, ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದೀರಾ. ಅತ್ಯದ್ಭುತ ಪ್ರಗತಿ ಕಾಣ್ತೀರಾ. ಆಕಸ್ಮಿಕ ಒಂದು ಭೂಲಾಭ ಒಂದುಂಟು. ಅಷ್ಟಮಾಧಿಪತಿ ಕುಜ ಸುಖದಲ್ಲಿರೋದ್ರಿಂದ ಒಂದು ಮನೆ ಜಾಗ ತಗೊಳ್ಳೋದು ಮಾಡೋದು. ಬಟ್ ಗುರು ಅಷ್ಟಮದಲ್ಲಿರೋದ್ರಿಂದ ಅಲ್ಲೊಂದು ಸಾಲ, ಕಡಿಮೆ ಅಂದರೂ 30 ಲಕ್ಷ ಇಲ್ಲ 60 ಲಕ್ಷ ಸಾಲ ಉಂಟು. ನೋಡ್ಕೊಂಡು ಹೆಜ್ಜೆ ಹೇಳಿ. ಕೇತು ಮಾಡೋ, ಕುಜನ್ ಸಾರ ಅಲ್ವಾ, ಅಷ್ಟಮಾಧಿಪತಿ ಸಾರ, ಏನಾಗಲ್ಲ ನಡೆಯೋ ಅಂತಾನೆ ಅವನು ಹುಷಾರ್. ಗಲಿಬಿಲಿಗೊಳಿಸುವ ಬುಧ ನಿಮ್ಮವನೇ ಅದೃಷ್ಟಕ್ಕೊಬ್ಬನೇ ಕುಳಿತಿಲ್ಲ, ಕುಜನ್ ಜೊತೆ ಕುಳಿತಿದ್ದಾನೆ. ಅದು ಕೇತು ಸಾರದಲ್ಲಿದ್ದಾನೆ. ಅದರಿಂದ ಭೂಮಿ, ಮನೆ ತಗೊಳ್ಳೋದು, ಮಾರೋದು, ಕೊಂಡ್ಕೊಳ್ಳೋದು, ಆ ತರದ ವ್ಯವಹಾರದಲ್ಲಿರೋರ್ಗೆ ಅದ್ಭುತ. ಒಂದು ಪುಟ್ಟ ರೆಸಾರ್ಟ್ ಮಾಡೋದು, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರ್, ಕ್ಲಬ್, ರೆಸ್ಟೋರೆಂಟ್, ಆಕ್ಟಿಂಗ್, ಬರವಣಿಗೆ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ. ಹೌದು, ದೊಡ್ಡ ವಾಹನಗಳಲ್ಲಿ ಕೆಲಸ ಮಾಡ್ತಿದ್ದೀರಾ. ಆಭರಣ, ಮಳಿಗೆ, ಸೀರೆ, ಬಟ್ಟೆ, ಗಾರ್ಮೆಂಟ್ಸ್, ಇಂಥವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿದ್ದೀರಿ. ಅದ್ಭುತ. ಆದರೆ ಗುರು ಅಷ್ಟಮ, ಅಲ್ಲೊಂದು ಸಾಲ, ಅಲ್ಲೊಂದು ಏನೋ ಒದ್ದಾಟ, ಏನೋ ಇದೆ ಏನೋ ಇಲ್ಲದಂತ ಭಾವ, ಕೊಟ್ಟು ಮೋಸ, ನಂಬಿ ಮೋಸ. ತುಂಬಾ ಹತ್ತಿರದ ಬಂಧುವರ್ಗದಿಂದ ಮೋಸವಾಗಿರ್ತೀರಿ. ತುಂಬಾ ಹತ್ತಿರದ ನಂಬಿಕೆಯ ವ್ಯಕ್ತಿಯಿಂದ ನೋವು ತಿಂದಿರ್ತೀರಿ. ಇವನ ಮಗನೇ ಇರ್ಬೋದು, ಮಗಳೇ ಇರ್ಬೋದು, ಗಂಡನೇ ಇರ್ಬೋದು, ಹೆಂಡತಿನೇ ಇರ್ಬೋದು, ಬೆಸ್ಟ್ ಪಾರ್ಟ್ನರ್ ಇರ್ಬೋದು, ಕುಟುಂಬಸ್ಥ ಗುರು ಕೆಟ್ಟಿದ್ದಾನೆ. ಈ ಒಂದು ಬಾಧೆಯಿಂದ ಹೊರಗಡೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನೀವು ಗುರುಕ್ಷೇತ್ರಗಳನ್ನ ಹೇಳಿದ್ನಲ್ವಾ ಇಂದಿನ ಆ ಒಂದು ಮೇಷ ಇದಕ್ಕೆಲ್ಲ. ಸೊ ಅಂತ ಒಂದು ಗುರುಕ್ಷೇತ್ರ, ಸಿದ್ಧಾರೂಢರ ಕ್ಷೇತ್ರ, ದತ್ತ ಕ್ಷೇತ್ರ, ಗಾಣಗಾಪುರ ಕ್ಷೇತ್ರ, ಸಾಯಿಬಾಬಾ ಕ್ಷೇತ್ರ, ಇವೆಲ್ಲ ಗಣಪತಿ ಕ್ಷೇತ್ರಗಳಿಗೆ ಹೋಗ್ಬಿಡಿ. ಸೌತಡ್ಕ ಗಣಪತಿ ಇದೆ, ಇಡುಗುಂಜಿ ಗಣಪತಿ ಇದೆ, ನಮ್ಮ ಬಸವನಗುಡಿಯ ಗಣಪತಿ ಇದ್ದಾನೆ, ಮಹಾಪ್ರಣವ ಶಕ್ತಿ. ಕೂಡುಮಲೈ ಅಂತ ಹೇಳ್ತೀವಿ. ಅದು ತುಂಬಾ ಬ್ರಹ್ಮ ನಿರ್ಮಿತ ಗಣಪತಿ,
ತನ್ನ ಒಂದು ಆದಿಕಾಲದಲ್ಲಿ ಆ ಒಂದು ಸೃಷ್ಟಿಕಾರ್ಯದಲ್ಲಾದ ವಿಘ್ನಕ್ಕೆ ಆ ಒಂದು ವಿನಾಯಕನನ್ನ ನಿಲ್ಲಿಸಿ ಪೂಜೆ ಮಾಡಿಸಿದ್ದು ಅನ್ನೋ ಒಂದು ಮಾತು. ಮುಕ್ಕೋಟಿ ದೇವತೆಗಳು ಕೂಡಿ ಬಂದು ಪೂಜೆ ಮಾಡಿದಂತ ಕ್ಷೇತ್ರ ಅದು ಕೂಡುಮಲೆ. ಅದು ಹಾಗೆ ಮಾತಾಡ್ತಾ ಮಾತಾಡ್ತಾ ಕುರುಡುಮಲೆ ಅಂತ ಹೆಸರು ಬಂದ್ಬಿಟ್ಟಿದೆ. ಅಂತ ಒಂದು ಕ್ಷೇತ್ರ ಕೋಲಾರದ ಹತ್ರ ಬರುತ್ತೆ. ನಿಮ್ಗೆ ಆದಾಗೊಮ್ಮೆ ಬನ್ನಿ, ನೆರವೇರದ ಕಾರ್ಯಗಳು ನೆರವೇರುತ್ತೆ. ಬ್ರಹ್ಮಾಂಡ ಕ್ಷೇತ್ರ. ಗಣಪತಿ ನೋಡ್ಬೇಕು ನೀವು, ಅಸಾಧ್ಯವಾದ ಗಣಪತಿ, ಕಣ್ ತುಂಬಿ ಬರುತ್ತೆ. ಅಂತ ಒಂದು ಗಣಪತಿ ಕ್ಷೇತ್ರಗಳಿಗೆ, ಇಡುಗುಂಜಿ ಗಣಪತಿ ಈ ತರದ್ದಾದ್ರೂ ನಿಮ್ಗೆ ಅಕ್ಕ ಪಕ್ಕ ಇದ್ರೆ ಹೋಗ್ತಾರೆ. ಗಣಪತಿ ಹತ್ರ ಹೋದ್ರೆ ಬರಿಗೆಯಲ್ಲಿ ಹೋಗ್ಬಾರ್ದು. ಅದು ಮಕ್ಕಳಿರೋ ಮನೆಗೆ, ಹಿರಿಯರಿರೋ ಮನೆಗೆ, ಜ್ಞಾನಿಗಳಿರೋ ಮನೆಗೆ, ಗುರುಗಳಿರೋ ಮನೆಗೆ, ಅಕ್ಕ ತಂಗಿರಿರೋ ಮನೆಗೆ, ವಯಸ್ಸಾದ ವೃದ್ಧರಿರೋ ಮನೆಗೆ ಬರಿಗೆಯಲ್ಲಿ ಹೋಗ್ಬಾರ್ದು. ಓ ಮಹಾಪಾಪ. ಓ ನಮಗ್ ಗೊತ್ತಿಲ್ಲದೆ ಮಾಡೋ ಪಾಪಗಳಿವೆ. ನಾನೇನು ನನ್ನ ಜೀವಮಾನದಲ್ಲಿ ಪಾಪನೇ ಮಾಡಿಲ್ಲ ಅಂದಿರ್ತೀನಿ ನೋಡಿ. ಇದ್ ಮಾಡಿರ್ತೀರಿ. ಈ ತರ ಸಣ್ಣ ಸಣ್ಣ ಸಂಸ್ಕಾರ ದೋಷಗಳು, ಆಚಾರ ದೋಷಗಳು ಸುಟ್ಟಾಕಿರುತ್ತೆ ನಿಮ್ ಪುಣ್ಯನೆಲ್ಲ. ಆ ಮಕ್ಳಿಗೆ ನೋಡ್ತಿರ್ತವೆ, ನಮ್ಮ ಮಾಮ ಬಂದ, ಏನೋ ಒಂದ್ ಹಣ್ಣು, ಏನೋ ಒಂದ್ ಸಿಹಿ. ಗಣಪತಿ ಆಲಯಕ್ಕೆ ಹೋದಾಗ್ಲೂ ಒಂದ್ ಪುಟ್ಟ ಶಲ್ಯ, ಒಂದಷ್ಟು ಸಿಹಿ ಹಣ್ಣು, ತಾಂಬೂಲ. ಮೊದಲ ಬ್ರಾಹ್ಮಣ, ಮೊದಲ ಆಚಾರ್ಯ. ಹೌದು, ಮೊದಲ ಸಿದ್ಧಿ, ಮೊದಲ ಬುದ್ಧಿ, ಮೊದಲ ಧ್ಯಾನ, ಮೊದಲ ಜ್ಞಾನ, ಮೊದಲ ಪೂಜೆ, ಮೊದಲ ಅರ್ಹತೆ. ಅಲ್ಲಿ ಹೋಗುವಾಗ ಮೊದಲಿಗೆ ನೋಡೋದು ಅವರನ್ನೇ. ಅವ್ರಿಗೆ ನಾವು ತಲೆ ಬಾಗಿಸ್ಬೇಕು. ಅಲ್ಲಿ ಹೋದಾಗ ಏನಾದ್ರು ಕೊಟ್ಟ, ಅಯ್ಯ ನಮಸ್ತೆ, ಹೇಗಿದ್ದೀರಿ ಗುರುಗಳೇ ಅಂತ. ಗುರುಗಳು ಸಿಕ್ತಿಲ್ಲ, ಗುರು ಕೆಟ್ಟಿದೆ, ಶಿಷ್ಯನ ಹಿಡ್ಕೋಬೇಕು. ಗಣಪತಿನ ಹಿಡ್ಕೊಳ್ಳಿ ನೀವು. ನಾನು ಹೇಳ್ತೀನಿ ನೋಡಿ, ಅದ್ಭುತ. ಅಷ್ಟ್ ಮಾಡ್ಕೊಳ್ಳಿ. ಒಂದು ತಾಂಬೂಲ, ಫಲತಾಂಬೂಲ ಈ ತರದ್ ಕೊಡಿ. ಕಂಪಲ್ಸರಿ ಒಂದು ಗಣ ದಿಗ್ಬಂಧ ತಂದು ಅಡುಗೆ ಮನೆಯಲ್ಲಿ ಕನ್ಯಾ ರಾಶಿಯವರು ಗುರು ಕೆಟ್ಟಿರೋದ್ರಿಂದ ಒಂದ್ ದೊಡ್ಡ ತಟ್ಟೆನಲ್ಲಿ 3 ತರದ ಹಣ್ಣು ಆಯ್ತು ಅಂದ್ರೆ ನಿಮ್ ಕೈಯಾರೆ ಮಾಡತಕ್ಕಂತ ಏನಾದ್ರೂ ಒಂದು ಸಿಹಿ ಸಜ್ಜಿಗೆ ಮಾಡಿ ತೊಂದರೆ ಇಲ್ಲ, ಹೋಳಿಗೆ ಮಾಡಿ ತೊಂದರೆ ಇಲ್ಲ, ನಿಮ್ ಶಕ್ತಿ. ಕಡುಬು ಮಾಡಿ ಸೂಪರ್. 2 ಎಲೆ 2 ಅಡಿಕೆ, ಒಂದ್ ಪುಟ್ಟ ಶಲ್ಯ ತಗೊಬಂದಿಡಿ, ಹಣ್ಣಿಡಿ, ತಗೊಂಡು ಮನೇಲಿ ಪೂಜೆ ಮಾಡಿಬಿಟ್ಟು ಗಣಪತಿ ಆರಾಧನೆ ಮಾಡಿ ಗಣಪತಿ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಒಮ್ಮೆ ಪುರೋಹಿತರಿಗೆ, ಇಲ್ಲವೇ ಒಮ್ಮೆ ಕಂಪಲ್ಸರಿ ಮಕ್ಕಳಿಗೆ, ಯಾರಾದ್ರೂ ಬಡ ಮಕ್ಕಳು, ಅಂಗನವಾಡಿ ಮಕ್ಕಳು ಇರ್ತಾರೆ, ಸರ್ಕಾರಿ ಶಾಲೆ ಮಕ್ಕಳು ಇರ್ತಾರೆ, ತಗೊಂಡೋಗಿ ಎಲ್ಲಾರ್ಗು ಹಂಚಿ. ನೀವು ಮಾಡಿ ಮಕ್ಕಳೇ ನೋಡಿ, ಅದೊಂದು ಅದ್ಭುತ ಆಗುತ್ತೆ. ಬರತಕ್ಕಂಥ ದೊಡ್ಡ ಆಪತ್ತುಗಳು ಒಂಥರ ಕುಡಲಿಲ್ ಹೋಗೋದು ಉಗ್ರಲ್ಲಿ ಹೋಗುತ್ತೆ. ಇನ್ನಷ್ಟು ಮಾತಾಡೋಣ ಮಿಕ್ಕ ರಾಶಿಗಳ ಬಗ್ಗೆ, ಸಂಕ್ರಾಂತಿ ಫಲಾಫಲ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿಗೆ ಸಂಕ್ರಾಂತಿ ಫಲ ನೋಡಿ. ನಿಮ್ಮ ಮನೆಯ ಕಾರಕತ್ವದ ಶುಕ್ರ ಅದ್ಭುತವಾಗಿ ಧನಸ್ಥಾನದಲ್ಲಿದ್ದಾನೆ. ಕೂತು ಕುಳಿತು ತಿಂದ್ರೆ ಎಂತ ದೊಡ್ಡ ಹೊನ್ನಿದ್ರು ಕರಗೋಗುತ್ತೆ ಅಂತ ಹೇಳ್ತಾನೆ. ಕಷ್ಟಪಟ್ಟು ದುಡಿದು ತಿಂತೇನೆ ಅಂದ್ರೆ ಅವನಿಗೆ ಯಾವತ್ತಿಗೂ ಸುಖಕ್ಕೆ ಕೊರತೆ ಇರಲ್ಲ. ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ಬಡವ ಬೇರೆ, ದರಿದ್ರ ಬೇರೆ. ಹೌದು, ಬಡತನ ಬೇರೆ, ದರಿದ್ರತೆ ಬೇರೆ. ಬಡತನ ಅಂದ್ರೆ ಏನ್ ಗೊತ್ತಾ? ದೇವ್ರು ಕೊಟ್ಟಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತಿದ್ದಾನೆ, ಅದು ಬಡತನ. ದರಿದ್ರತೆ ಅಂದ್ರೆ ಏನು ಗೊತ್ತಾ? ಇದ್ರೂ ಮೈ ಬಗ್ಸಿ ದುಡಿಯೋದ, ಇದ್ರೂ ಇಲ್ಲ ಅನ್ನೋದ. ಕೆಲವ್ರು ಇರ್ತಾರಪ್ಪ, ದೇವ್ರೆಲ್ಲಾ ಕೊಟ್ಟಿರ್ತಾನ, ಒಳ್ಳೆ ಬಟ್ಟೆ ಹಾಕಲ್ಲ, ಒಳ್ಳೆ ಊಟ ತಿನ್ನಲ್ಲ. ಅಯ್ಯೋ ಆ ಶಿವ ನನಗೆ ಹೆಣ್ಣು ಮಗುನೇ ಕೊಟ್ಟಿದ್ದು. ಏನ್ ಗಂಡು ಮಗು ಕೊಟ್ಬಿಟ್ರೆ ಇವರು ದೊಡ್ಡ CM ಮಾಡ್ಬಿಡ್ತಾರೆ, PM ಮಾಡ್ಬಿಡ್ತಾರೆ, ದೊಡ್ಡ ಆಚಾರ್ಯ ಮಾಡ್ಬಿಟ್ಟ ಹಾಗೆ. ದರಿದ್ರತೆ. ಮಾತಿನಲ್ಲಿ ದರಿದ್ರತೆ, ಆಲೋಚನೆಯಲ್ಲಿ ದರಿದ್ರತೆ, ವಿವೇಚನೆಯಲ್ಲಿ ದರಿದ್ರತೆ. ದರಿದ್ರರು ಅಂದ್ರೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಬಡತನ ಅಂದ್ರೆ ಇರೋದ್ರಲ್ಲೇ ತೃಪ್ತಿ ಪಡ್ತಕ್ಕಂಥವನು, ಸುಮ್ನೆ ಕುಳಿತುಕೊಂಡಿಲ್ಲ. ಬಡತನ ಅಂತ ಅವನು ಹೇಳೋದೇ ಇಲ್ಲ. ಹೌದು, ಹೋಗ್ತಾನೆ, ದುಡಿತಾನೆ, ಇರೋದ್ರಲ್ಲಿ ಬದುಕಟ್ಕೊಂಡವನನ್ನೇ ಬಡತನ ಅನ್ನೋದು. ಇರುವುದಕ್ಕೂ ಮೀರಿ ದೊಡ್ಡದಾಗಿ ಬದುಕದವನನ್ನ ಶ್ರೀಮಂತ ಅನ್ನೋದು ಬೇರೆ. ಅದು ಎಲ್ರಿಗೂ ಬರೋಲ್ಲ ಆ ತರದ ಬದುಕು.
ತುಲಾ ರಾಶಿಗೆ ಅಂಥದೊಂದು ವಿಸ್ಮಯ ಈ ಸಂಕ್ರಾಂತಿ ತಂದ್ಕೊಡುತ್ತೆ. ಗುರುದೃಷ್ಟಿ ಇದೆ, ಶುಕ್ರ ಚೆನ್ನಾಗಿದ್ದಾನೆ, ರಾಹು ಚೆನ್ನಾಗಿದ್ದಾನೆ, ಶನಿ ರಾಹು ಸಾರದಲ್ಲಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಕುಜ ವಿಪರೀತ ಬಲದಲ್ಲಿದ್ದಾನೆ. ಒಂಚೂರು ಸೂರ್ಯ ಉದ್ಯೋಗದ ಕೆಲವೊಂದು ಟೆನ್ಷನ್ ತಂದಿರ್ತಾನೆ, ಒಡ ಹುಟ್ಟಿದವರ ಕೆಲವೊಂದು ಟೆನ್ಷನ್ ತಂದಿರ್ತಾನೆ. ಇರೋ ಕೆಲಸದಲ್ಲಿ ಹಿಂಗಿರ್ಬೇಕಿತ್ತು, ಹಂಗಿರ್ಬೇಕಿತ್ತು, ಈ ಇನ್ಕಮ್ ಇರ್ಬೇಕಿತ್ತು, ಆ ಇನ್ಕಮ್ ಇರ್ಬೇಕಿತ್ತು, ಈ ತರದ್ದು ಒಂದು ಭಾವಗಳಲ್ಲಿ ಬೇಯ್ತಿದೆ. ಯಾಕಂದ್ರೆ ಕೇತು ಇದನ್ನಲ್ವಾ ಮೋಕ್ಷಕಾರಕ. ಅಲ್ಲಿ ಹಾಗೆ ಒಂದ್ ಗಾಡಿ, ಈ ದೊಡ್ಡ ಗಾಡಿ ಇದ್ದಿದ್ರೆ, ಈ ದೊಡ್ಡ ಮನೆ ಇದ್ದಿದ್ರೆ, ಈ ದೊಡ್ಡ ಪ್ರಾಪರ್ಟಿ ಇದ್ದಿದ್ರೆ, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಅಪ್ಪ ಸಪೋರ್ಟ್ ಕೊಟ್ಟಿದ್ರೆ, ಅವೆಲ್ಲ ಏನಿಲ್ಲ. ಎಲ್ಲಾರು ಸಪೋರ್ಟ್ ಕೊಟ್ಟವರೆಲ್ಲ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಅನ್ಕೋಬೇಡಿ. ಸಪೋರ್ಟ್ ಇಲ್ಲದೆ ಮೇಲಕ್ಕೆ ಬರೋವನೇ ಸೂಪರ್ ಸ್ಟಾರ್. ಅಪ್ಪನ ಹೆಸರು, ದೊಡ್ಡಪ್ಪನ ಹೆಸರು, ಮಾವನ ಹೆಸರು ಎಲ್ಲ ಇದು ಬಂದವನು. ಅವನು ಯಾರ್ರಿ ಅವನು? ತುಂಬಾ ದಿನ ನಿಲ್ಲೋಲ್ಲ. ಹೌದು. ಸೊ ನಿಮಗೆ ಈ ಸಂಕ್ರಾಂತಿ ಯೋಗ್ಯತೆಯಿಂದ ಯೋಗವನ್ನು ಪಡಿತೀರಿ, ಎಲ್ಲಾ ಪಡಿತೀರಿ. ಬ್ಯೂಟಿಫುಲ್. ಏನಾದ್ರೂ ಮಾಸ್ಟರ್ಸ್ ಮಾಡ್ತಿದ್ದೀರಿ, M.Tech, MS, ಮೆಡಿಸನ್ನು, ಇಂಜಿನಿಯರಿಂಗು, ಆ ತರದ್ದು ಲೆಕ್ಚರರು, ಪ್ರೊಫೆಸರು, PhD ಏನಾದ್ರೂ ಮಾಡಬೇಕು, ಹೋಗಿ ಮಕ್ಕಳೇ ಪ್ರಯತ್ನ ಮಾಡಿ. ಯು ವಿಲ್ ಕ್ರಾಕ್ ದಟ್. ಒಲಿದು ಬರುತ್ತೆ. ಕಲಾ ಮಾಧ್ಯಮದಲ್ಲಿರೋರ್ಗಂತೂ ಕುಂಭದ್ರೋಣ ಮಳೆ. ಬ್ಯೂಟಿಫುಲ್, ಚೆನ್ನಾಗಿದೆ. ಒಂದೇ ಆ ಒಂದು ಪಂಚಮದ ಆ ಶನಿ ಒಂಥರ ಆಭಾರ. ಹತ್ತಿರದಲ್ಲಿ ಅಯ್ಯಪ್ಪ ದೇವಸ್ಥಾನ ಇದ್ರೆ, ಶ್ರೀನಿವಾಸರ ದೇವಸ್ಥಾನ ಇದ್ರೆ ಶನಿವಾರ ಹೋಗಿ ಅಲ್ಲೊಂದು 5 ಜನಕ್ಕೆ ಸಿಹಿಯೋ, ಹಣ್ಣೋ, ತಾಂಬೂಲವೋ, ಊಟವೋ, ಬಟ್ಟೆಯೋ, ಈ ತರದ ನಿಮ್ ಶಕ್ತಿಯಾನುಸಾರ ಏನಾದ್ರೂ ಒಂದು ಸೇವೆ ಮಾಡಿ ಬರ್ತಕ್ಕಂಥದ್ದು ಮಾಡಿ ಅಷ್ಟೇ. ಏನು ತೊಂದರೆಗಳಿಲ್ಲ. ಇನ್ನು ವೃಶ್ಚಿಕ ರಾಶಿ, ಭೋಗಕಾರಕ ಶುಕ್ರ ನಿಮ್ಮ ಮನೆಗೆ ಬಂದಿದ್ದಾನೆ, ಕೇತು 11ನೇ ಮನೆ, ಸೂರ್ಯ 3ನೇ ಮನೆ, ಕುಜ ನಿಮ್ಮ ರಾಶಿಯಾಧಿಪತಿ 2ನೇ ಮನೆ, ಬುಧನನ್ನು ಕಟ್ಟಾಗಿ ಬಿಸಾಕ್ಬಿಟ್ಟಿದ್ದಾನೆ. ಬ್ಯೂಟಿಫುಲ್. ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ, ಮಿಲಿಟರಿ, ಡಿಫೆನ್ಸ್, ಪೊಲೀಸು, ಈ ತರದ್ರಲ್ಲಿ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಇರತಕ್ಕಂಥವ್ರಿಗೆ ಅದ್ಭುತ. ಆದರೆ ಸಿಕ್ಕಾಬಟ್ಟೆ ತೂತುಗಳು ಮಾಡಿ ಇಟ್ಕೊಬಿಟ್ಟಿದ್ದೀರಿ, ಸಿಕ್ಕಾಬಟ್ಟೆ ಟೆನ್ಷನ್ ಮನ್ಸಿಗೆ ಹತ್ತಿಸ್ಕೊಬಿಟ್ಟು. ಗುರು 6ನೇ ಮನೆ ಅಲ್ವಾ, ಯಾಕೆ ತಾನೇ ಬೇಕಿತ್ತು, ದೊಡ್ಡದ ಮೇಲೆ ತಗೋಬೇಕು. ನಮ್ ಕಡೆ ಒಂದ್ ಮಾತಿದೆ, ಆಹಾರ ವಿಹಾರ. ಇವೆರಡನ್ನ ಮ್ಯಾನೇಜ್ ಮಾಡಿದ್ರೆ ನಮ್ಮ ಆಕಾರ ವಿಕಾರ ಅದ್ಭುತವಾಗಿ ಮ್ಯಾನೇಜ್ ಮಾಡ್ಬೋದಂತ. ಆಹಾರಕ್ಕೆ ತಕ್ಕಂತೆ ಆಕಾರ ನೋಡಿದ ತಕ್ಷಣ ಹೇಳ್ಬೋದು, ಸರಿ ಖಾರ, ಸ್ಯಾಂಡ್ವಿಚ್, ಬರ್ಗರು, ಫ್ರೈಸು, ಗ್ರಿಲ್ಸ್ ಜಮಾಯಿಸ್ತವನೆ ಕಣೋ. ಮತ್ತೆ ಹಿಂಗೆ ಮುಖ ಹಿಂಗೆ ಇದೆಲ್ಲ ಬರ್ತಿದೆ ಅಂದ್ರೆ ನಿಮ್ಮ ಆಹಾರದಲ್ಲಿ ಏನೋ ಒಂದು ಅದಕ್ಕೆ ಆಕಾರ ಇಲ್ಲ. ವಿಹಾರ ಬಿಟ್ಬಿಟ್ಟಿದ್ದೀರಿ, ಒಂದು ವಾಕ್ ಇಲ್ಲ, ಒಂದು ಎಕ್ಸಸೈಸ್ ಇಲ್ಲ, ಒಂದು ಯೋಗ ಇಲ್ಲ, ಒಂದು ಧ್ಯಾನ ಇಲ್ಲ, ಒಂದು ಮೆಡಿಟೇಷನ್, ಏನಾಗುತ್ತೆ? ವಿಕಾರ ಸ್ವರೂಪ ಬರುತ್ತೆ. ಅಷ್ಟೇ ಆಗೋದು. ಆಹಾರಕ್ಕೆ ತಕ್ಕಂತೆ ಆಕಾರ. ಅದಕ್ಕೆ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ತಿಂಡಿ, ಮಧ್ಯಾಹ್ನ 1 ಗಂಟೆ ಊಟ, 1-1:30, ಸಂಜೆ 6:30 7 ಗಂಟೆಗೆಲ್ಲ ಸಂಧ್ಯಾ ಕಾಲದ ಭಿಕ್ಷುಕ ಭೋಜನ ಒಂದಷ್ಟು ತಿಂದು ಬಿಡಿ. ಬ್ಯೂಟಿಫುಲ್. ನಾನು ಸಂಜೆ ಕಾಲಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೇನೆ ಅದ್ಭುತವಾಗಿ. 1 ವರ್ಷ ಆಯ್ತು. ಹಾಗೆ ಮಾಡಿ ನನ್ನ ಸ್ನೇಹಿತರೆಲ್ಲ, ಒಬ್ಬ ಇದ್ದಾನೆ ರಾಜು ಅಂತ, ಏನೋ చేసుకునేసినావు ಸ್ವಾಮಿ. ಏನಿಲ್ಲ ಸುಮ್ನಿರೋ, ಏನ್ ಗ್ಲಾಮರ್ ಮೇಂಟೈನ್ ಮಾಡ್ತೀವಿ, ಹಿಂಗೆ ವೆಯ್ಟ್ ಇಟ್ಕೊಂಡಿದ್ರು ಒಂಚೂರು ರೈಸ್ ಆಗೋದಿಲ್ಲ ಅಂತೀಯಲ್ಲೋ ಅಂತ ಹೇಳ್ಬಿಟ್ಟು. ಇಷ್ಟೇ ಕಣೋ, ನಾನು ರಾತ್ರಿ ಊಟ ಬಿಟ್ಬಿಟ್ಟಿದ್ದೀನಿ, ಇಷ್ಟೊತ್ತಲ್ಲಿ ಎಷ್ಟು ತಿಂತೀನಿ, ಪರವಾಗಿಲ್ಲ ಕಣೋ, ನಮ್ ಕೈಲಾಗಲ್ಲ. 10 ಗಂಟೆ ಆದ್ರೆ ಅಂತ ಹಾಕೊಂಡು ಬೆಳಗಿಂದ ಮಧ್ಯಾಹ್ನದೆಲ್ಲ ಸೇರಿಸಿ ತಿಂತೇವೆ. ಅದಕ್ಕೆ ನೋಡು ದಂಡನ ಅಂತ ಬಂದಿದೆ. ವೃಶ್ಚಿಕ ರಾಶಿ ಅದೊಂದು ಯಾವುದೋ ಒಂದು ಆಳಕ್ಕೆ ಮೀರಿದಂತ ಆಕಾರ ಇಟ್ಕೊಬಿಟ್ಟಿದ್ವಿ ತಲೆನಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಕುಟುಂಬದಲ್ಲಿ. ಏನೋ ಗಚ್ಚ ಈ ಒಂದು 60 ದಿನ ಸುಮ್ಮನೆ ಇದ್ಬಿಟ್ಟು ನಾನವನಲ್ಲ. ಗುರು ಕೃತಿಕಾ ನಕ್ಷತ್ರಕ್ಕೆ ಜಾರ್ಬಿಡ್ಬೇಕು. ಬ್ಯೂಟಿಫುಲ್. ಎಲ್ಲ ಸರಿ ಆಗ್ಬಿಡುತ್ತೆ. ಅಲ್ಲಿವರೆಗೂ ಅದೇ ಯುಗಾದಿ ಹಬ್ಬ, ಸ್ವಲ್ಪ ಜಾಗ್ರತೆ. ಅರ್ಧಾಷ್ಟಮ ಶನಿ ಬೇರೆ ಭಯಪಡಿಸ್ತಾನೆ. ರಾಹು ಸಾರದಲ್ಲಿ ಅವ್ರು ಬಂದ್ರೆ ಏನು, ಇವ್ರು ಬಂದ್ರೆ ಏನು, ಅವ್ರ ಹಿಂಗಂದ್ರೆ ಏನು, ಇವ್ರ ಹಿಂಗಂದ್ರೆ ಏನು, ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ಏನ್ರಿ ನೀವು, ನಿಮ್ಗೆ ಗೊತ್ತಿದ್ಯಾ ಟ್ರಂಪ್ನ ಎಲೆಕ್ಷನ್ ಇಂದ ನಿಂತ್ಕೋಬಾರ್ದಂತ ಬೂಗದಿದ್ದಾರೆ. ಒಂದು ಕೋರ್ಟ್ ಅವನನ್ನ ಬೂಗದು ಉಪ್ಪು ಖಾರ ಹಾಕಿದೆ. ಅವನನ್ನ ಅರೆಸ್ಟ್ ಮಾಡಿ ಮೊದಲ ಬಾರಿ ಸ್ಲೇಟ್ ಇಡ್ಸಿದ್ದಾರೆ. ಟ್ರಂಪ್ ಗೊತ್ತಾ, ಅಮೆರಿಕದ ಅಧ್ಯಕ್ಷ, ಸ್ಲೇಟ್ ಇಡ್ಸಿ ಫೋಟೋ ಹೊಡೆದಿದ್ದಾರೆ. ಸತ್ತೋಗ್ಬಿಡ್ಬೇಕು ಅವನು. ಎಷ್ಟ್ ಸಲಿಗೆ ಶೂಟ್ ಮಾಡ್ಕೋಬೇಕು ಗೊತ್ತಾ? ನಾನು ಎಲೆಕ್ಷನ್ ನಿಲ್ತೀನಿ ತಿರ್ಗಾ ಗೊತ್ತಾ, ನಾನ್ ಬಿಡೋದಿಲ್ಲ ಅಂತ.
ಎಡವಟ್ಟು ಮಾಡಿರೋನ್ ಅವನೇ. ದೇಶದ ರಹಸ್ಯಗಳೆಲ್ಲ ಅವನ ಮನೆಯಲ್ಲಿ ಎಷ್ಟೋ ಸಿಕ್ಕಿದೆ ಅಂತ ಒಂದು ಮಾತು. ಅದೆಷ್ಟು ಸತ್ಯನೋ ಸುಳ್ಳು ಅದ ಆಮೇಲೆ. ಅವ್ನ್ಗೆ ಎಷ್ಟು ಗೊತ್ತರ ವಯಸ್ಸು? 70-75 ದಾಟಿ ಬಿಟ್ಟಿದ್ದ. ಅವ್ನು ಈಗ್ಲೂ ನಿಂತ್ಕೊಳ್ಳೋ ಕಟಾರಿ ಕಟ್ಟಪ್ಪ ನೋಡಿ. ಅವನ ಮೇಲೆ ಎಷ್ಟು ಸ್ಕ್ಯಾಂಡಲ್ಗಳು, ಸ್ತ್ರೀಯರಿಗೆ ಸಂಬಂಧಪಟ್ಟಂತದ್ದಂತೂ ಕೇಳಲೇಬೇಡಿ. ನೋಡ್ರೆ ಸಾಕು ಲಾಚಿಕ್ ಅಂತ ಹೇಳ್ಕೊಂಡು ಪಚಕ್ ಅಂತ ಮುದ್ಕೊಟ್ಟು ಬಿಡದೆ ಅವನು. ಅಂತ ಮುಟ್ಟಾಳ ಅವನು ಆ ವಯಸ್ಸಲ್ಲೂ. ಲೆಕ್ಕ ಹಾಕೊಳ್ಳಿ, 20 ಹುಡುಗರು ಕೂಡ ನಾಚ್ಕೋಬೇಕು ಅಂತ ಕೆಲ್ಸಗಳೆಲ್ಲ ಮಾಡ್ತಾನೆ ಅವನು. ಅದೆಲ್ಲ ದುಡ್ಡು ಕೊಟ್ಟೆಲ್ಲ ಮುಚ್ಚಾಕಿಟ್ಟಿದ್ದಾನೆ ಅನ್ನೋ ಒಂದು ಮಾತುಗಳು. ನೋಡ್ರಿ ಅವ್ನು ಎಷ್ಟು ಯಪ್ಪ, 100-150 ದೇಶಗಳಿಗೆ ರೋಲ್ ಮಾಡಲ್ ಆ ದೇಶ ಅಂತ ಹೇಳ್ತು. ಅಮೇರಿಕಾ ಅಂತ ಅಮೇರಿಕ ಪ್ರೆಸಿಡೆಂಟ್ ಆಗಿದ್ದಂತ ಟ್ರಂಪ್ ಈ ತರದ್ದಾಗಿದೆ. ವಾಗ್ದಂಡನೆ, ಲೊಟ್ಟು ಲೊಸ್ಕು ಅಂತೆಲ್ಲ ಆಗ್ತಿದೆ. ಅವನೇ ಸಾಯ್ತೀನಿ, ಮಾನ ಹೋಯ್ತು, ಮರವಾದೆ ಹೋಯ್ತು, ಇದು ಹೋಯ್ತು, ಅದೋಯ್ತು ಅಂತೆಲ್ಲ ನೀವೇನ್ರಿ? ನಿಮ್ಗೆ ಯಾಕ್ರಿ? ಅಯ್ಯೋ, ಜನ ಮಾತಾಡೋದೇ ಹೀಗೆ. ಆ 4 ಜನ 4 ದಿನ, ಆ 4 ದಿನದ ಮಾತಿಗೆ ನಿಮ್ ಪಯಣ ಯಾಕೆ ನಿಲ್ಲಿಸ್ಕೋತೀರ? ಅದಿದೆ, ಸುಮ್ನಿರಿ. ಅದಿದೆ ಕಿಟಿ 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 ಅಂತ. ನೀವು ಗುರು ಶಾಂತಿ ಮಾಡ್ಕೊಳ್ಳಿ. ಆ ಗಣ ದಿಗ್ಬಂಧ ತಂದು 3 ತರದ ಹಣ್ಣು, ಹೂವು, ಎಲೆ, ಅಡಿಕೆ, ಅಕ್ಕಿ, ಬೆಲ್ಲ, ಕೊಬ್ಬರಿ, ಒಂದ್ ಪೂರ್ಣ ಕುಂಭದ ಒಂದ್ ತೆಂಗಿನಕಾಯಿ ಇಷ್ಟಿಟ್ಟು, ಒಂದಷ್ಟು ಸಿಹಿ ಇಟ್ಟು, ಒಂದ್ ಶಲ್ಯ ಇಟ್ಟು, ಎಲೆ ಅಡಿಕೆ ಇಟ್ಟು, ಅಷ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ತಗೊಂಡು ಹೋಗಿ ಒಂದ್ ಗಂಧದ ಪೊಟ್ನ, ಒಂದಿಷ್ಟು ಚಿಕ್ಕ ಕರ್ಪೂರ ಪ್ಯಾಕೆಟ್ ಇಟ್ಟು ಗಣಪತಿ ದೇವಸ್ಥಾನದಲ್ಲಿ ಇಲ್ಲ ರಾಮರ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬಿಟ್ಟು ತಗೊಂಡೋಗಿ ಕೊಡತಕ್ಕಂಥದ್ ಮಾಡಿ. ರಾಮಂ ಶ್ರೀರಾಮ ಜಯಂ ಅಷ್ಟೇ, ಬೇರೆ ಸುಮ್ನೆ ಮಾತಾಡ್ಬೇಡಿ. ನೀವು ಮಾಡಿನಿ. ಇಲ್ಲ ಹತ್ತಿರದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಬೃಂದಾವನ ಇದೆ, ಹೋಗಿ ನೀವು ಮಾಡಿ. ನೀವು ತುಂಬಾ ಸಮಾಧಾನವಾಗಿ ಇರ್ತೀರಿ. ಇನ್ನು ಧನುಸು ರಾಶಿ, ಬ್ಯೂಟಿಫುಲ್. ನಿಮಗಂತೂ ಅತ್ಯದ್ಭುತ. ನಿಮ್ ಕೋಪವನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ. ಆದ್ರೆ ತಪ್ಪಾದ ಕೆಲ್ಸಗಳು ಮಾಡಿದ್ರಿ ಮಾತ್ರ ಉರುಳಿ ಹೊಡೆದಾಕ್ಬಿಡ್ತಾನೆ. ಯಾಕಂದ್ರೆ ಗುರು 2 ತಿಂಗಳಲ್ಲಿ ಮುಂದಕ್ಕೆ ಹೋಗ್ತಿದ್ದಾನೆ. ವೆರಿ ಕೇರ್ಫುಲ್. ಕುಜ ಅಲ್ವಾ? ಯಾರಿಗೋ ಕನ್ನ ಹೊಡೆದಿದ್ರಿ, ಯಾರಿಗೋ ಸುಳ್ಳು ಹೇಳಿದ್ರಿ. ನೋಡಿ ಮೊನ್ನೆ ನಮ್ DCM ಸಾಹೇಬ್ರು ಹ್ಯಾಟ್ಸ್ ಆಫ್, ಡೈಲಿ ಅವ್ರು ಮಾಡ್ಬೇಕು. ಆ ತರದ್ದು ನಿಂತ್ಕೋಬೇಕು. ತೆಗಿರಿ ಅವನ್ನ, ಸಸ್ಪೆಂಡ್ ಮಾಡಿ 4,000 ರೂಪಾಯಿ ಲಂಚ ಕೇಳ್ತಾನಂತೆ ಅಂತ. ಸತ್ಯ ರೀ, ಅದು ಗತ್ತು. ಅದ್ ನಮಗ್ ಬೇಕು. ನೋಡಿ, ಮಾಡಿರೋ ಒಳ್ಳೇದನ್ನೇ ಹೆಚ್ಚೆಚ್ಚು ಹೇಳ್ಬೇಕು ನಾವು. 100 ತಪ್ಪು ಮಾಡಿದ್ರು ರಾಮ ಅಂದ್ರೆ ಏನ್ ಗೊತ್ತಾ? ನನ್ನ ರಾಮಯ್ಯನ ಬಗ್ಗೆ ಮಾತಾಡೋ ಅರ್ಹತೆ ಇರ್ಬೇಕು ಅಂದ್ರೆ ಏನ್ ಗೊತ್ತಾ? ನನ್ನ ರಾಮ 100 1000 ತಪ್ಪು ಮಾಡಿದ್ರು ನನ್ನ ರಾಮ ಮಾತಾಡ್ತಿರ್ಲಿಲ್ಲ. ಒಂದೇ ಒಂದು ಒಳ್ಳೇದ್ ಮಾಡಿದ್ರು, ಸುಗ್ರೀವನ ಅಪ್ಪಗೆ ಗೊತ್ತಿದ್ಯೇನೋ ಲಕ್ಷ್ಮಣ, ಏನು ಅಣ್ಣ ನಿಂಗ್ ಗೊತ್ತಾ ಅವ್ನ್ ಕುಡಿತ, ನಿಂಗ್ ಗೊತ್ತಿಲ್ಲ ಲಕ್ಷ್ಮಣ, ಅವತ್ತ ಅವನ್ ಅಪ್ಕೊಂಡ ನೋಡು, ಅಗ್ನಿ ಸಮ್ಮುಖದಲ್ಲಿ ಪ್ರಮಾಣ ಮಾಡ್ದ ನೋಡು. ಇದು ನನ್ನ ರಾಮಚಂದ್ರ ಪ್ರಭು. ನಾವು ಇವತ್ತು ರಾಮನನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದೀವಲ್ವಾ? ಯಾರೇ 100 ತಪ್ಪು ಮಾಡಿದ್ರು ಮಾತಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡೋಣ ಈ ಸಂಕ್ರಾಂತಿಗೆ. ಅವ್ರು ಒಂದು ಒಳ್ಳೇದನ್ನು ಹುಡುಕೋ. ಒಂದ್ ಒಳ್ಳೇದ್ ಮಾಡಿದಾರೆ ನಮ್ ಜೀವನಕ್ಕೆ, ದೇಶಕ್ಕೋ, ರಾಜ್ಯಕ್ಕೋ, ಸರ್ಕಾರಕ್ಕೋ, ನಮಗೂ. ದೊಡ್ಡವ್ರು ಯಾರೋ ಒಂದ್ ಮಾಡಿದಾರೆ ನೋಡಿ. ಮೊನ್ನೆ ಪುಣ್ಯಾತ್ಮ ಆ ತಾಯಿ ಜೀವ ಬಂದು ಈ ತರ ಪೆನ್ಷನ್ ಯಾರೋ ಕೇಳಿ ಅವನನ್ನ ಸಸ್ಪೆಂಡ್ ಮಾಡ್ರಿ, ಯಾರ್ರೀ ಅದು, ಬಿಡ್ಬೇಡ್ರಿ ಅಂತ. ಅವ್ರನ್ನ ಇನ್ನೊಂದಷ್ಟು ಪ್ರಚೋದನೆ ಮಾಡಿದ್ರೆ ಅವ್ರ ಖುಷಿಯಿಂದ ಇನ್ನೊಂದಷ್ಟು ಒಳ್ಳೇದ್ ಮಾಡ್ತಾರೆ. ಒಂದ್ ಒಳ್ಳೇದ್ ಮಾಡಿದ್ 10 ಮಾಡ್ತಾರೆ. 10 ಇದ್ದದ್ದು 100 ಆಗುತ್ತೆ, 100 ಇದ್ದದ್ದು 1,00,000 ಆಗುತ್ತೆ. ಎಲ್ರು ಅದನ್ನ ಫಾಲೋ ಮಾಡ್ತಾರೆ. ಅದುವೇ ನನ್ನ ರಾಮಧ್ಯೇಯ. ರಾಮರು ಅದನ್ನ ಹೇಳ್ತಿದ್ರು, ಒಳ್ಳೇದೇ ಹುಡುಕ್ಬೇಕಪ್ಪ, ಒಳ್ಳೇದೇ ಹೇಳ್ಬೇಕಪ್ಪ. ರಾಮರು ಹುಡುಕ್ತಾ ಇದ್ದಿದ್ದೇ ಸದಾ ಒಳ್ಳೇದು. ಹೌದು, ಅದಕ್ಕೆ ರಾಮರು ಇಷ್ಟು ವರ್ಷವಾದರೂ ಆ ಚಂದ್ರಾರ್ಕರವರೆಗೂ ಅಯೋಧ್ಯ ಅಂತ ಮಾತಾಡೋದು ನಾವು. ಅಯೋಧ್ಯ ರಾಮ, ಸೀತಾರಾಮ, ದಾಶರಥಿ ರಾಮ, ಪಟ್ಟಾಭಿರಾಮ, 1 2 ನನ್ನ ರಾಮನಿಗೆ ಇರೋದು. ಅದರಿಂದ ಏನಾದ್ರೂ ಮಾಡಿದ್ರೆ ತಗೊಬಂದ್ ಸುಳ್ಳಿ ಹಾಕ್ಬಿಡುತ್ತೆ. ದಯಮಾಡಿ ನಿಲ್ಲಿಸ್ಕೊಳ್ಳಿ. ಒಂದಲ್ಲ ಒಂದಿನ ಯಾರಿಗೂ ಬಿಟ್ಟಿಲ್ಲ ನೋಡಿ. ಹುಡುಕೊಂಡು ಎಲ್ಲಿದ್ದರೂ ಭೂಗರ್ಭದಲ್ಲಿದ್ದರೂ ತೆಗೆದು ಹೊರಗಡೆ ಇಡುತ್ತೆ. ಸತ್ಯಗಳು ಹೊರಗಡೆ ಬರ್ತವೆ,
ಸ್ವಲ್ಪ ಧನುಸು ರಾಶಿ ಆ ತರದ ಎಡವಟ್ಟು ವ್ಯವಹಾರ, ಎಡವಟ್ಟು ವ್ಯಾಪಾರ, ಎಡವಟ್ಟು ಕೆಲಸ ಈ ತರದ್ ಏನಾದ್ರೂ ಒಂದು ಮಾಡ್ಕೊಂಡಿದ್ರೆ ಬಿರುಗಾಳಿ ತಂದಿಟ್ಟು ಬಿಡುತ್ತೆ. ಅದೊಂದು ಬಿಟ್ರೆ ನೀವು ನ್ಯಾಯ ಧರ್ಮದಲ್ಲಿ ಇದ್ರೆ ಬ್ಯೂಟಿಫುಲ್. IT ಫೀಲ್ಡ್ ಅಲ್ಲಿ ಇದ್ದೀರಾ, ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಇದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಫೀಲ್ಡ್ ಅಲ್ಲಿ ಇದ್ದೀರಾ, ಐರನ್, ಸ್ಟೀಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಭೋಗಂ, ಭಾಗ್ಯಂ, ಸೌಭಾಗ್ಯಂ, ಒಂದ ಎರಡ. ಧನುಸು ರಾಶಿಗೆ ಸಂಕ್ರಾಂತಿ ಪೂರ್ಣ ಕುಂಭ ಸ್ವಾಗತ ಮಾಡ್ತಿದೆ. ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ತಪ್ಪು ಮಾಡಿದ್ರೆ ಮಾತ್ರ ದಂಡನೆಗೂ ರೆಡಿ ಆಗ್ಬಿಟ್ಟಿಪ್ಪ. ತಪ್ಪಾದ ವ್ಯವಹಾರ, ತಪ್ಪಾದ ಕೆಲಸ, ದಿಢೀರ್ ದುಡ್ಡು, ದಿಢೀರ್ ಲಾಭ, ಹೇಗೋ ದುಡ್ಡು, ಚೀಟಿ ದುಡ್ಡು, ಅಧಿಕ ದುಡ್ಡಿನಲ್ಲಿ ದುಡ್ಡು, ಏನೇನೋ ಬೇಡ, ಜಾಗ್ರತೆ. ಇನ್ನು ವಿಶೇಷವಾಗಿ ಅದೊಂದು ನಿಮ್ಗೆ ಯಾವುದೇ ಪರಿಹಾರ ಇಲ್ಲ. ಸ್ವಲ್ಪ ನಿಧಾನ ಮಾಡಿ. ಏನ್ ಮಾಡಿದ್ರು ಎಸ್ ಅನ್ಬೇಡಿ, ಏನ್ ಮಾಡಕ್ ಹೋದ್ರು ನೋ ಅನ್ಬೇಡಿ. ನಿಧಾನ ಮಾಡಿ. ಒಂದು 3 ಡೇ, ಒಂದು ಇಮಿಡಿಯೇಟ್ ಆಗ್ಬೇಕು. 30 ನಿಮಿಷ ಸಮಯ ತಗೊಳ್ಳಿ. ಬುಧ ಏನ್ ಗೊತ್ತಾ, ಕಂಬಳ ಮಾಡ್ಬಿಡೋ. ಅವನು ಡುಬಾಕೋರ. ಅವನು ಬುಧ ಕುಜನ್ ಜೊತೆ ಸೇರಿದ್ರೆ ಎಡವಟ್ ಮಾಡ್ಬಿಡ್ತಾನ. ನಾನ್ ನೋಡಿದ್ದೇನೆ, ಎಷ್ಟು ಜಾತಕಗಳು ನೋಡಿದ್ದೇನೆ ಪಾಪ. ಯಾರ್ದೋ ಮಾತು ಕೇಳಿ ಇಷ್ಟಪಟ್ಟು ಇಂಜಿನಿಯರಿಂಗ್ ಸೇರ್ಬಿಡೋದು. ನನ್ ಯೋಗ್ಯತೆನೇ ಇಲ್ಲ. ನಾನು ಕೂತ್ಕೊಂಡು ಅರ್ಧ ಗಂಟೆ ಕೂತ್ಕೊಳ್ಳಲ್ಲ ನೋಡಿ. ಈಗ 1 ಗಂಟೆ ಇದೆಲ್ಲ ರಿಸರ್ಚ್ ಮಾಡಿ ಬರ್ಕೊಂಡ್ ಬಂದು ಕೂತಿದ್ದಾನೆ. ಇದನ್ನ ರಿಸರ್ಚ್ ಮಾಡ್ಲಿಕ್ಕೆ ಕಡಿಮೆ ಅಂದ್ರು 3 ದಿನದ ಸಿದ್ಧತೆ ಮಾಡ್ಕೊಂಡಿದ್ದಾನೆ. ಗಂಟೆ ಗಟ್ಲೆ ಈ ತರ ಕುಳಿತಿದ್ದಾನೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಕೂತ್ಕೊಳ್ಳಲ್ಲ. ಬುಧನ್ ಭಾವ ಏನ್ ಗೊತ್ತಾ, ಈಗ್ಲೇ ಆಗ್ಬಿಡ್ಬೇಕು, ಈಗ್ಲೇ ಲಾಭ, ಈಗ್ಲೇ ಧಮಾಲು ಒಳಗಡೆ. ಆ ತರದ ಕೆಲಸ, ಕಾರ್ಯ, ವ್ಯವಸ್ಥೆ ಯಾವ್ದು ಮಾಡ್ಲಿಕ್ಕೂ 30 ನಿಮಿಷ ಟೈಮ್ ತಗೊಳ್ಳಿ. 30 ನಿಮಿಷದ ಕೆಲ್ಸಕ್ಕೆ 3 ಅವರ್ ಟೈಮ್ ತಗೊಳ್ಳಿ. ಏನಪ್ಪ ಮಾತಾಡ್ತಾರೆ, ಎಸ್ ಅನ್ನೋದಕ್ ಮೊದಲು ಇರಿ ಹೇಳ್ತೀನಿ ಅಂತ ಹೇಳ್ಬಿಡಿ. ಅದೊಂದು ಮಾಡ್ಕೊಳ್ಳಿ ಧನಸ್ಸು. ಇನ್ನು ವಿಶೇಷವಾಗಿ ಮಕರ ರಾಶಿ, ಅಷ್ಟಮಾಧಿಪತಿ ನಿಮ್ಮನೇಲೆ, ಕುಜ ಬುಧ 12, ಶುಕ್ರ ಒಬ್ಬ ಬಿಟ್ಟು, ರಾಶಿಯಾಧಿಪತಿ ಶನಿ ಒಬ್ಬ ಬಿಟ್ಟು, ರಾಹು ಒಬ್ಬ ಬಿಟ್ಟು, ಗುರು ಹಿಂಗ್ ಗನ್ ಇಟ್ಕೊಂಡಿದ್ದಾನೆ, ಕುಜ ಹಿಂದ್ಗಡೆ ಗನ್ ಇಟ್ಕೊಂಡಿದ್ದಾನೆ, ನೆನ್ಪಿಟ್ಕೊಳ್ಳಿ. ಬುಧ ತಲೆಕೆಟ್ಟು 12ನೇ ಮನೇಲಿ ಕೂತಿದ್ದಾನೆ. ಚಂದ್ರನು ನಿಮ್ಮ ಮಾತಿನ ಮನೆ, ಜ್ಞಾನದ ಮನೆ, ಬುದ್ಧಿಯ ಮನೆಯಲ್ಲಿ ರಾಹು ಸಾರದಲ್ಲಿ ಕುಳಿತಿದ್ದಾನೆ. ರಾಹು ವಿಚಿತ್ರ 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 ವಿಚಿತ್ರ. ಯಾವುದೋ ಅನೈತಿಕ ದುಡ್ಡು, ಅನೈತಿಕ ವ್ಯವಹಾರ, ಅನೈತಿಕ ವ್ಯಾಪಾರ, ಇದ್ಯಾವುದು ಇದಾರಪ್ಪ. ಬಿಟ್ರೆ ಅಮ್ಮನ ಆಸ್ತಿನೂ ದೋಚಿ ಮಾರ್ತಕ್ಕಂಥದ್ದು. ಅಯ್ಯೋ 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 ಅಯ್ಯೋ. ನೋಡಿ, ಯಾರಿಗೂ ನಾನು ಹೇಳಿದ್ನಲ್ಲ, ತುಂಬಾ ತಿಳಿದಿರೋರು ಬಾಡಿಗೆಗೆ ಬಂದಿದ್ದಾರೆ, ತಿಳ್ಕೊಂಡಿದ್ದಾರೆ. ಈ ಮನೆಗೆ ಯಾರು ದಿಕ್ಕಿಲ್ಲ, ಈ ಮುದುಕಿ ನಾವು ಚೆನ್ನಾಗಿ ಏನು ಆ ಮುದುಕಿ ಚೆನ್ನಾಗಿ ಸ್ವಲ್ಪ ಕುಡಿಯೋದಂತೆ. ತಗೋ, ಮೈ ಕಾಯಿಲೆ ಮಲಗ್ಬಿಟ್ಟಿದೆ, ಕಿಡ್ನಿ ಹೋಗ್ಬಿಟ್ಟಿದೆ ಶುಗರ್ ಇಂದ ಕುಡ್ದು. ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಮಕ್ಕಳನ್ನ ಹತ್ರ ಇಟ್ಕೊಂಡಿಲ್ಲ. ಗೊತ್ತಾಗ್ಬಿಡುತ್ತೆ ಸೊಸೈಟಿಗಳು ಅದು ಇದು ಬಗಳು ಬಿಡ್ತಾರೆ ಅಂತ. ದೇವಸ್ಥಾನಗಳಿಗೆ ಹೋಗೋದು, ಪ್ರಸಾದ ತಗೊಬಂದು ಇಟ್ಕೊಳ್ಳೋದು, ಏನು ಖರ್ಚು ಮಾಡಲ್ಲ. ಬಾಡಿಗೆ ಬರ್ತಿದ್ದು ಒಂದ್ 20-25 ಸಾವಿರ, ಪೆನ್ಷನ್ ಒಂದ್ 20-25 ಸಾವಿರ. ತಗೋ, ನಾನೇ ರಾಜ, ನಾನೇ ರಾಣಿ, ನಾನೇ ಮಂತ್ರಿ. ನೋಡ್ಕೊಂಡು ಬಾಡಿಗೆಗೆ ಬಂದವರು 15 ಸಾವಿರ ಯಾಕಮ್ಮ, ನಾವು 25 ಸಾವಿರ ಕೊಡ್ತೀವಿ ತಗೊಳ್ಳಿ ಅಂತ 3 ತಿಂಗಳಿಗೆ ಒಂದ್ ಐಕ್ ಕೊಟ್ಟು, ಪ್ರೈಮ್ ಮಿನಿಸ್ಟರ್ದು ಈ ಸ್ಕೀಮ್ ಇದೆ, ಆ ಸ್ಕೀಮ್ ಇದೆ, ವಯಸ್ಸಾದವ್ರು ಅದ್ ಕೊಡ್ತಾರೆ, ಇದ್ ಕೊಡ್ತಾರೆ ಅಂತ 50 ಸಾವಿರ ತಗೊಬಂದು ಯಾವ್ದೋ ಒಂದ್ ಸೈನ್ ಹಾಕಿ ಕೊಟ್ಟಿದ್ದಾರೆ. ಖುಷಿ ಆಗ್ಬಿಟ್ಟಿದೆ. ಇನ್ನೊಂದ್ 50 ಸಾವಿರ ತಗೊಬಂದು ಇನ್ನೊಂದೆರಡು ಡಾಕ್ಯುಮೆಂಟ್ ಸೈನ್ ಹಾಕ್ಸ್ಕೊಂಡು ಇನ್ನೂ ಖುಷಿ ಆಗ್ಬಿಟ್ಟಿದೆ. ಇನ್ನೂ 2 ಲಕ್ಷ ಬರ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ BBMP ಆಫೀಸ್, ಆಫೀಸ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಸೈನ್ ಮಾಡಿಸಿ, ಎಷ್ಟ್ ಚೆನ್ನಾಗಿ ದಾನ ಪತ್ರ ಮಾಡಿಸ್ಕೊಬಿಟ್ಟಿದಾರೋ ಪುಣ್ಯಾತ್ಮರುಗಳು. ಅಯ್ಯೋಯಪ್ಪ, ನಾನು ಇದೇ ಬುದ್ಧಿಯನ್ನ ಒಳ್ಳೇದಕ್ಕೆ ಯಾಕೆ ಉಪಯೋಗಿಸಬಾರದು? ಇಷ್ಟು ಕೆಟ್ಟದಕ್ಕೆ ಉಪಯೋಗಿಸ್ಬೇಕಾ? ಅದನ್ನ ನೀವು ಜೀರ್ಣಿಸ್ಕೋತೀರಾ? ಇರ್ತದಾ? ಸರಿ, ನೀವು ಮೋಸ ಮಾಡಿ ತಿಂದ್ರಲ್ಲಿ ನೀವು ಇಲ್ಲೇ ಇರ್ತೀರಾ? ಅನ್ಯಾಯ ಮಾಡಿ ತಲೆ ಹೊಡೆದು ಇದೇ ತಲೆಯನ್ನ ಒಳ್ಳೇದಕ್ಕೂ ಉಪಯೋಗಿಸ್ಬಾರ್ದ? ಕೊಳ್ಳೆ ಹೊಡೆಯೋದಿಕ್ಕೆ. ಅಯ್ಯೋಯ್ಯೋ ಅಪ್ಪ, ಕೆಲವು ರಾಜಕಾರಣಿಗಳು ಮಾಡಿಟ್ಟಿರೋ ಅಷ್ಟು ದುಡ್ಡು, ಇನ್ನೊಂದು ಅದು ಎಷ್ಟು ಒಂದು ಬುತ್ತಿಗೆ ಕೆಲ್ಸಗಳು ನಂಬಲ್ಲ. ಅಯ್ಯೋ, ದೊಡ್ಡವ್ರದ್ದು ದೊಡ್ಡದಾಗಿ ನೋಡ್ತಿರ್ತಾನೆ. ಅದ್ ಹಿಂಗಪ್ಪ ಜೀರ್ಣಿಸ್. ಅದಕ್ಕೆ ಪಾಪಿ ಚಿರಾಯು ನಿಜವೇ, ಅವ್ರ ಮಕ್ಕಳು ಧ್ವಂಸವೇ. ಒಬ್ರು ಉದ್ಧಾರಕ್ಕಾಗಲ್ಲ. ಎಕ್ಸಾಂಪಲ್ ವಿಜಯ್ ಮಲ್ಯ ಬೇಡ, ದುರ್ಯೋಧನ್ ಮಕ್ಕಳಿದ್ದಾರೆ ಅಂದ್ರೆ, ಬಿನ್ ಲಾಡೆನ್ ಮಕ್ಕಳಿದ್ದಾರೆ ಅಂದ್ರೆ, ಮುಸೋಲಿನಿ ಮಕ್ಕಳಿದಾರ, ಹಿಟ್ಲರ್ ಮಕ್ಕಳಿದಾರ. ಪುಟಿನ್ ಮಗಳನ್ನ ಎಲ್ಲಿಟ್ಟಿದಾನೋ ಗೊತ್ತಿಲ್ಲ. ಪುಣ್ಯಾತ್ಮ. ಕೂತರು ನಿಂತರು ಲೂಸ್ ಮೋಷನ್ ಅಂತೆ ಅವನಿಗೆ. ಯಾವಾಗ ಎಲ್ಲಿಂದ ಹೊಡಿತಾರೆ ಅಂತ ಗೊತ್ತಿಲ್ಲ ಅಂತೆ. ಸೂಟ್ ಕೇಸ್ ಇಟ್ಕೊಂಡೇ ಕೂತಿರ್ತಾನಂತೆ. ಅಣುಬಾಂಬ್ ಓತು ಬಿಡ್ತೀನಿ ಅಂತ. ಯಾರಿಗಿರ್ಬೇಕು? ಯಾರಿಗಿರ್ಬೇಕು? ನಮ್ಮ ದೇಶದ
ಆರ್ಥಿಕ ಮಂತ್ರಿ, ಅವರು ರಕ್ಷಣಾ ಮಂತ್ರಿಯೂ ಆಗಿದ್ರು. ನಾರ್ಮಲ್ ವಾಕ್ ಒಂದ್ ಸ್ಟ್ರೀಟ್ ಅಲ್ಲಿ ಹೋಗ್ತಾರೆ. ನಮ್ಮ ಭಾರತದಲ್ಲಿ ನಾರ್ಮಲ್ ವಾಕ್. ದಟ್ ಇಸ್ ದ ಬ್ಯೂಟಿ ಆಫ್ ನಮ್ಮ ಭಾರತ, ನಮ್ಮ ಭರತ ಖಂಡ, ನಮ್ಮ ಕರ್ನಾಟಕ, ನಮ್ಮ ಜನ, ನಮ್ಮ ಪ್ರೀತಿಯ ಜನ ಎಲ್ಲಿದೆ ಅಲ್ಲಿ ನೋಡಿ. ಅಸ್ತಮಾಗ್ತದೆ ಸೂರ್ಯ. ಅಯ್ಯಪ್ಪ ಹುಷಾರು. ನೀವು ಮಾತ್ರ ಮಕರ ರಾಶಿ ಉಗಾದಿವರೆಗೂ ಯಾವ ದೊಡ್ಡ ಕಾರ್ಯನೂ ಮಾಡಲ್ಲ. ನಾನೇ ಕರೆದು ಮಾಡಬೇಡಿ. ದೇವ್ರ ಕಾರ್ಯ ಬರಲ್ಲಪ್ಪ, ಗುರುಗಳ ಕಾರ್ಯ ಇಲ್ಲವೇ ಇಲ್ಲಪ್ಪ, ದೊಡ್ಡವ್ರ ಕಾರ್ಯ ನಿಮ್ ದೀರ್ಘದಂಡ ನಮಸ್ಕಾರ ಕಣ, ಯಾವುದೂ ಇಲ್ಲ, ಎಂಥದ್ದಿಲ್ಲ. ದಿಢೀರ್ ದುಡ್ಡು, ದಿಢೀರ್ ವ್ಯಾಪಾರ, ದಿಢೀರ್ ಲಾಸ್, ದಿಢೀರ್ ನಷ್ಟ, ದಿಢೀರ್ ಕಷ್ಟ, ಆರೋಗ್ಯ ಹೊಡೆದಾಕ್ಬಿಡುತ್ತೆ. ಯಾವುದೋ ಒಂದು ರಾಜದಂಡನೆ ಗ್ಯಾರಂಟಿ. ಪೊಲೀಸ್ ರೈಡು, ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಬೇರೆ ಯಾವ್ದು CBI ಕೇಸ್ಗಳು, ಗ್ರಿಲ್ಲು ಗ್ರಿಲ್ಲು ಗ್ರಿಲ್ಲು, ಏನೋ ಒಂದು ಮಾಡ್ಕೊಂಡಿರೋದು ಮಾತ್ರ ಉಪ್ಪಿಸ್ಬಿಡ್ತಾನೆ. ವೆರಿ ಕೇರ್ಫುಲ್. ನಾನು ನೋಡಿದಾಗೆ 2ನೇ ಮನೇಲಿ ಶನಿ ಇದ್ರೆ ಜೈಲು ವಾಸ ಗ್ಯಾರಂಟಿ. ಜಯಲಲಿತಾ ಮನೆಗೆ ತಪ್ಪಲಿಲ್ಲ, ವಿಜಯ್ ಮಲ್ಯಕ್ ತಪ್ಪಲಿಲ್ಲ. ಹೌದು, 2ನೇ ಮನೇಲಿ ಶನಿ ಇರ್ತಕ್ಕಂಥವರಿಗೆ ಬರೋ ಕೇಸುಗಳು ಇನ್ನೊಂದು ಇನ್ಯಾರಿಗೂ ನಾನು ನೋಡಿಲ್ಲ. ಎಲ್ಲೆಲ್ಲಿಂದಲೂ ಹುಡ್ಕೊಂಡು ಬರ್ತವೆ. ಅಷ್ಟೊಂದಲ್ಲಿ ಶನಿ, 2ನೇ ಮನೇಲಿ ಶನಿ ನನ್ನ ಅನುಭವ. ಅವನ್ ಮಿತ್ರನೇ ಇರ್ಬೋದು, ಪುತ್ರನೇ ಇರ್ಬೋದು, ಸುಪುತ್ರನೇ ಇರ್ಬೋದು. ಒನ್ಸ್ ಎ ಡೆವಿಲ್ ಇಸ್ ಅನ್ ಆಲ್ವೇಸ್ ಎ ಡೆವಿಲ್, ಒನ್ಸ್ ಎ ವಿಲ್ಲನ್ ಇಸ್ ಅನ್ ಆಲ್ವೇಸ್ ಎ ವಿಲ್ಲನ್. ನೆನ್ಪಿಟ್ಕೊಳ್ಳಿ. ಅವ್ನು ಮಾಡ್ತಾನೆ, 100% ಮಾಡಿಸ್ತಾನೆ. ಮಕರ ರಾಶಿ, ನಿಮಗೇನಾದ್ರೂ ದಶಾಭುಕ್ತಿಗಳು ಕೆಟ್ಟಿತ್ತು, ಗುರುದಶ ಏನಾದ್ರೂ ಇತ್ತು, ಕುಜದಶ ಏನಾದ್ರೂ ಇತ್ತು, ಸೂರ್ಯದಶ ಇತ್ತು, ಜಾತಕದಲ್ಲಿ ಎಡವಟ್ಟಿನ ಪ್ಲೇಸ್ ನಲ್ಲಿ ಇತ್ತು, ಸುರುಳಿ 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 ಸುತ್ತಾಕ್ಬಿಡುತ್ತೆ. ತುಂಬಾ ಕೇರ್ಫುಲ್ ಮಕ್ಕಳೇ. ಬೇಡ ಆ ಆದಿ ಪರಾಶಕ್ತಿ ಜಗನ್ಮಾತೆಯನ್ನೇ ಪೂಜಿಸಿ. ಹೋಗಿ ಮೆಟ್ಲೆತ್ಕೊಂಡು ಶ್ರೀನಿವಾಸರ ದರ್ಶನ, ಮೆಟ್ಲೆತ್ಕೊಂಡು ಮಹದೇಶ್ವರ ದರ್ಶನ, ಈ ತರ ಮೆಟ್ಟಿಲು ಹತ್ತಿ ಚಾಮುಂಡೇಶ್ವರಿ ದರ್ಶನ, ಮೆಟ್ಟಿಲು ಹತ್ತಿ ಹೋಗಿ ದರ್ಶನ ಮಾಡುವಂತ ಕ್ಷೇತ್ರಗಳಿಗೆ ಹೋಗಿ. ಮಕರ ರಾಶಿ ದಯಮಾಡಿ ಹೇಳ್ತಾನೆ ಮಕ್ಳೇ, ನನ್ಗೆ ನೀವೇನ್ ಕೊಡ್ಬೇಕಿಲ್ಲ, ನನ್ಗೇನ್ ಬೇಕಿಲ್ಲ. ಯಾಕಂದ್ರೆ ಯಾರಾದ್ರೂ ಚೆನ್ನಾಗಿ ಒಬ್ಬನ ಶುಕ್ರ ಇದ್ದಾನೆ, ನಿಮ್ ಹೆಂಡತಿ ಇಲ್ಲ ನಿಮ್ಮ ಗಂಡ, ಅವ್ರ ಪಕ್ಕಕ್ಕೆ ಬಂದು ನಿಂತಿರ್ತಾರೆ. ತಂದೆನೇ ವಿಲನ್ ಆಗ್ಬಿಡ್ತಾರೆ. ತಾಯಿ ಕೆಡುತ್ತೆ, ತಂದೆ ಅಲ್ಲಿ ಆಲ್ರೆಡಿ ನನ್ನ ಲೆಕ್ಕಾಚಾರ ಸರಿ ಇದ್ರೆ ಮಕರ ರಾಶಿಯವ್ರಿಗೆ ಒಂದು ತಂದೆಗೆ ಇಲ್ಲ ತಾಯಿ ಕಳ್ಕೊಂಡಿರ್ತೀರಿ, ಇಲ್ಲ ಅವ್ರಿಗೊಂದು ಬಾಧೆ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಇದಾಗಿರುತ್ತೆ. ನಿಮಗೆ ಇವತ್ತಿರೋದು ಬಲ ಅಂದ್ರೆ ಒಂದೇ, ನಿಮ್ ಸಂಗಾತಿ ಒಂದೇ. ಹೌದು, ಸೋದರರ ಜೊತೆ ವಾದ ವಿವಾದ, ವಾಗ್ವಾದ, ವ್ಯವಹಾರಗಳಲ್ಲಿ ಲಾಟ್ರಿ ಹೊಡೆದು ಬಿಡ್ತೀರ. ಆಮೇಲೆ ಯಾರ್ದೋ ಮಾತು ಕೇಳ್ಕೊಂಡು ಅವ್ನು ಯಾರೋ ಹಾಕಿದ್ದ 200 ಕೋಟಿ ಗೆದ್ದಿದ್ದೀನಿ, ನನ್ ಪ್ಲಾನಿಂಗ್ ಅವೆಲ್ಲ ಸುಮ್ನೆ, ನೀವ್ ಏನೇನೋ ಮಾಡ್ಬೇಡಿ. ಲಾಟ್ರಿನಲ್ಲಿ ಗೆದ್ದಿದ್ದಾನಂತೆ, ವಾಸ್ ಮಾರ್ಕ್ಡ್, ಅದು ಇದು ಅಂತದೆಲ್ಲ ಏನೇನೋ ಮಾಡಕ್ ಹೋಗ್ಬೇಡಿ. ಆ ತರದ್ದೇ ಯಾವುದೋ ಒಂದು ವ್ಯವಹಾರಗಳು. ಸೊ ದಯಮಾಡಿ ಜಾಗ್ರತೆ. ಒಂದು ದೇವಿ ದಿಗ್ಬಂಧ ಅಡಿಗೆ ಮನೆಯಲ್ಲಿ ಅಕ್ಕಿ ಮಾಡ್ತಿರಲ್ವಾ, ನಮ್ಮ ಕರ್ಮ, ಪಾಪ, ಪುಣ್ಯ, ಧರ್ಮ, ನ್ಯಾಯ, ನೀತಿ, ಒಳ್ಳೇದು, ಸತ್ಯ, ಅಸತ್ಯ ಎಲ್ಲ ತಿನ್ನೋ ಅನ್ನದಲ್ಲಿರುತ್ತೆ ಮಕ್ಕಳು. ಯಾಕೆ ಹೇಳಿ, ನಾವು ಯಾರು ಮುಚ್ಚಿಟ್ರು ನಮ್ಮ ಮನಸಾಕ್ಷಿಗೆ ಮುಚ್ಚಿಡಕ್ಕಾಗಲ್ಲ. ಅದು ಗೊತ್ತಿದೆ ಎಲ್ಲ. ಚಿತ್ತದಲ್ಲಿ ನಮ್ಮ ಚಿತ್ತದಲ್ಲಿ ಬಚ್ಚಿಟ್ಟುಕೊಂಡಿದೆ, ಗುಪ್ತವಾಗಿದೆ. ಅದಕ್ಕೆ ಅದರ ಹೆಸರು ಚಿತ್ತಗುಪ್ತ. ನಾವು ಅದನ್ನ ಚಿತ್ರಗುಪ್ತ ಅಂತ ಮಾಡಿಟ್ಟಿದೀವಿ, ಯಮಲೋಕದಲ್ಲ, ಚಿತ್ತ ಗುಪ್ತ. ಚಿತ್ತದಲ್ಲಿ ಗುಪ್ತವಾಗಿರ್ತಕ್ಕಂಥ ವಿಚಾರ ಯಾರಿಗೋ ಮೋಸ ಮಾಡಿ, ಏನೋ ಒಂದು ಮಾಡಿ, ಏನೋ ಕಿತ್ಕೊಂಡು, ಏನೋ ಅನ್ಯಾಯ ಮಾಡಿ, ದೋಚಿ, ಏನೇ ಮಾಡಿದ್ರು ಫಸ್ಟ್ ತರೋದು ರೇಷನ್ನೇ. ಹೌದಲ್ವಾ? ಮಿಕ್ಕಿದ ದುಡ್ಡಲ್ಲಿ ಭೂಮಿ, ಮನೆ, ಬಂಗಾರ, ಬಟ್ಟೆ, ಶೋಕಿ, ಇನ್ನೊಂದು ನ್ಯಾಯವಾಗಿ ದುಡಿದ್ರು ಕೂಡ ರೇಷನ್ನೇ ತರೋದು ಫಸ್ಟ್ ಮನೆಗೆ. ಇನ್ನೊಂದು ಅನ್ನ ಬೇಕಲ್ವಾ? ಅನ್ನದಲ್ಲಿ ಕರ್ಮ ದೇವತೆ ಇರ್ತಾರೆ. ಅದಕ್ಕೆ ಅನ್ನಂ ಪರಬ್ರಹ್ಮ ಸ್ವರೂಪಂ, ಅನ್ನಕ್ಕಿಂತ ಮೀರಿದ ದೇವರಿಲ್ಲ ಅಂತ. ಸೊ ಅಂತ ಅನ್ನ ದೇವತೆ ಅನ್ನಪೂರ್ಣೇಶ್ವರಿಯ ಪಾತ್ರೆಯಲ್ಲಿ ಈ ಒಂದು ದೇವಿ ದಿಗ್ಬಂಧ ಇಟ್ಟು ನಿತ್ಯ, ದಯಮಾಡಿ ಹೇಳ್ತೇನೆ, ಒಂದು ಅಡಿಗೆ ಮಾಡ್ತಿದ್ದಾಗೆ ಒಂದ್ ಹಿಡಿ ಪ್ರಸಾದ ತೆಗೆದು ಯಾವ್ದಾದ್ರು ಪಶು, ಪಕ್ಷಿ, ಪ್ರಾಣಿ ಒಂದು ವಾಚ್ಮನ್ ಕೊಟ್ಟು ತಿನ್ನಿ. ಮನೆ ಯಜಮಾನಿ ಇದಾಗಬೇಕು. ಆಮೇಲೆ ಕಂಪಲ್ಸರಿ ಪ್ರತಿ ಅಮಾವಾಸ್ಯ, ಪೌರ್ಣಮಿ, ಅಷ್ಟಮಿ, ಭಾನುವಾರ ಟ್ರೈ ಮಾಡಿ. ಅಮಾವಾಸ್ಯೆ, ಪೌರ್ಣಮಿ, ಅಷ್ಟಮಿ ಆಗ್ಲಿಲ್ವಾ ಭಾನುವಾರ, ಇಲ್ಲ ಇಷ್ಟು ದಿನ ಮಾಡ್ತೀವಿ ಅನ್ನೋದಾದ್ರೆ ಒಂದು 8 ಹಿಡಿ ಇಲ್ಲ 6 ಹಿಡಿ ನಿಮ್ಮ ಕಷ್ಟ, ಸುಖ, ದುಃಖ, ಮನೆ ದೇವರು, ಕುಲದೇವರು, ಇಷ್ಟ ದೇವರು ನೆನೆಸ್ಕೊಂಡು ತೆಗೆದು ಇಟ್ಟು ಪೂಜೆ ಮಾಡಿ, ಪ್ರಸಾದ ಮಾಡಿ, ಆ ಬೆಲ್ಲ, ಕೊಬ್ಬರಿ, ಒಂದ್ ಸ್ವಲ್ಪ ಎಳ್ಳು, ತುಪ್ಪ, ಏಲಕ್ಕಿ, ಲವಂಗ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಒಳ್ಳೆ ಒಂದು ಸಕ್ಕರೆ ಅನ್ನ
ಬೆಲ್ಲದನ್ನ ಮಾಡಿಬಿಟ್ಟು ಅಮ್ಮನವ್ರ ದೇವಸ್ಥಾನದಲ್ಲಿ ಸಂಜೆ ಹೋಗಿ ಅವತ್ತು ಒಂದು 4 ದೀಪ ಹಚ್ಚಿ ಮಕರ ರಾಶಿಯವರು ಪ್ರಸಾದ ಹಂಚಿ ತಿನ್ನಿ. ಎಲ್ಲೆಲ್ಲಿಂದ ಬರುತ್ತೋ ನಂಗೆ ಗೊತ್ತಿಲ್ಲ, ಯಾವ ರೀತಿನಲ್ಲಿ ಬರುತ್ತೋ ಗೊತ್ತಿಲ್ಲ, ಇಲ್ಲ ತೀರಾ ತಟಸ್ಥರಾಗಿದ್ದೆ. ಇಷ್ಟೇ ನಾನು ಮಾಡಬಲ್ಲೆ. ಅಟ್ಲೀಸ್ಟ್ ಯುಗಾದಿಯವರೆಗೂ ತಟಸ್ಥರಾಗಿದ್ದೀನಿ. ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದೇನೆ. ದೂರದ ಪ್ರಯಾಣ, ದೂರದ ಕೆಲಸ, ದೂರದ ಬೆಟ್ಟದ ವ್ಯವಹಾರ, ಹವಾಲ ವ್ಯವಹಾರ. ನಾನು ನೋಡಿದ್ದೇನೆ ಮೊನ್ನೆ ಒಬ್ರು ಮಕರ ರಾಶಿಯವರು ಒಂದು 4 ಕೇಸ್ ನೋಡಿದ್ದೇನೆ ಈ ವಾರದಲ್ಲಿ. ಸಂಕ್ರಾಂತಿಗೂ ಮೊದಲು ದೊಡ್ಡ ದೊಡ್ಡ ಕೇಸುಗಳು, ದೊಡ್ಡ ದೊಡ್ಡ ವ್ಯವಹಾರಗಳು. ಎಲ್ಲಿಗೆ ಹೋಗ್ತಿದ್ದೀರಾ ನೀವು, ಏನ್ ಮಾಡ್ತಿದ್ದೀರಾ? ಮುಳುಗು ನೀರು ಬರ್ದಿದ್ದೆ ನೋಡಿ, 8 ಗಂಟು ಜೈಲಿನ ನಂಟು ಅಂತ ಬರ್ದಿದ್ದೇನೆ. ಇಲ್ಲ ಅದು ಕೊಡ್ತಾರ, ಯಾಕೆ ಬೇಕು 100 ಕೋಟಿ 200 ಕೋಟಿ ಕಥೆಗಳು, ಸುಮ್ಮನೆ ನೆಮ್ಮದಿಗೆ ಹೋಗಿ ಮಲಗ್ಬಿಡಿ ಅಂತ ಹೇಳಿದ್ದಾನೆ. ಅದೇನ್ ಮಾಡ್ಕೊಂಡ್ರು ನನಗಂತೂ ಗೊತ್ತಿಲ್ಲ. ಹೇಳಿದ್ರು ಕರ್ಮ ಬಿಡೋಲ್ಲ, ಹೇಳಿದ್ರು ಬಿಡಲ್ಲ, ಕರ್ಕೊಂಡೋಗಲ್ಲ, ನಿಲ್ಸುತ್ತೆ. ಎಚ್ಚರಿಕೆ. ಇನ್ನು ಕುಂಭರಾಶಿ, ಬ್ಯೂಟಿಫುಲ್. ಶನಿ ನಿಮ್ಮನಲ್ಲೇ, ಕೋಟೀಶ್ವರ ಯೋಗ, ರಾಹು ಕೇತು ಅಂತ. ಕೋಟಿ ಕಳ್ಕೊಂಡಿರೋರು ಕೋಟಿ ವಾಪಸ್ಸು, ಅನ್ಯಾಯವಾಗಿ ದೋಚಿದ್ರೆ ಕಳ್ಕೊಳ್ಳೋದು ಗ್ಯಾರಂಟಿ. ಬ್ಯೂಟಿಫುಲ್. ಶತ್ರುವಾದ ಸೂರ್ಯ 12ನೇ ಮನೇಲಿ ಮಲಗಿದ್ದಾನೆ. ಒಂಥರ ಅಂಡು ಸುಡ್ತಾ ಇರುತ್ತೆ. ಗೌರ್ಮೆಂಟ್ ಟ್ಯಾಕ್ಸು, ಹಳೆ ಟ್ಯಾಕ್ಸು, ಹಳೆ ತಲೆನೋವು, ಹಳೆ ವ್ಯವಹಾರ, ತಂದೆಯಿಂದ ಟೆನ್ಷನ್, ತಂದೆ ಆರೋಗ್ಯ ಟೆನ್ಷನ್, ತಂದೆ ಮನೆಯವರ ಟೆನ್ಷನ್, ತಂದೆಯ ಮನೆಯವರಲ್ಲಿ ಒಂದು ಆಕಸ್ಮಿಕ ಅವಘಡಗಳ ಒಂದು ಸಿಂಚನ, ಇವುಗಳು ಇರ್ತಕ್ಕಂಥದ್ದು ಒಂದು ಬಿಟ್ರೆ, ಸರ್ಕಾರದ ದಂಡನೆ ಒಂದು ಬಿಟ್ರೆ ಅಂದ್ರೆ ಟ್ಯಾಕ್ಸ್, ಬಡ್ಡಿ, ಇನ್ನೊಂದು ಅಯ್ಯಪ್ಪ ಬ್ಯಾಂಕ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿ ನೋಡಿ, ಏನಕ್ಕೂ ದುಡ್ಡು ತೆಗಿತಾರಪ್ಪ. ಇವ್ರ ಮನೆ ಬಂಗಾರ, ಅಯ್ಯೋ ನಮ್ ದುಡ್ಡು ನಾವ್ ಇಟ್ಬಿಟ್ಟು ನೋಡ್ಕೋತೀವಿ ಅಂತ ಹೇಳ್ಬಿಟ್ಟು ನಮ್ ಗೋಲ್ಡ್ ಇಟ್ರು ದುಡ್ಡು, ನಮ್ಮ ಎಲ್ಲದಕ್ಕೂ ಒಂದ್ ಲೆಕ್ಕ ಬೇಡವಾ, ವರ್ಷಕ್ಕೆ 1,000 ರೂಪಾಯಿ ತಗೊಂಡ್ಬಿಡ್ರಪ್ಪ. 100 ಕೋಟಿ ಜನ ಇದ್ದೀವಿ, ವರ್ಷಕ್ಕೆ 1,000 ರೂಪಾಯಿ ತಗೊಂಡ್ಬಿಡ್ರಿ, ಎಲ್ಲಾ ಚಾರ್ಜಸ್ ಸೇರ್ಬಿಟ್ಟು. ಎಷ್ಟಾಯ್ತು? 100 ಕೋಟಿ ಜನ ಅಕೌಂಟ್, 150 ಕೋಟಿ ಜನ ಬೇಡ, 100 ಕೋಟಿ 50 ಕೋಟಿ ಜನ ತೀರಾ ಬಡವರು ಅಂತ ಇಟ್ಬಿಡೋಣ. ಇಲ್ಲ 120 ಕೋಟಿ ಜನ, 120 ಕೋಟಿ, 1,200 ಕೋಟಿ, 12,000 ಕೋಟಿ, 1,20,000 ಕೋಟಿ ಹೋಗ್ಲಪ್ಪ, ಇನ್ನು 1,000 ತಗೊಂಡ್ಬಿಡಿ. ಏನು ಲೂಟಿ ಮಾಡ್ತಾರಪ್ಪ ಇವ್ರು. ಬ್ಯಾಂಕ್ ಹೆಸರಲ್ಲ ಇದು, ನಾನು ಹೇಳ್ತಾ ಇಲ್ವಾ, ಗುರು, ಒಂಟಿ ಗುರು. ಬಾಯ್ ಬಡ್ಕೋಬೇಕು ನಾವು, ನಿಮಗ್ ಗೊತ್ತಿಲ್ಲ. ಎದ್ರೆ ದುಡ್ಡು, ಕೂತ್ರೆ ದುಡ್ಡು. ಬಾ ಏನಪ್ಪ, ಸೂರ್ಯ ನಿಮಗೆ ವಿಪರೀತ ಬರ್ಬೇಕು, ಸರ್ಕಾರದಿಂದಲೂ ಬರ್ಬೇಕಾದ ದುಡ್ಡು ಬರುತ್ತೆ ಯಾವುದೋ ಅಂತ, ಅದು ಉಂಟು. ಕುಂಭರಾಶಿಗೆ ಕುಂಭದ್ರೋಣ ಮಳೆ. 11ನೇ ಮನೆ ಕುಜ, ಭೂಮಿ, ಇಂಜಿನಿಯರಿಂಗ್, ಟೆಕ್ನಿಕಲ್, ಮಾತು, ಮೀಡಿಯಾ, ಶೂಟಿಂಗ್, ಅಡ್ವರ್ಟೈಸಿಂಗ್, ಬರವಣಿಗೆ, ಲೇಖನ, ಮಾಧ್ಯಮ, ಅಲಂಕಾರ, ಬಂಗಾರ, ಶೃಂಗಾರ, ಸ್ತ್ರೀಯರು, ಆಕ್ಟಿಂಗು, ಬೆಳ್ಳಿ, ಬಂಗಾರ, ಈ ತರದ ವೃತ್ತಿ, ಉದ್ಯೋಗ, ಅತ್ಯದ್ಭುತ ಪ್ರಸಂಗ. ಇದೊಂದು ಸೂರ್ಯ ದಂಡನ. ಅದರಿಂದ ಶಿವನಿಗೊಂದು ಪೂಜೆ ಆದಾಗೆಲ್ಲ ಒಂದು ಅರ್ಧ ಲೀಟರ್ ಹಾಲು. ತಂದೆ ಹತ್ರ ವಿರುದ್ಧ ಹೋಗ್ಬೇಡಿ, ತಾಯಿ ಹತ್ರ ವಿರುದ್ಧ ಹೋಗ್ಬೇಡಿ. ಜೈ ಗುರುದತ್ತ ಅಷ್ಟೇ ಅನ್ಬೇಡಿ, ನೀವು ದೊಡ್ಡವರು ಅನ್ಬೇಡಿ. ಕುಟುಂಬದಲ್ಲಿ ಇದೆ, ಅದ್ರ ಕಡೆ ತಲೆ ಕೆಡ್ಸ್ಕೋಬೇಡಿ ಅಷ್ಟೇ. ದೇವಿ ದೇವಸ್ಥಾನದಲ್ಲಿ ಭಾನುವಾರ ಸಂಜೆ 6ರಿಂದ 6:30 ರಾಹುಕಾಲ ಇರುತ್ತೆ. 4:00ರಿಂದ 6 ಗಂಟೆ ಸಮಯದಲ್ಲಿ ಒಂದು ದೀಪ ಹಚ್ಚಿಸ್ಬಿಡಿ ಅಷ್ಟೇ. ಬೇಗ ಮನೆಗೆ ಬಂದು ಸೇರ್ಕೊಳ್ಳಿ. ಆಮೇಲೆ ಮೀನ ರಾಶಿ, ಶನಿ 12ನೇ ಮನೆ, ಚಂದ್ರ 12ನೇ ಮನೆ, ಒಂಟಿ ಗುರು, ಲಗ್ನದಲ್ಲೇ ರಾಹು, ಕೇತು, ಅಸುರ ಗ್ರಹಗಳು, ರಾಹು, ಕುಜ, ಬುಧ, ಕೇತು. ಅಯ್ಯಯ್ಯೋ, ಇವರೆಲ್ಲ ವಿಲ್ಲನ್ಗಳೇ ನಿಮಗೆ. ಕೇತು ಒಳ್ಳೆಯವನಾದ್ರು ಇವ್ರು 3 ಸುಮ್ನೆ ಇರ್ತಾರೆ ಏನು? ಒಬ್ಬನ್ ಗಟ್ಟಿ ಇದ್ದಾನೆ ಅಂತ ಒಂದ್ ಕೈ ಬಯಸೋಷ್ಟು ದಗ 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 ಅಂತ ಬಾರಿಸ್ತಾರೆ. ಅದುಂಟು. ಎಚ್ಚರಿಕೆ. ಯಾವುದೋ ಮಾಡಬಾರ್ದು ತಪ್ಪು ಮಾಡ್ಲಿಕ್ಕೆ ಹೋಗ್ತೀರಾ, ಇಲ್ಲ ಮಾಡಬಾರ್ದು ವ್ಯವಹಾರ, ದೊಡ್ಡ ಕೆಲಸ, ತುಂಬಾ 4-5 ಕೆಲ್ಸಗಳಿಗೆ ಕೈ ಇಡ್ಲಿಕ್ಕೆ ಹೋಗ್ತಿದ್ದೀರಿ. ಒಂದಕ್ಕೆ ಹೋಗಿ ಕುಜ ಬುಧ ಏನ್ ಗೊತ್ತಾ, ನಾನು ಇದು ಸೈ ಅದು ಸೈ, ಸ್ವಿಮ್ಮಿಂಗು ಸೈ, ಡೈವಿಂಗು ಸೈ, ನಾನೇ ಬೌಲಿಂಗ್ ಮಾಡ್ತೀನಿ. ಒಬ್ಬನು ಈ ಕೆಲವೊಂದು ಆಡ್ ಅಲ್ಲಿ ತೋರಿಸ್ತಾರೆ ವಿಚಿತ್ರವಾಗಿ. ಅದೇನೋ ಕುಡ್ದಿದ ತಕ್ಷಣ ಅವನೇ ಬಾಲ್ ಹಾಕಿದ ತಕ್ಷಣ ಸರ್ರ ಅಂತ ಬರ್ತಾನಂತೆ, ಹೆಂಗ್ ಹೊಡಿತಾನಂತೆ, ಸರ್ರ ಅಂತ ಹೊಡತಾನಂತೆ, ಅವನೇ ಕ್ಯಾಚ್ ಹಿಡಿತಾನಂತೆ, ಸರ್ರ ಅಂತ ಹೊಡ್ ಬಂದು ಇವನೇ ಔಟು ಅಂತಾನಂತೆ. ಅಂಪೈರು ಇವನೇ, ಬೌಲರು ಇವನೇ, ಬ್ಯಾಟ್ಸ್ಮನ್ ಇವನೇ, ಕೀಪರು ಇವನೇ, ಫೀಲ್ಡರು ಇವನೇ. ಯಾಕೆ ಪ್ರೇಕ್ಷಕನು ಇವನೇ ಆಗ್ಬಿಡ್ಲಿ. ಆ ರೀತಿ ಇರುತ್ತೆ ಮೀನರಾಶಿಗೆ ಜಾಗ್ರತೆ.
ಎಲ್ಲ ಹೇಳ್ಕೊಳಕ್ ಹೋಗ್ಬೇಡಿ. ಕುಜ ಬುಧ ಗ್ಯಾರಂಟಿ ಹೇಳ್ತಾನೆ, ಎಳಿಸ್ತಾನೆ. ಕೋಳಿ ಮೇಲೆ ಆಸೆ, ಮೊಟ್ಟೆ ಮೇಲೆ ಆಸೆ, ನೆಂಟ್ರ ಮೇಲೆ ಆಸೆ, ಎಲ್ಲ ಆಸೆ, ಯಾವ್ದ್ಯಾವ್ದೋ ಆಸೆ, ಯಾವ್ದ್ಯಾವ್ದೋ ಲೆಕ್ಕಾಚಾರಗಳು. ಒಂದು ಆಗದ ಕೆಲಸ ಆಗುದೇ ಇಲ್ಲ ಕಣ, ಅದು ಬಂಡೆ ಕಣ, ಕದಲ್ಸಕ್ ಆಗಲ್ಲ ಅಂದಿದ್ ಕೆಲ್ಸಗಳಾಗ್ಬಿಡುತ್ತೆ. ಆದ್ರೆ ಇದು 10 ರೂಪಾಯಿ ಕೆಲ್ಸಗಳಲ್ಲ, ಗೋಲಿ ಕಣ ಅಂದಿದ್ದು ದೊಡ್ಡ ಬೆಟ್ಟ ಆಗ್ಬಿಡುತ್ತೆ. ಹುಷಾರು. ನಿಮ್ ಸುತ್ತ ಮುತ್ತ ಶತ್ರುಗಳಿದ್ದಾರೆ, ಸುತ್ತ ಮುತ್ತ ಮಿತ್ರರೇ ಶತ್ರುಗಳು. ನಿಮ್ ಅನ್ನ ತಿಂದವ್ರ ಶತ್ರುಗಳು, ಇಲ್ಲ ನೀವೇ ಇನ್ನೊಬ್ರು ಅನ್ನ ತಿಂದು ಶತ್ರುಗಳಾಗ್ಬೋದು. ರಾಹು ಕೇತು ಸುಮ್ನಿರಲ್ಲ. ವಕ್ರ ಬುದ್ಧಿನೂ ಕೊಡ್ತಾನಪ್ಪ. ಚಂದ್ರನು ಕಳ್ಳ ಬಂದ್ ಸೇರ್ಕೊಂಡಿದ್ದಾನೆ, ದೊಡ್ಡ ಕಳ್ಳನ ಜೊತೆ ಸೇರ್ಕೊಂಡೆ. ಖಂಡಿತ ನಿಮ್ ಅನ್ನಕ್ಕೆ ಯಾರೋ ಕೈ ಇಟ್ಟಿದಾರೆ, ಇಲ್ಲ ಯಾರ್ದು ಅನ್ನಕ್ಕೆ ನೀವು ಕೈ ಇಟ್ಟಿದ್ದೀರಿ. 100% ಹೇಳ್ದಲ್ಲ, ಹೌದು ಅಲ್ವೋ ಹೇಳಿ. ಯಾರೋ ನಿಮ್ಮ ತಟ್ಟೆಯ ಅನ್ನಕ್ಕೆ ಕೈ ಇಟ್ಟಿದ್ದಾರೆ, ಇಲ್ಲ ನೀವ್ ಇನ್ನೊಬ್ಬರ ತಟ್ಟೆಯ ಅನ್ನಕ್ಕೆ ಕೈ ಹಾಕಿ ಕೇಳ್ತಿದ್ದೀರಿ. ಸಮಥಿಂಗ್ ರುತ್ಲೆಸ್. ಅವನು ವ್ಯಗ್ರ ಆಗಿದ್ದಾನೆ, ಇಲ್ಲ ನೀವು ವ್ಯಗ್ರ ಆಗಿದ್ರಿ, ಇಲ್ಲ ಅವನನ್ನ ವ್ಯಗ್ರ ಆಗೋಗ್ ಮಾಡಿದಿರಿ, ಇಲ್ಲ ನಿಮ್ಮನ್ನ ಅವನು ವ್ಯಗ್ರ ಆಗೋಗ್ ಮಾಡಿದ್ದಾನೆ. ಏನ್ ಬೇಕಾದ್ರೂ ಆಗ್ಬೋದು, ಏನು ಬೇಕಾದರೂ ಆಗಬಹುದು. ಎಸ್ಪೆಷಲಿ ಮೇವರೆಗೂ ನಿಮ್ಮ ಬಲ. ಜಾಗ್ರತೆ. ಸೂರ್ಯ 11ನೇ ಮನೆ ಏಕಾದಶಿ. ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭಾ. ವಿಪರೀತ ಬಲವಾಗಿರುತ್ತೆ, ವಿಪರೀತ ಉತ್ಸಾಹ, ವಿಪರೀತ ಓಡಾಟ. ನಾನು ಯಾರು ಗೊತ್ತೇನೋ, ಈ ರೀತಿ ಗರ್ಭ ಸಂಜಾತ ಕಶ್ಯಪ ಬ್ರಹ್ಮನ ಮಗ, ಈ ತರ ಶುರುವಾಗುತ್ತೆ. ಹುಷಾರು. ಹಿರಣ್ಯಕಶಿಪು ಮೇರದಷ್ಟು ಕಂಬದಿಂದ ಬಂದು ನರಸಿಂಹ ಹೊಡೆದಾಕ್ಬಿಟ್ಟ. ನರಸಿಂಹನ ಹತ್ರ ಹೋಗಿ ಕುಜ ಬುಧ ಸೇರಿದ್ರೇನೆ ನಾವ್ ಹೇಳದೆ ನರಸಿಂಹರ ಸೇವೆ, ನರಸಿಂಹರ ಪೂಜೆ, ನರಸಿಂಹರ ಆರಾಧನೆ. ಅಲ್ಲೊಂದು ಬೆಲ್ಲದ ದೀಪ ಹಚ್ಚಿ, ಬೆಲ್ಲದ ಆರಾಧನೆ ಮಾಡಿ, ಬೆಲ್ಲ ದಾನ ಮಾಡಿ, 1 ಅರ್ಧ ಕೆಜಿ ತೊಗರಿ ಬೇಳೆ, ಪಳನಿ ಕ್ಷೇತ್ರ, ಕುಕ್ಕೆ ಕ್ಷೇತ್ರ, ಘಾಟಿ ಕ್ಷೇತ್ರ, ಅಯ್ಯಪ್ಪ ಕ್ಷೇತ್ರ, ಶ್ರೀನಿವಾಸ ಕ್ಷೇತ್ರ, ವಯಸ್ಸಾದ ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಊಟ ಉಪಚಾರ, ವಯಸ್ಸಾದವ್ರ ಸೇವೆ ಮಾಡಿ. ಒಂಟಿ ಗುರುಗಳ ವಿರೋಧ ಕಟ್ಕೋಬೇಡಿ, ಗುರುಗಳ ಹತ್ರ ಸುಳ್ಳು ಹೇಳಬೇಡಿ. ಮನೆಯವರು, ನಿಮ್ಮ ಹೆಂಡತಿನೂ ಗುರುವೇ. ಹೆಂಡತಿಗೆ ಮೋಸ ಬಿಡ್ತಾನ, ಅದುಂಟು. ತುಂಬಾ ಬುದ್ಧಿವಂತಿಕೆಯ ಕಾರ್ಯಕ್ಷೇತ್ರ. ಸಮಥಿಂಗ್ IT, ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಡುಹಿಡಿಯೋದು, CBI, CID, ED, ತರ ರಕ್ಷಕ ಭಟರು, ಒಂಥರ ಕಂಪ್ಯೂಟರ್ಗಳ ಮೂಲಕ ಹ್ಯಾಕಿಂಗ್ ಮಾಡಿರೋದನ್ನ ಕಂಡುಹಿಡಿಯೋದು, ಹ್ಯಾಕಿಂಗು, ಈ ತರದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ, ಸಾಫ್ಟ್ವೇರ್ ಕಂಪ್ನಿಗಳು, ಹಾರ್ಡ್ವೇರ್ ಕಂಪ್ನಿಗಳು, ನೆಟ್ವರ್ಕಿಂಗ್ ಕಂಪ್ನಿಗಳು, ರಿಟೇಲ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ಬರವಣಿಗೆಯಲ್ಲಿದ್ದೀರಾ, ಪತ್ರಿಕೋದ್ಯಮದಲ್ಲಿದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ಕಲಾವೇದಿಕೆಯಲ್ಲಿದ್ದೀರಾ, ಏನ್ ಕೇಳ್ತೀರಾ ನೀವು ಹೇಳಿ, ಬ್ಯೂಟಿಫುಲ್ ನಡೆಯುತ್ತೆ. ರಾಹು ಅಲ್ವಾ, ಒಂಥರ ಛಾಯಾಗ್ರಾಹಕ, ಎಡಿಟಿಂಗ್ ಲೈನ್ ಅಲ್ಲಿ ಇದ್ದೀರಾ, ಎಡಿಟರ್ ಕೆಲಸ ಮಾಡ್ತಿದ್ದೀರಾ, ಸೀಕ್ರೆಟ್ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, IB ನಲ್ಲಿ ಕೆಲಸ ಮಾಡ್ತಿದ್ದೀರಾ, ರಾನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, CID ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಳ್ಳರಾಗಿದ್ದೀರಾ, ದೊಡ್ಡ ಕಳ್ಳರಾಗಿದ್ದೀರಾ, ಯಾರಿಗೂ ಸಿಕ್ಕಾಕೊಳ್ದಿರೋ ಕಳ್ಳರುಗಳು ಸಿಕ್ಕಾಕೊಬಿಡ್ತಾರೆ ಈಗ. ಇದು ಆಗುತ್ತೆ. ಎಷ್ಟು ಬುದ್ಧಿವಂತನಿದ್ರು ಒಂದಲ್ಲ ಒಂದಿನ ಸಿಕ್ಕಾಕೋಬೇಕು, ಅದಿದೆ. ಯಾರೋ ಕೋಟಿಗಳಲ್ಲೊಬ್ಬ ಅವನು ಅದನ್ನೆಲ್ಲ ತ್ಯಜಿಸಿ ಎಲ್ಲ ಹೋಗಿ ಕುಳಿತುಕೊಂಡ್ರೆ, ಧರ್ಮದ ದಾರಿನಲ್ಲಿ ಕೂತ್ಕೊಂಡ್ರೆ ಯಾರಿಗ್ ಗೊತ್ತು. ಆದ್ರೆ ಈ ಲೈನ್ಗಳಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯದ್ಭುತ ಪ್ರಗತಿ. ಯು ವಿಲ್ ಹಂಟ್ಸ್ ಡೌನ್. ಆ ತರದೊಂದು ಶಕ್ತಿ ಸಾಮರ್ಥ್ಯ ಮೀನ ರಾಶಿಗಿದೆ. ನಂಗೆ ಅದೇ ಭಯ. ವಿಪರೀತ ಬುದ್ಧಿ, ವಿಪರೀತ ದುಡ್ಡು, ವಿಪರೀತ ಧನ, ವಿಪರೀತ ಕ್ರಾಸ್ ರೋಡು, ವಿಪರೀತ ಶಕ್ತಿಗಳು, ವಿಪರೀತ ದುಡ್ಡು, ದಿಢೀರ್ ದುಡ್ಡುಗಳು. ರಾಹು ಕೇತು ಬುಧ ಕುಜ ಸೇರಿದಾಗ ವಿಪರೀತ ದುಡ್ಡು ಬರುತ್ತೆ. ಅಯ್ಯಪ್ಪ, ಏನು ಫ್ಲೋ ನಡೆಯುತ್ತೆ ಗೊತ್ತಾ? ಅದಿದೆ. ಜಾಗ್ರತೆ. ಆಲೋಚಿಸಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ತುಂಬಾ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ನೋಡ್ಕೊಂಡು ಯಾವಾಗ ರಾಹು ಕೇತು ಕುಜ ಅಂತ ಹೇಳ್ತೇವೋ, ಕಾಳಿಯಮ್ಮ, ಕಾಳಿ, ದುರ್ಗಾ, ಈ ತರದ ದೇವಿ, ಶಿರಸಿ ಮಾರಿಕಾಂಬ, ಸವದತ್ತಿ ಯಲ್ಲಮ್ಮ, ಚಾಮುಂಡೇಶ್ವರಿ, ಶಕ್ತಿ ಪೀಠಗಳು, ದೇವಿ ಪೀಠಗಳು, ನವಗ್ರಹ ನಾಯಕಿ, ಆ ತರದ ದೇವಿಗೆ ಅಮಾವಾಸ್ಯೆ, ಅಷ್ಟಮಿ, ಪೌರ್ಣಮಿ, ಈ ಒಂದು ದಶಮಿ, ಭಾನುವಾರದ ಸಂಜೆ ಒಂದು ಪುಟ್ಟ ದೀಪ ಹಚ್ಚತಕ್ಕಂಥದ್ದು. ನೈದೀಪ, ತುಪ್ಪದ ದೀಪ, ಎಣ್ಣೆ ದೀಪ, ಹೊಂಗೆ ಎಣ್ಣೆ ದೀಪ, ಎಳ್ಳೆಣ್ಣೆ ದೀಪ, ನಿಂಬೆ ಹಣ್ಣಿನ ದೀಪ, ಈ ತರದ್ ಮಾಡ್ತಾ ಬನ್ನಿ ಮಕ್ಕಳೇ. ಯಾರ್ಯಾರಿಗೂ ನಿಮ್ಮ ಮೇಲೆ ಕಣ್ಣು ಬರುತ್ತೆ, ಹುಷಾರ್. ಯಾರ ಕಣ್ಗೂ ಬೀಳ್ಬೇಡಿ, ಕೆದಕ್ಲಿಕ್ ಹೋಗ್ಬೇಡಿ. ನೆನ್ಪಿಟ್ಕೊಳ್ಳಿ, ಬಲ ಇದ್ದಾಗ ನಿಮ್ಮದೆಲ್ಲ. ಗುರು ಬೇರೆ ಕದಲಿಕೆ ಆಗ್ತಿದ್ದಾನೆ. ಹುಷಾರಾಗಿ ಹೆಜ್ಜೆ ಇಡಿ, ಹುಷಾರಾಗಿ ಹೆಜ್ಜೆ ಇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.